ಸತ್ ಎಲ್ಲರಿಗೆ ನಮಸ್ಕಾರ. ಮಾಸ್ತಿ ಅಧ್ಯಯನ ಪೀಠದ ವತಿಯಿಂದ ನಿನ್ನೆ ಇಂದಿನ ಕಾರ್ಯಕ್ರಮಗಳು ನಡೆದಿವೆ. ಈ ಕಾರ್ಯಕ್ರಮಗಳ ಒಂದು ಅವಕಾಶ, ಅದರ ಮೂಲಕ ಕಾವ್ಯಾನಂದವನ್ನು ನನ್ನ ಪಾಲಿಗೆ ಮತ್ತು ತಮ್ಮೆಲ್ಲರ ಪಾಲಿಗೆ ದಕ್ಕಿಸಿಕೊಟ್ಟದಕ್ಕಾಗಿ ಪೀಠಕ್ಕೆ ಮತ್ತು ಅದರ ಎಲ್ಲ ಉತ್ಸಾಹಶಕ್ತಿ, ಮಂತ್ರಶಕ್ತಿ, ಪ್ರಭುಶಕ್ತಿ ಎಲ್ಲ ಆಗಿರತಕ್ಕಂಥವರು ಡಾಕ್ಟರ್ ವಸಂತಶ್ರೀ ಅವರು. ಅವ್ರನ್ನ ಮೊದಲ ಬಾರಿಗೆ ಪರಿಚಯ ಮಾಡಿಕೊಂಡಿದ್ದು 15 ವರ್ಷದ ಕೆಳಗೆ ಮುಖತಃ ನೋಡಿದ್ದು. ಒಂದು ರೀತಿಯಲ್ಲಿ ನನಗೂ ಅವರಿಗೂ ತಲೆಮಾರುಗಳ ಸಂಬಂಧ ಅಂತನಬೇಕು. ಅವರ ಅಜ್ಜ ಆದರಣೀಯರಾದ ಮಾಸ್ತಿಯವರು ನನ್ನ ಅಜ್ಜ, ಅಂದರೆ ಅವರಿಗೂ ಮಾತಾಮಹ, ನನಗೂ ನನ್ನ ಮಾತಾಮಹ, ನನ್ನ ತಾಯಿಯ ತಂದೆ. ಅವರಿಬ್ಬರೂ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದರು. ನನ್ನ ಅಜ್ಜ ಅವರು ಮಾಸ್ತಿಯವರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರು. ಇಮ್ಮಿಡಿಯೇಟ್ ಜೂನಿಯರ್ ಸಬಾರ್ಡಿನೇಟ್ ಆಗಿದ್ದವರು ವೆಂಕಟೇಶ್ ಅಯ್ಯರ್ ಅಂತ. ಅವರು ವೆಂಕಟೇಶ ಅಯ್ಯಂಗಾರರು. ನಮ್ಮ ಅಜ್ಜನನ್ನು ಮಾಸ್ತಿಯವರು ನೀನು ಎಕ್ಸೈಸ್ ಗಾಂಧಿ ಅಂತ ಹೇಳ್ತಾ ಇದ್ರಂತೆ. ನಿನ್ನ ಮನೆಯಲ್ಲಿ ಮಾತ್ರ ಹೆಂಡದ ಲಂಚದ ದುಡ್ಡಿನ ಸೋಂಕಿಲ್ಲದೆ ಒಳ್ಳೆಯ ನೀರು ಊಟ ಮಾಡಬಹುದು ಅಂತ ಇದ್ದರು ಅಂತ ನಮ್ಮ ತಾಯಿ, ಸೋದರ ಮಾವ ಎಲ್ಲರೂ ತುಂಬ ಜ್ಞಾಪಿಸ್ಕೊಳ್ತಾ ಇದ್ದರು. ಅವರು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ನಲ್ಲಿ ಕೂಡ ಸತ್ಯ ಹರಿಶ್ಚಂದ್ರನ ಬಗೆಗೆ ಕೇಳಿದ್ದುಂಟು, ಈ ಇಲಾಖೆಯಲ್ಲಿ ನೋಡಿದ್ದು ಈತನನ್ನು ಅಂತ ಬರಿತಾ ಇದ್ದಿದ್ದಂತೆ. ಆ ಮಟ್ಟಕ್ಕೆ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಂಡಿದ್ದು. ಆದರೆ ನನ್ನ ದೌರ್ಭಾಗ್ಯ, ಆ ಅಜ್ಜನನ್ನೂ ನೋಡೋಕ್ಕಾಗಲಿಲ್ಲ. ಕನ್ನಡ ಭಾಷೆಯ ಹಿರಿಯಜ್ಜ ಮಾಸ್ತಿಯವರನ್ನು ಭೌತಿಕವಾಗಿ ನೋಡೋಕ್ಕಾಗಲಿಲ್ಲ. ಹೋಗಬೇಕು ಅಂತ ಎಷ್ಟೋ ಬಾರಿ ಆಸೆ ಇಟ್ಟುಕೊಂಡಿದ್ದೆ. ಹಳೆಯ ಸಂಬಂಧವನ್ನು ಮುಂದಿಟ್ಟುಕೊಂಡು ಹೋದರೆ ಅವರು ಸ್ವಾಗತಿಸಿ ಯಾರು, ಮೆಚ್ಚಿ ಯಾರು ಅಂತ. ಅದೇನೋ ಸಂಕೋಚ ಆಗಿ ಆ ಮಹಾನುಭಾವರನ್ನು ಚರ್ಮಚಕ್ಷುಗಳಿಂದ ಕಾಣುವುದಕ್ಕಾಗಲಿಲ್ಲ. ಆದರೆ ಪುಣ್ಯವಶಾತ್ ಅವರ ಬರವಣಿಗೆಯನ್ನು, ಅವರಿಗೆ ಪ್ರೇರಣೆ ಕೊಟ್ಟ ಬರವಣಿಗೆಯನ್ನು ಎಲ್ಲವನ್ನು ಓದುವುದಕ್ಕಾಯಿತು, ಸಂತೋಷ ಪಡುವುದಕ್ಕಾಯಿತು. ಆಮೇಲೆ ಅವರ ಮೊಮ್ಮಗಳಾಗಿ ಡಾಕ್ಟರ್ ವಸಂತಶ್ರೀ ಅವರನ್ನ ಇಂಗ್ಲೆಂಡಿನಲ್ಲಿ ಮೊದಲ ಬಾರಿಗೆ ಕಂಡದ್ದು. ಆರಾಮಿತ್ರ ಅವರು ತುಂಬ ಹೇಳ್ತಾ ಇದ್ದರು. ಅಲ್ಲಿ ದುರ್ಭಿಕ್ಷ ಕಾಲದಲ್ಲಿ ಅಧಿಕ ಮಾಸ ಅನ್ನುವಂತೆ ನನ್ನ ಹುರಿಯಿಟ್ಟು ಅವಲಕ್ಕಿ ಗೊಜ್ಜಿನ ಬ್ಯಾಗೇಜೇ ಮಿಸ್ ಆಗಿದ್ದ ಕಾಲದಲ್ಲಿ, ಕಾಂಟಿನೆಂಟಲ್ ಫುಡ್ ಬಿಟ್ಟು ಏನೂ ಸಿಗದೇ ಇದ್ದಾಗ ಅವರು ಆ ಹೋಟೆಲ್ನಲ್ಲಿ ಪಾಪ ನನ್ನ ಪಾಲಿಗೆ ಹಣ್ಣನ್ನು, ಹಾಲನ್ನು, ಮೊಸರನ್ನು ಎಲ್ಲ ತಂದು ಕೊಡ್ತಾಯಿದ್ರು. ನಾನು ಅವ್ರನ್ನ ಗಾಡ್ ಮದರ್ ಅಂತಲೇ ಕರೀತಾ ಇದ್ದೆ. ಅಲ್ಲಿಂದ 15 ವರ್ಷಗಳಿಂದ ಒಂದೇ ವಿಶ್ವಾಸವನ್ನು, ಪ್ರೀತಿಯನ್ನು ತೋರ್ಪಡಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ವೈಯಕ್ತಿಕವಾದ ಆತ್ಮೀಯತೆಯ ಬಂಧವು ಮತ್ತು ಮಾಸ್ತಿ ಅಧ್ಯಯನ ಪೀಠದ ಅನೇಕ ಚಟುವಟಿಕೆಗಳನ್ನು ಅವರು ತಿಳಿಯಪಡಿಸೋದಲ್ಲದೆ ಅಲ್ಲಿ ತುಂಬ ಶ್ಲಾಘ್ಯವಾಗಿ ಬರ್ತಾ ಇರತಕ್ಕಂಥ ಅತ್ಯಂತ ಉತ್ತಮ ಗುಣಮಟ್ಟದ ಮುದ್ರಣ, ಅಚ್ಚು, ಕಟ್ಟು ಇರುವ ಹೂರಣ, ತೋರಣ ಎಲ್ಲದರಿಂದ ಚೆನ್ನಾಗಿರುವ ಮಾಸ್ತಿ ಸಾಹಿತ್ಯವನ್ನು ಮತ್ತು ಇತರ ಸಾಹಿತ್ಯವನ್ನು ಕೂಡ ಯಥೋಚಿತವಾದ ರೀತಿಯಲ್ಲಿ ತರುವುದು, ಉಪನ್ಯಾಸಗಳನ್ನು ಏರ್ಪಾಡು ಮಾಡುವುದು, ಹೀಗೆ ಬಹುಮುಖವಾಗಿ ಅವರು ಏಕವ್ಯಕ್ತಿಯಾಗಿ ದುಡಿತಾ ಇದ್ದಾರೆ. ಅದಕ್ಕೆ ಎಲ್ಲರ ಸಹಕಾರ, ಪ್ರೋತ್ಸಾಹ ಮತ್ತು ಪೂಜೆ ಸಲ್ಲಬೇಕು. ಅದಕ್ಕಾಗಿ ಅದನ್ನೆಲ್ಲವನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಮತ್ತು ಅಮೃಕದ ಕೆಲವೊಂದು ಪದ್ಯಗಳನ್ನು ನೋಡಿ ಮತ್ತೆ ಸಾಧ್ಯವಾದರೆ ಸುಂದರ ಪಾಂಡ್ಯನ ಕಡೆಗೆ ತಿರುಗೋಣ. ಇನ್ನೀಗ ಒಂದು ಪದ್ಯ. ಭ್ರೂಭೇದೋ ಗುಣತಶ್ಚಿರಂ ನಯನಯೋ ಅಭ್ಯಸ್ತಂ ಆಮೀಲನಂ ರೋದ್ಧುಂ ಶಿಕ್ಷಿತಂ ಆದರೇಣ ಹಸಿತಂ ಮೌನೇಭಿಯೋಗ ಕೃತಃ ಧೈರ್ಯಂ ಕರ್ತುಮಪಿ ಸ್ಥಿರೀಕೃತಮಿತಂ ಚೇತಃ ಕಥಂಚಿನ್ಮಯ ಬದ್ಧೋ ಮಾನ ಪರಿಗ್ರಹೇ ಪರಿಕರಃ ಸಿದ್ಧಿಸ್ತು ದೈವೇ ಸ್ಥಿತ. ಒಬ್ಬಳು ನಾಯಿಕೆ ಸಖಿಗೆ ಹೇಳ್ತಾ ಇದ್ದಾಳೆ, ನನ್ನ ಪತಿಗೆ ನಾನು ಮುನಿಸನ್ನು ತೋರಬೇಕು ಅಂತ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದೀನಿ ಅಂತ. ಪ್ರೀತಿ ತುಂಬ ಇದ್ದಲ್ಲಿ ಮುನಿಸಿ ತೋರುವುದು ಕಷ್ಟ, ಅದನ್ನು ಪ್ರಯತ್ನಪಟ್ಟು ಕಲಿಯಬೇಕಾಗುತ್ತದೆ. ಈ ಕಾಲದ ಹುಡುಗಿಯರಿಗೆಲ್ಲ ಹೇಳಿಕೊಡಲೇಬೇಕಾಗಿಲ್ಲ. ಅವರಿಗೆ ಮುನಿಸಿಲ್ಲದೆ ಇರುವುದು ಹೇಗೆ ಅಂತ ಅನ್ನೋದಕ್ಕೆ ಮಹಾಶಿಬಿರವನ್ನು ಮಾಡಬೇಕು, ಹಲವು ಜನ್ಮಗಳ ಶಿಬಿರವನ್ನು ಮಾಡಬೇಕು ಅಂತ ಅನಿಸುತ್ತದೆ. ಭ್ರೂಭೇದೋ ಗುಣಿತಃ, ಹುಬ್ಬು ಗಂಟಿಕ್ಕೋದು ಹೇಗೆ ಅಂತ ಕನ್ನಡ ಮುಂದೆ ನಿಂತು ನೋಡಿ ನರ್ತಿಸಿ ಅಭಿನಯಿಸಿದ್ದಾಯಿತು. ನಯನಯೋರ್ ಅಭ್ಯಸ್ತಂ ಆಮೀಲನಂ, ಓರೆಗಣ್ಣೋಟದಲ್ಲಿ ತಿರಸ್ಕರಿಸುವುದು ಹೇಗೆ ಅಂತನ್ನುವಂಥದ್ದು, ಉದಾಸೀನ ಮಾಡುವುದು ಹೇಗೆ ಅನ್ನೋದು ಸರಿಯಾಗಿ ಅಭ್ಯಾಸ ಮಾಡಿಕೊಂಡಿದ್ದೀನಿ. ಕಣ್ಣು ಮುಚ್ಚಿಕೊಂಡು ನೋಡಿಯೂ ನೋಡದಂತೆ ಇರುವುದು ಹೇಗೆ ಅಂತ. ಆಮೇಲೆ ತಡೆಯುವುದು ಹೇಗೆ, ಮನೆ ಒಳಗೆ ಬಾರದಂತೆ ತಡೆಯುವುದು ಹೇಗೆ ಅಂತ ಬಗೆ ಬಗೆಯಾದ ಹುನ್ನಾರ ಇದೆಯಲ್ಲ. ನಾಯಿಯನ್ನು ಚೂ ಬಿಡೋದ್ರಿಂದ ಮೊದಲುಗೊಂಡು ಗಂಭೀರವಾಗಿ ಬಾಗಿಲಿಗೆ ಅಗಳಿ ಇಕ್ಕೋವರೆಗೆ ಬೇಕಾದಷ್ಟು ಉಂಟು. ಆದರೇಣ ಹಸಿತಂ ಮೌನೇ ಅಭಿಯೋಗ ಕೃತ. ಇನ್ನು ಯಾವುದೇ ಅಂಟಿಲ್ಲದ ನಗೆ
ಆ ಬೀರುವಂಥದ್ದನ್ನು ಕಲಿತದ್ದಾಯಿತು. ಇನ್ನು ಮೌನವಾಗಿರುವುದು ಹೇಗೆ ಅನ್ನೋದನ್ನು ಭಾಳಷ್ಟು ಮಾತುಗಳ ಮೂಲಕ ಕಲಿತಿದ್ದಾಯಿತು. ಎಷ್ಟೋ ಜನರ ಹತ್ರ ಕನ್ಸಲ್ಟ್ ಮಾಡಿ ಅದು ಇದು ಕೇಳಿ ಕಡೆಗೆ ಬಾಯಿ ಮುಚ್ಕೊಂಡಿರೋದು ಹೇಗೆ, ಅವನು ಏನು ಲಲ್ಲೆ ಮಾತು ನುಡಿದರೂ ಕೂಡ ಬಾಯಿ ಬಿಡಬಾರ್ದು ಅಂತ ಮಾಡಿದ್ದಾಯಿತು. ಧೈರ್ಯಂ ಕರ್ತುಮಪಿ ಸ್ಥಿರೀಕೃತಮಿದಂ ಚೇತಃ ಕಥಂಚಿತ್. ಈ ಮನಸ್ಸನ್ನು ಗಟ್ಟಿಯಾಗಿ ಹರಿಹೋಗದಂತೆ ಇಟ್ಟುಕೊಳ್ಳುವುದು ಹೇಗೆ ಅನ್ನೋದನ್ನು ಕಷ್ಟಪಟ್ಟು ಕಲಿತದ್ದು ಆಯಿತು. ಹೇಗೋ ಒಂದು ಕಡೆ ಪಾಸಿಂಗ್ ಮಾರ್ಕ್ಸ್ ಆದರೂ ಬರುವಷ್ಟು. ಬದ್ಧೋ ಮಾನ ಪರಿಗ್ರಹೇ ಪರಿಕರ. ಅಂತೂ ಹೀಗೆ ಬಿಂಕವನ್ನು ನಟಿಸುವುದಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಹವಣಿಸಿಕೊಂಡದ್ದಾಯಿತು. ಇನ್ನು ಸಿದ್ಧಿ ದೈವಾಧೀನ. ಇದನ್ನು ನಾನು ಸಾರ್ಥಕ ಮಾಡ್ಕೊಳ್ತೀನಾ, ಸಫಲೇ ಆಗ್ತೀನಾ ಅನ್ನೋದು ಗೊತ್ತಿಲ್ಲ ಅಂತ. ಅಂದರೆ ನಿಜವಾದ ಪ್ರೀತಿಯಲ್ಲಿ ಆ ಮುನಿಸನ್ನು ತಂದುಕೊಳ್ಳೋದು ಅದೆಷ್ಟು ಕಷ್ಟ, ಅದೇನು ಸ್ವಾರಸ್ಯ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಇನ್ನೊಂದು ಪಾಂಥ ಅಂದರೆ ಪತ್ನಿಯಿಂದ ದೂರವಾಗಿ ದೇಶಾಂತರ ಹೋದವನ ಗತಿ. ದೇಶೈರಂತರಿತ ಶತಶ್ಚ ಸರಿತಾಂ ಉರ್ವೀಭೃತಾಂ ಕಾನನೈಃ ಯತ್ನೇನಾಪಿ ನಯಾತಿ ಲೋಚನ ಪಥಂ ಕಾಂತೇತಿ ಜಾನನ್ನಪಿ ಉದ್ಗ್ರೀವಶ್ಚರಣಾರ್ಥರುದ್ಧ ವಸುತಃ ಪ್ರೋನ್ಮೃಜ್ಯ ಶಾಸ್ತ್ರೇ ದೃಶೌ ತಾಂ ಆಶಾಂ ಪಥಿಕಸ್ತಥಾಪಿ ಕಿಮಪಿ ಧ್ಯಾಯನ್ ಪುನರ್ವೀಕ್ಷತೆ. ಹಾದೀಗ ಅವನು ಪತ್ನಿಯಿದ್ದ ಊರಿಂದ ದೂರ ಹೋಗಿದ್ದಾನೆ. ದೇಶೈರಂತರಿತ, ಆ ದೇಶವೇ ಬೇರೆ, ಇವನೀಗ ಬಂದಿರುವ ದೇಶವೇ ಬೇರೆ. ಸರಿತಾಂ ಉರ್ವೀಭೃತಾಂ ಕಾನನೈಃ ಯತ್ನೇನಾಪಿ ನ ಯಾತಿ ಲೋಚನ ಪಥಂ. ಇನ್ನು ಹಾದು ಬಂದ ನದಿಗಳೆಷ್ಟೋ, ನಾಡುಗಳೆಷ್ಟೋ, ಕಾಡುಗಳೆಷ್ಟೋ, ಬೀಡುಗಳೆಷ್ಟೋ, ಮೇಡುಗಳೆಷ್ಟೋ, ಬೆಟ್ಟಗಳೆಷ್ಟೋ ಅದೆಲ್ಲ ದಾಟು ಬಂದಿದ್ದಾನೆ. ಇನ್ನು ಹೆಂಡತಿ ಕಣ್ಣಿಗೆ ಎಷ್ಟೇ ಪ್ರಯತ್ನಪಟ್ಟರೂ ಕಾಣ ಸಿಗಲು ಅಂತನ್ನೋದು ಗೊತ್ತಾಗಿದೆ. ಲೋಚನ ಪಥಂ ನ ಯಾತಿ ಕಾಂತಾ ಇತಿ ಜಾನನ್ನಪಿ. ಹಾಗೆ ಗೊತ್ತಿದ್ದರೂ ಉದ್ಗ್ರೀವ ಕುತ್ತಿಗೆ ಚಾಚಿ ಚರಣಾರ್ಧರುದ್ಧ ವಸುಧಃ ಮುಂಗಾಲಲ್ಲಿ ನಿಂತು ಶಾಸ್ತ್ರೇ ದೃಶವು ಪ್ರೋನ್ಮೃಜ್ಯ ಕಂಬನಿ ತುಂಬಿದ ಕಣ್ಣುಗಳನ್ನು ಮತ್ತೆ ಮತ್ತೆ ಉಜ್ಜಿಕೊಂಡು ಆ ಹೆಂಡತಿಯ ದಿಕ್ಕಿನ ಕಡೆಗೆ ಬೆಟ್ಟಂಗಾಲಿನಲ್ಲಿ ಇಟ್ಟು ನೋಡ್ತಾ ಇದ್ದಾನೆ ಅಂತ. ತುದಿಗಾಲಲ್ಲಿ ಆ ಕಡೆಗೆ ಅವಳು ಕಾಣಿಸಿಯಾಳ ಅಂತ ನೋಡ್ತಾ ಇದ್ದಾನೆ ಕಣ್ಣೀರಿಟ್ಟುಕೊಂಡು. ತಾಮ್ ಆಶಾಮ್ ಆ ದಿಕ್ಕಿಗೆ ನೋಡ್ತಾ ಇದ್ದಾನೆ. ಧ್ಯಾಯನ್ ಪುನರ್ವೀಕ್ಷತೆ. ಮತ್ತೆ ಮತ್ತೆ ನಿಟ್ಟುಸಿರುಟ್ಟು ನೆನೆದು ಆ ಕಡೆ ನೋಡಿ ಅವಳ ಕಡೆಯಿಂದ ಗಾಳಿಯಾದರೂ ಬೀಸಿ ಬಂದೀತಾ ಅಂತ ಅಂದ್ಕೋತಾ ಇದ್ದಾನೆ ಅಂತ. ಪ್ರೀತಿ ಅಂದರೆ ಹೀಗಿರಬೇಕು. ಇಷ್ಟು ದೂರ ಹೋದರೂ ಮತ್ತೆ ಮತ್ತೆ ಆ ಕಡೆ ನೆನಪಾಗ್ತಾ ಇರಬೇಕು. ಆ ದಿಕ್ಕಲ್ವಾ ಅನ್ನುವ ಸಂತೋಷ, ಅನ್ನುವ ಸಮಾಧಾನ ಬೇಕು. ಆಮೇಲೆ ನಾವು ಕವಿಯ ಬೇರೆ ಬೇರೆ ಪದ್ಯಗಳ ಹಂತಕ್ಕೆ ಬರೋಣ. ಒಬ್ಬಳು ನಾಯಿಕೆ ಸಖಿಗೆ ಹೇಳ್ತಾಳೆ, ನೀನಂತೂ ಬಿಂಕ ಮಾಡು, ಬಿಗುಮಾನ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತೀಯ. ಅವನು ಮನೆಯೊಳಗೆ ಬಂದ ಮೇಲೆ ಮನದೊಳಗೆ ಇದ್ದೇ ಇದ್ದಾನೆ. ಕಾಂತೆ ತಲ್ಪ ಮುಪಾಗತೆ ವಿಕಲಿತ ನೀವಿ ಸ್ವಯಂ ಬಂಧನಾತ್ ವಾಸೋ ವಿಶ್ಲತ ಮೇಖಲಾ ಗುಣಧೃತಂ ಕಿಂಚಿನ್ ನಿತಂಬೆ ಸ್ಥಿತಂ ಏತಾವತ್ಸಖಿ ವೇದ್ಮಿ ಸಾಂಪ್ರತಮಕಂ ಅಹಂ ತಸ್ಯಾಂಗ ಸಂಗೇ ಪುನಃ ಕೋಯಂ ಕಾಶ್ಮೀರತಂ ನುವಾ ಕಥಮಿತಿ ಸ್ವಲ್ಪಾಪಿ ಮೇ ನ ಸ್ಮೃತಿ. ಅವನು ಬಂದ ಅಂದರೆ ನನ್ನೊಡಲಾಗಿಲ್ಲ, ಬಟ್ಟೆಯಾಗಿಲ್ಲ, ಹೂವಾಗಿಲ್ಲ, ಹಾರವಾಗಿಲ್ಲ, ಯಾವುದೂ ಮೈ ಮೇಲೆ ನಿಲ್ತಿಲ್ಲ, ಮನದಲ್ಲಿ ಗೆಲ್ತಾ ಇಲ್ಲ. ಹಾಗಿರುವಾಗ ನಾನು ಯಾರು, ಅವನು ಯಾರು, ಮನೆ ಯಾವುದು, ಮಠ ಯಾವುದು, ಕಾಲ ಯಾವುದು, ದೇಶ ಯಾವುದು ಅಂತ ಗೊತ್ತಿಲ್ಲದೆ ಇದ್ದಾಗ ನೀನು ಅವನು ಬಂದರೆ ಹೀಗೆ ಮಾಡು, ಇವನು ಬಂದರೆ ಹೀಗೆ ಮಾಡು, ಈ ಬಿಂಕ ಮಾಡು ಅಂತೀಯಲ್ಲ, ಅದು ಹೇಗೆ? ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಬ್ರಹ್ಮಾನುಭವ ಆಗುವಾಗ ನೀನು ದ್ವೈತವನ್ನು ಉಳಿಸ್ಕೋತೀಯಂತೆಯಲ್ಲ, ಹೇಗೆ ಸಾಧ್ಯವಾಗುತ್ತದೆ ಅಂತ ಕವಿ ಕೇಳ್ತಾ ಇದ್ದಾನೆ. ಇದು ನಿಜಕ್ಕೂ ಮಾರ್ಮಿಕವಾದಂಥ ಒಂದು ಚಿತ್ರಣ. ಅದಾದ ಮೇಲೆ ಇನ್ನೊಬ್ಬಳು ಮುಗ್ಧೆ, ಅವಳ ನೋಟವನ್ನು ಕವಿ ಹೇಳ್ತಾನೆ. ಅಲಸ ವಲಿತೈ ಪ್ರೇಮಾರ್ದ್ರಾರ್ದ್ರೈ ಮುಕುಲೀಕೃತೈ ಕ್ಷಣಮಭಿಮುಖೈ ಲಜ್ಜಾಲೋಲೈ ನಿಮೇಷ ಪರಾಂಗುಖೈ ಹೃದಯ ನಿಹಿತಂ ಭಾವಾಕೂತಂ ವಮದ್ಭಿರ್ವೇಕ್ಷಣೈ ಕಥೆಯ ಸುಕೃತಿ ಕೇಯಂ ಮುಗ್ಧೆ ತವಾತ್ಯ ವಿಲೋಕ್ಯತೆ. ಹೇಳ್ತಾ ಇದ್ದಾನೆ, ಅಲಸ ವಲಿತೈ ವನಪು ವಯ್ಯಾರಗಳಿಂದ ಪ್ರೇಮ ತುಂಬಿ ಬಂದು ಆ ಪ್ರೇಮ ರಸದಿಂದ ಒದ್ದೆ ಮುದ್ದೆ ಆಗ್ತಾ ಇರುವಂಥ ಕಣ್ಣೋಟದಿಂದ ಒಂದು ಕ್ಷಣಕಾಲವೂ ಎವೆಯಿಕ್ಕದೆ ನಿಮೇಷ ಪರಾಂಗುಖೈ ಎವೆಯಿಕ್ಕುವುದಕ್ಕೆ ವಿಮುಖವಾಗಿರುವಂಥ ದೃಷ್ಟಿಯಿಂದ ಹಾಗೆ ಹೀರುವಂತೆ ನೀನು ಹೃದಯದ ಭಾವಗಳನ್ನೆಲ್ಲ ವಮದ್ಭಿರುವ ಈ ಕ್ಷಣಿ ಕಣ್ಣಿಂದ
ಚಿಮ್ಮಿಸ್ತಾ ಇದೆಯೋ ಎಂಬಂತೆ ನೋಡ್ತಾ ಇದೆಯಲ್ಲ, ಯಾವ ಪುಣ್ಯಾತ್ಮನಿಗೆ ಈ ನೋಟ ಸಿಕ್ಕಿತು, ಯಾರನ್ನು ನೋಡ್ತಾ ಇದ್ದಿ ಹೇಳೇ ಮುಗ್ದೆ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಇಲ್ಲಿರುವ ಸೂಕ್ಷ್ಮ, ಅವಳು ಮುಗ್ಧೆ ಆದ್ದರಿಂದ ನೆಟ್ಟ ನೋಟದಿಂದ ಯಾರನ್ನೂ ನೋಡಿಬಿಡ್ತಾಳೆ. ಗಾಥಾ ಸಪ್ತಶತಿಯಲ್ಲಿ ಒಂದು ಕಡೆ ಬರುತ್ತೆ, ನೋಡು ಆ ಹುಡುಗನ ನೋಡೋದಕ್ಕಂತೂ ನಿಂಗೆ ತುಂಬ ಇಷ್ಟ ಇದೆ, ಅವನು ಕೂಡ ಬಹಳ ಚೆನ್ನಾಗಿದ್ದಾನೆ, ಕಣ್ಣಿಗೆ ತಂಪಾಗಿ ಕಾಣಿಸ್ತಾ ಇದ್ದಾನೆ, ಕದ್ದು ಮುಚ್ಚಿ ನೋಡಿದ್ರೆ ಪೂರ್ತಿ ಕಾಣೋಕ್ಕೂ ಆಗೋಲ್ಲ, ಅಂಗಳ ಆರಲಿಲ್ಲ, ಆತ್ಮ ತಣಿಲಿಲ್ಲ ಅಂತ. ಅದು ಯಾಕೆ? ನೆಟ್ಟಾಗಿ ಎದುರಿಗೆ ನಿಂತು ನೋಡಿಬಿಡು. ಅಯ್ಯೋ ಪಾಪ ಮುಗ್ಧೆ ಅಂತ ಯಾರಾದರೂ ಅಂದುಕೋತಾರೆ, ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ, ಪ್ಲೈನ್ ಅಂತ ಅಂದುಕೋತಾರೆ ಹೊರತು ಇನ್ಯಾವುದು ಇಂಟೆನ್ಷನ್ಸ್ ಇದೆ ಅಂತ ಅಂದುಕೊಳ್ಳಲ್ಲ. ಹಾಗಾಗಿ ನೀನು ಓರೆಗಣ್ಣು ನೋಟದಿಂದ ನೋಡಿದ್ರೆ ಬೇರೆ ಏನೇನೋ ದೂರ ದೂರದ ಕಲ್ಪನೆಗಳನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತೊಂದು ಪದ್ಯವಿದೆ, ಬಹಳ ಸುಂದರವಾದಂಥ ಪದ್ಯವದು. ಕ್ವಚಿತ್ ತಾಂಬೂಲಕ್ತಃ ಕ್ವಚಿದಗರು ಪಂಕಾಂಕ ಮಲಿನಃ ಕ್ವಚಿತ್ ಚೂರ್ಣೋದ್ಗಾರಿ ಕ್ವಚಿದಪಿ ಚ ಸಾಲಕ್ತಕ ಪದಃ ವಲೀಭಂಗಾ ಭೋಗೈರಲಕ ಪತಿತೈಃ ಶೀರ್ಣಕುಸುಮೈಃ ಸ್ತ್ರಿಯೋ ನಾನಾವಸ್ಥಂ ಪ್ರಥಯಿತೆ ರಥಂ ಪ್ರಚ್ಛದ ಪಟಃ. ಅಂದರೆ ಫಸ್ಟ್ ನೈಟ್ನ ಮರುದಿನದ ಹೊದಿಕೆ ಹಾಸಿಗೆ ಹೇಗಿರುತ್ತೆ ಅಂತ ಅಷ್ಟೇ ಚಿತ್ರಣ ಕೊಡ್ತಕ್ಕಂಥದ್ದು. ಕೆಲವು ಕಡೆ ತಾಂಬೂಲದ ಉಗಳಿನ ಗುರುತಿದೆ, ಕೆಲವು ಕಡೆಗೆ ಅಗರು ಚಂದನದ ಗುರುತಿದೆ, ಕೆಲವು ಕಡೆಗೆ ಕುಂಕುಮದ ಗುರುತಿದೆ, ಕೆಲವು ಕಡೆಗೆ ಅಲತಿಗೆ ಹಚ್ಚಿದ ಕಾಲಿನ ಹೆಜ್ಜೆಯ ಗುರುತು ಕಾಣಿಸುತ್ತದೆ. ಒಟ್ಟಂದಲ್ಲಿ ಸಿಕ್ಕಾಪಟ್ಟೆ ಮುದುಡಿ ಮಾಸಿ ಒಣಗಿದ ಹೂಗಳಿಂದ ಚಿತ್ತಾರವಾಗಿದೆ, ಹಾಗಿದ್ದರೂ ತುಂಬ ಚೆನ್ನಾಗಿದೆ ಅಂತ. ಇಷ್ಟು ನೇರವಾಗಿ ಆ ಕಲ್ಪನೆಗಳನ್ನು ನಮ್ಮ ಮುಂದೆ ಇಡ್ತಾರಲ್ಲ, ಅವರ ಧೈರ್ಯ, ಅವರ ರಾಸಿಕ್ಯ ನಾವು ಮೆಚ್ಚಬೇಕು. ಇನ್ನೊಂದು ಕಡೆ ಆ ನಾಯಕನಿಗೆ ನಾಯಕಿ ಹೇಳ್ತಾಳೆ, ಅಚ್ಛಿನ್ನಂ ನಯನಾಂಬು ಬಂಧುಷು ಕೃತಂ ಚಿಂತಾ ಗುರುಶ್ವರ್ಪಿತ ದತ್ತಂ ದೈನ್ಯಮಶೇಷತಃ ಪರಿಜನೆ ತಾಪಸ್ಸಖೀಶ್ವಾಹಿತಃ ಅದ್ಯ ಶ್ವಃ ಪರ ನಿರ್ವೃತಿಂ ಭಜತಿ ಸಾ ಶ್ವಾಸೈಃ ಪರಂ ಖಿದ್ಯತೆ ವಿಸ್ರಬ್ಧೋ ಭವ ವಿಪ್ರಯೋಗ ಜನಿತಂ ದುಃಖಂ ವಿಭಕ್ತಂ ತಥಾ. ನಾಯಕಿ ಸ್ಥಿತಿಯನ್ನು ದೂತಿ ನಾಯಕನಿಗೆ ಹೇಳ್ತಾಳೆ. ನೋಡಪ್ಪ, ಅವಳು ತನ್ನ ಕಣ್ಣೀರನ್ನು ಬಂಧುಗಳಿಗೆ ಕೊಟ್ಟುಬಿಟ್ಲು, ಚಿಂತೆಯನ್ನು ತಂದೆ ತಾಯಿಗಳಿಗೆ ಕೊಟ್ಟುಬಿಟ್ಲು, ದೀನತೆಯನ್ನು ಸ್ನೇಹಿತರಿಗೆ ಕೊಟ್ಟುಬಿಟ್ಲು, ಸಂತಾಪವನ್ನು ಪರಿವಾರಕ್ಕೆ ಹಂಚಿಬಿಟ್ಲು. ಇನ್ನೇನಿದೆ? ಉಸಿರೊಂದು ಇದೆ, ಅದು ಇಂದೋ ನಾಳೆಯೋ ಈಗಲೋ ಇನ್ನೇನು ಈ ಕ್ಷಣವೋ ಅಂತ ಇದೆ. ಹಾಗಾಗಿ ಯೋಚನೆ ಮಾಡಬೇಡ, ಅವಳು ತನ್ನದೆಲ್ಲವನ್ನೂ ದುಃಖವನ್ನು ಹಂಚಿಬಿಟ್ಟಿದ್ದಾಳೆ, ನೆಮ್ಮದಿಯಾಗಿ ಇರು ನೀನು ಅಂತ. ಅಂದರೆ ನೀನೆಷ್ಟು ಕ್ರೂರಿ, ಅವಳ ಪ್ರೀತಿಯನ್ನು ನಿರಾಕರಿಸಿದ್ದೀಯ, ಕಠಿಣ ಹೃದಯ. ಅವಳ ಕಣ್ಣೀರು, ಚಿಂತೆ, ದೀನತೆ, ಸಂತಾಪ ಇವೆಲ್ಲ ಕೂಡ ಅವಳಿಂದ ಸಾಂಕ್ರಾಮಿಕವಾಗಿ ಅವಳು ಸತ್ತೇ ಹೋಗ್ಬಿಡ್ತಾಳೆ ಅಂತ ಅವೆಲ್ಲ ಬಂಧುಗಳಿಗೆ, ಆತ್ಮೀಯರಿಗೆ, ಸ್ನೇಹಿತರಿಗೆ ಬಂದಿದೆ. ನಿನಗೆ ಯಾವುದೂ ಬರೋಲ್ಲ, ಯಾಕೆಂದರೆ ನೀನು ಅವಳವನ್ನ ಅಲ್ವಲ್ಲ. ಅದಕ್ಕೋಸ್ಕರವಾಗಿ ಹಾಯಾಗಿರು ಅಂತನ್ನುವಂಥ ಮಾತು. ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿಯನ್ನು ಕವಿ ಅದೆಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಒಬ್ಬ ನಾಯಿಕೆ ಏನು ಮಾಡ್ತಾಳೆ, ಮುನಿಸಿ ಬಂದಿದೆ ಗಂಡನ ಮೇಲೆ. ನಂತಃ ಪ್ರವೇಶ ಮರುಣದ್, ಒಳಗೆ ಬರಬೇಡ ಅಂತ ಹೇಳಲಿಲ್ಲ. ವಿಮುಖಿ ನಚಾಸೀತ್, ಮುಖವನ್ನು ತಿರುಗಿಕೊಳ್ಳಿಲ್ಲ. ಆಚಷ್ಟ ರೋಷ ಪರುಷಾಣಿ ನ ಚಾಕ್ಷರಾಣಿ, ಒರಟೊರಟಾದ ಮಾತುಗಳು ಒಂದು ಅಕ್ಷರವನ್ನೂ ಹೇಳಲಿಲ್ಲ. ಮನೆಯೊಳಗೆ ಬರಬೇಡ ಅನ್ನಲಿಲ್ಲ, ಮುಖ ತಿರುಗಿಕೊಳ್ಳಿಲ್ಲ, ನೆಟಿಕೆ ಮುರಿದು ಬೈಗಳನ್ನೂ ಆಡಲಿಲ್ಲ. ಸಾ ಕೇವಲಂ ಸರಳ ಪಕ್ಷ್ಮ ಬಿರಕ್ಷಿಪಾತೈ ಕಾಂತಂ ವಿಲೋಕಿತವತಿ ಜನನಿರ್ವಿಶೇಷಂ. ಮನೆಗೆ ಯಾರೇ ಸಾಮಾನ್ಯ ಗೆಸ್ಟ್ ಬಂದರೆ ಹೇಗೆ ಹೀಗೆ ಕಣ್ಮಿಟಿಕಿಸ್ಕೊಂಡು ಕೈ ಚಾಚಿಕೊಂಡು ನಗ್ನಗ್ತಾ ಬರಮಾಡ್ಕೊಳ್ತೀವೋ ಅಷ್ಟೇ, ಹಾಗೆ ಬರಮಾಡ್ಕೊಂಡ್ಲು ಅಂತ. ಜನನಿರ್ವಿಶೇಷಂ, ಎಲ್ಲರಂತೆ ನೋಡಿಬಿಟ್ಲು ಅಂತ. ಬದುಕಲ್ಲಿರುವುದೇ ಪ್ರೀತಿ ಅಂದರೆ ಐ ಆಮ್ ಸ್ಪೆಷಲ್ ಟು ದಟ್ ಎಕ್ಸ್ ವೈ ಝೆಡ್ ಅಂತಷ್ಟೇ. ಆ ವ್ಯಕ್ತಿಗೆ ನಾನು ಅತಿ ವಿಶಿಷ್ಟ ಅಂತ ಭಾವನೆಯೇ ಪ್ರೀತಿ, ಅದೇ ದಾಂಪತ್ಯ. ಎಲ್ಲರಂತೇನೂ ಅಂತಂದರೆ ಏನು ಹೇಳ್ತಾರಲ್ಲ, ದೇ ಆಲ್ಸೋ ರ್ಯಾನ್ ಅಂತ ರನ್ನಿಂಗ್ ರೇಸಲ್ಲಿ. ಅವರು ಓಡಿದ್ರು, ಫಸ್ಟ್ ಸೆಕೆಂಡ್ ಥರ್ಡ್ ಆದಮೇಲೆ ಏನು ಓಡಿದ್ರೆ ಏನು, ಏನಾದರೆ ಏನು, ಆ ರೀತಿಯಾಗಿ ಆಗಿರ್ತಕ್ಕಂಥದ್ದು ಅನ್ನುವ ಭಾವವನ್ನು ತುಂಬ ತುಂಬ ಸೊಗಸಾಗಿ ಕವಿ ವ್ಯಕ್ತಪಡಿಸಿದ್ದಾನೆ. ಅದಾದ ಮೇಲೆ ಇನ್ನೊಂದು ವಿರಹಕ್ಕೆ ಸಂಬಂಧಪಟ್ಟ ಪದ್ಯ. ವರಮಸೌ ದಿವಸೌ ನ ಪುನರ್ನಿಶಾ ನನು ನಿಶೈವ ವರಂ ನ ಪುನರ್ದಿನಂ ಉಭಯಮೇತದಪಿ ವ್ರಜತು ಕ್ಷಯಂ ಪ್ರಿಯತಮೇನ ನ ಯತ್ರ ಸಮಾಗಮಃ. ಹಗಲು ಚನ್ವ, ರಾತ್ರಿ ಚನ್ವ,
ವಸಂತ ಚೆನ್ನುವ, ಶಿಶಿರ ಚೆನ್ನುವ, ಶರತ್ಕಾಲ ಚೆನ್ನುವ, ಹೇಮಂತ ಚೆನ್ನುವ ಅಂತೆಲ್ಲ ಕೇಳ್ತಾರೆ. ಇಲ್ಲ, ಯಾವುದೂ ಚೆನ್ನ ಅಲ್ಲ ಅವನಿಲ್ಲದೆ ಇದ್ದಾಗ. ಎಲ್ಲವೂ ಚೆನ್ನವೇ ಅವನಿದ್ದಾಗ. ವರಮಸೌ ದಿವಸೋ ನ ಪುನರ್ನಿಶಾ ನನು ನಿಶೈವ ವರಂ ನ ಪುನರ್ದಿನಂ. ಇದು ಬೇಡ ಅದು ಬೇಡ ಅಂತನ್ನುವುದಲ್ಲವೇ ಅಲ್ಲ. ಪ್ರಿಯತಮೇನ ನಯತ್ರ ಸಮಾಗಮ ವ್ರಜತು ಕ್ಷಯಂ. ಅವನಿಲ್ಲ ಅಂದರೆ ಇವೆಲ್ಲ ನೆಗೆದು ಬಿದ್ದು ಹೋಗಲಿ ಅಂತ. ನಮಗೆ ಎಷ್ಟೋ ಬಾರಿ ಒಳ್ಳೆಯ ಕಾಲ ಬರಲಿ ಅಂತೀವಿ, ಒಳ್ಳೆಯ ಸಮಯ ಇರಲಿ, ಒಳ್ಳೆಯ ಸಂದರ್ಭ ಇರಲಿ, ಒಳ್ಳೆಯ ಸ್ಥಿತಿ ಇರಲಿ ಅಂತ. ನಮಗೆ ಬೇಕಾದವರಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ, ಬೇಡದವರಿದ್ದಾಗ ಯಾವುದೂ ಚೆನ್ನಾಗಿರೋದಿಲ್ಲ. ಕೆಟ್ಟ ಅಡುಗೆ ಆದರೂ ಇಷ್ಟವಿದ್ದವ್ರ ಜೊತೆ ಹರಟುಕೊಂಡು ತಿಂದುಬಿಡ್ಬೋದು. ನಮ್ಮ ತಾಯಿ ಹಾಗೆ ಮಾಡ್ತಾಯಿದ್ರು. ಅವತ್ತೇನೂ ಅಡುಗೆ ರುಚಿ ಇಲ್ಲ, ಸ್ವಾರಸ್ಯ ಇಲ್ಲ, ಒಂದು ಒಣಕಲ್ ರೊಟ್ಟಿ ಅಂತಂದರೆ ಆತ್ಮೀಯರ ಜೊತೆ ಮಾತಾಡಿಕೊಂಡು ಅದು ಏನು ಅನ್ನೋದು ಕೂಡ ಮರೆತುಬಿಟ್ಟು ತಿಂದುಬಿಡೋರು. ಅವ್ರು ಹಾಗೇ ಇದ್ದದ್ದು. ಕಹಿ ಹಾಗಲ ರಸವನ್ನು ಕೂಡ ಅವರು ಸಂತೋಷವಾಗಿ ಕುಡಿತಾಯಿದ್ರು. ಒಳ್ಳೆ ಮಾತಾಡೋರಿದ್ದರೆ ಕಾಣು ಸಾಕು ಅಂತಂತ ಇದ್ದರು. ಹಾಗೆ ಆ ರೀತಿಯಾದಂಥದ್ದು ಪ್ರೀತಿ ಇದ್ದಲ್ಲಿ ಮತ್ತೆ ಇನ್ನೇನಿಲ್ಲ. ಪ್ರೀತಿ ವಿದರ ಒಲಿದೆತ್ತುದೇ ಅಮೃತವು ಅಂತ ಹೃದಯ ಕ್ಷುದೆಗೆ ಅನ್ನುವ ಮಾತನ್ನು ಕುಮಾರವ್ಯಾಸನ ಕೃಷ್ಣ ಹೇಳ್ತಾನಲ್ಲ ಅಕ್ಷಯ ಪಾತ್ರ ಪ್ರಕರಣದಲ್ಲಿ, ಆ ರೀತಿಯಾದದ್ದು ಅನ್ನುವುದು ಗೊತ್ತಾಗುತ್ತದೆ. ಆಮೇಲೆ ಮತ್ತೊಂದು ಹೃದಯ ಮನೋಹರವಾದ ಪದ್ಯ ನಿನ್ನೆ ನಾನು ಹೇಳಿದ್ದೆ. ಕೋಪಸ್ತ್ವಯ ಹೃದಯ ಕೃತೋ ಇದೆ ಮಂಜುಲಾಕ್ಷಿ ಸೋಸ್ತು ಪ್ರಿಯಸ್ತವ ಅಂತ. ಕೊಟ್ಟಿದ್ದೆಲ್ಲ ವಾಪಸ್ ಕೊಟ್ಬಿಡು ಅಂತ ಅದು ಒಂದು ಪ್ರಕ್ಷೇಪ ಪದ್ಯವಾಗಿ ಹೇಳ್ತಾರೆ. ಆಮೇಲೆ ಗಂಡ ಹೆಂಡತಿ ಅಂದರೆ ಯಾರು ಮತ್ತು ನಿಜವಾಗಿ ಪ್ರೇಯಸಿ ಪ್ರಿಯತಮ ಅಂದರೆ ಯಾರು ಅಂತ ಒಂದು ವರ್ಗೀಕರಣದ ಪದ್ಯವನ್ನೇ ಕೊಟ್ಟುಬಿಟ್ಟಿದ್ದಾನೆ. ಆಶ್ಲಿಷ್ಟ ರಭಸಾದ್ ವಿಲೀಯತ ಇವ ಆಕ್ರಾಂತಂ ವಿಲೀಯತ ಇವ ಕ್ರಾಂತಾಪ್ಯನಂಗೇನಯ ಯಸ್ಯಾ ಕೃತ್ರಿಮ ಚಂಡವಸ್ತು ಕರ್ಣಾಕೂತೇಷು ಖಿನ್ನಂ ಮನಃ ಕೋಯಂ ಕಾಹಮಿತಿ ಪ್ರವೃತ್ತ ಸುರತ ಜಾನಾತಿ ಯಾನಂತರಂ ರಂತುಸ್ಸಾ ರಮಣಿ ಸಯೇವ ರಮಣಃ ಶೇಷವತು ಜಾಯಾಪತಿ. ಅಪ್ಪಿಕೊಂಡ್ರೆ ಅಪ್ಪಿಕೊಳ್ಳುವಿಕೆ ಅನ್ನೋದೇ ಕರಗೋಗಿರಬೇಕು. ನೋಡಿದ್ರೆ ನೋಟ ಅನ್ನುವುದೇ ಕರಗಿ ಹೋಗ್ಬಿಡಬೇಕು. ಆಮೇಲೆ ಮನಸ್ಸು ಅನ್ನುವ ಪ್ರತ್ಯೇಕತೆಯೇ ಹೋಗಬೇಕು. ನಾನು ಯಾರು, ಅವನು ಯಾರು, ಇದು ಯಾರು, ಅದು ಯಾರು ಅನ್ನೋದೇ ಹೋಗಬೇಕು. ಯಾರಿಗೆ ಹೀಗಾಗಿದೆಯೋ ಅವರು ಪ್ರೇಯಸಿ ಪ್ರಿಯತಮರು, ಯಾರಿಗೆ ಹಾಗಿಲ್ವೋ ಅವರು ಗಂಡ ಹೆಂಡತಿ. ಅಂದರೆ ದ್ವೈತ ಭಾವ ಇದ್ದಲ್ಲಿ ಗಂಡ ಹೆಂಡಿರು, ಅದ್ವೈತ ಭಾವ ಇದ್ದಲ್ಲಿ ಪ್ರಿಯ ಪ್ರಿಯೆಯರು ಅನ್ನುವ ಮಾತನ್ನು ಹೇಳ್ತಾನೆ. ಇನ್ನೊಂದು ಪದ್ಯ ಹೇಳ್ತಾನೆ. ಗಚ್ಚೇತ್ಯುನ್ನತೆಯ ಭ್ರುವೈವ ಗದಿತಂ ಮಂದಂ ಬಲಂತ್ಯಾ ತಥಾ ತೇನಾಪ್ಯಂಚಿತ ಲೋಚನದ್ವಯಪುಟೇನಾಜ್ಞಾಗೃಹೀತಾಶನೈ ಸಂಕೇತಾಯ ವಲದೃಶ ಪಿಶುನಿತ ಜ್ಞಾತಾ ಚ ದಿಕ್ಪ್ರೇಯಸ ಗೂಢಸಂಗಮ ನಿಶ್ಚಯೋ ಗುರುಪುರೋಪ್ಯೇವಂ ಯುವಭ್ಯಂ ಕೃತಃ. ಅವರಿಗಿನ್ನೂ ಹೊಸದಾಗಿ ಮದುವೆಯಾಗಿದೆ. ಮನೆಯಲ್ಲಿ ಒಂದು ರಾಶಿ ಜನ ಹಿರಿಯರ ಎದುರಿಗೆ ಹೊರಗೆಲ್ಲೋ ಮೀಟ್ ಮಾಡಬೇಕು ಅನ್ನುವ ಕಣ್ಣೋಟದ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಹೋಗು ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದನು ಅವಳು ಹಾಗೆ ಹುಬ್ಬನ್ನು ಹೀಗೆ ಎತ್ತಿ ಇಳಿಸಿ ಮಾಡಿದ್ದಾಳೆ. ಅದು ಯಾವ ನರ್ತಕರಿಗಾಗುತ್ತೋ ಗೊತ್ತಿಲ್ಲ. ಜಯಂತಿ ಸ್ಥಾಯಿ ಸಂಚಾರಿ ಭಾವಾಭಿನಯ ಭಾವುಕಾಹ ನೀಲಲೋಹಿತ ಶೈಲೂಷ ಭ್ರೂಲತಾ ಲಾಸ್ಯ ವಿಭ್ರಮಾಹ ಅಂತ ಬರೀತಾರೆ. ಆ ನೀಲಲೋಹಿತ ಶೈಲೂಷ ಮಹಾದೇವನ ಹುಬ್ಬುಗಳಿಗೆ ಎಲ್ಲ ಸ್ಥಾಯಿ ಭಾವಗಳ ಸಂಚಾರಿ ಭಾವಗಳ ಚಲನೆಯನ್ನು ತೋರಿಸುವಂಥ ಹುಬ್ಬಿನ ಕುಣಿತ ಇದೆಯಂತೆ. 8 ಸ್ಥಾಯಿ, 33 ವ್ಯಭಿಚಾರಿ ಮತ್ತು 8 ಸಾತ್ವಿಕ ಭಾವಗಳು, ಒಟ್ಟು 49 ಭಾವಗಳನ್ನು ತೋರ್ಪಡಿಸುವಂತೆ ಹುಬ್ಬು ಹಾರಿಸಬಲ್ಲದಂತೆ. ಅವನಲ್ಲಿ ಕಲಿತಿರಬೇಕು ಇವಳು, ಅಥವಾ ಅವನಿಗೇ ಕಲಿಸ್ತಾ ಇರಬೇಕು. ಹೀಗೆ ಹೇಳಿದ ತಕ್ಷಣ ಹೋಗು ಅಂತ ಆಯ್ತಂತೆ. ಮಂದಂ ವಲಂತ್ಯಾತಯ ತಥಾ ತೇನಾಪ್ಯಂಚಿತ ಲೋಚನದ್ವಯ ಪುಟೇನ ಆಜ್ಞಾ ಗೃಹೀತ ಶನೈ. ಅವನು ಮೆಲ್ಲನೆ 2 ಕಣ್ಣನ್ನು ಒಂದು ಬಾರಿ ಹಿಂಗೆ ತಾಡಿತ ಅನ್ನುವಂಥ ಒಂದು ಕಣ್ಣಿನ ರೆಪ್ಪೆಯ ಚಲನೆ, ಕಣ್ಣು ಒಮ್ಮೆ ಮಿಟುಕಿಸಿ ಆಗಲಿ ಅಂತ ಆಜ್ಞೆಯನ್ನು ಸ್ವೀಕಾರ ಮಾಡಿದಂತೆ. ಇವಳು ಹೋಗು ಅಂತ ಆ ಕಡೆಗೆ ಹುಬ್ಬು ತಿರುಗಿಸಿದ್ದಾಳೆ, ಅವನು ಆಗಲಿ ಅಂತ ರೆಪ್ಪೆಗಳನ್ನು ಇಳಿಸಿದ್ದಾನೆ. ಹೀಗೆ ಎಲ್ಲರೂ ಇರುವಾಗಲೇ ಅವ್ರಿಗೆ ಅದು ಹೇಗೆ, ಎಲ್ಲಿಗೆ ಅಂತ, ಯಾವ ಹೊತ್ತಿಗೆ ಅಂತ, ಹೇಗೆ ಅಂತ ಅಷ್ಟು ಗೊತ್ತಾಗಿದೆ ಅಂತ. ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದಾರೆ ನೋಡಿ. ಯಾವ SMS ಬೇಕು, ಯಾವ ಟೆಲೆಕ್ಸ್ ಬೇಕು, ಯಾವುದು ಬೇಕು, ಏನು ಬೇಕು, ಎಂಥದ್ದು ಇಲ್ಲದೆ ಆಗಿದೆ ಅಂತ ಹೇಳಿಬಿಟ್ಟಿದ್ನು. ಪಾಪ
ಇದೆಲ್ಲ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇದ್ದಂಥ ಒಬ್ಬ ಆ ಥರದ ಮಿಡುಕಿನ ಮಹೋದಯ ಒಬ್ಬ ಇದ್ದಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಜಾಗರ್ತಿ ಲೋಕೋ ಜ್ವಲತಿ ಪ್ರದೀಪ ಸಖೀಜನೋ ವೀಕ್ಷತಿ ಮಾಮ ಜಸ್ರಂ ಮುಹೂರ್ತ ಮಾತ್ರ ಕುರುಕಾಂತ ಧೈರ್ಯಂ ಬುಭುಕ್ಷಿತ ಕಿಂ ದ್ವಿಕರೇಣ ಭುಂಕ್ತೆ. ಲೋಕ ಎಲ್ಲ ಇದ್ದಿದೆ, ಇನ್ನೂ ದೀಪ ಉರಿತಾ ಇದೆ, ಸಖಿಯರು ಹಿರಿಯರು ಎಲ್ಲರೂ ಇಲ್ಲೆಲ್ಲೇ ಓಡಾಡ್ತಾ ಗಮನಿಸ್ತಾ ಇದ್ದಾರೆ. ಒಂದು ಕ್ಷಣಕಾಲ ಗಟ್ಟಿ ಮನಸ್ಸು ಮಾಡ್ಕೊಳ್ಳಯ್ಯ, ಹಸಿದವನು 2 ಕೈಯಲ್ಲೂ ತಿನ್ನಲಾದೀತೆ, ತೆಪ್ಪಿಗಿರು, ಆಮೇಲೆ ಬರ್ತೀನಿ ಅಂತ ಅವಳಂತಾಳೆ. ಈ ರೀತಿಯಾಗೂ ಕೂಡ ಆಗುತ್ತದೆ. ಆಮೇಲೆ ಒಂದು ಚಿಕ್ಕ ಅನುಷ್ಠುಪ್ಪನ್ನು ಹೇಳ್ತಾನೆ ಕವಿ. ಸಾಯೌವನ ಮದೋನ್ಮತ್ತ ವಯಂ ಅಸ್ವಸ್ಥ ಚೇತಸಃ ತಸ್ಯಾ ಲಾವಣ್ಯ ಮಂಗೇಶು ದಾಹೋಸ್ಮಾಸು ವಿಜೃಂಭತೆ. ಅವಳು ನೋಡಿದ್ರೆ ಯೌವನದ ಮದದಿಂದ ತುಂಬಿ ತುಳುಕ್ತಾ ಇದ್ದಾಳೆ. ಹಾಗೆ ಮದ ಬಂದವರಿಗೆ ಅಸ್ವಾಸ್ಥ್ಯ ಆಗುವುದು ಶತಸಿದ್ಧ. ಅಂದರೆ ಉಪ್ಪು ತಿಂದವನು ನೀರು ಕುಡಿತಾನೆ ಅಂತ. ಮದ ಬಂದವರಿಗೆ ತೊಂದರೆ ಆಗೋದು ಸಹಜ. ಅಂದರೆ ಅವಳ ಮದದಿಂದ ನಮಗೆ ತೊಂದರೆ ಆಗ್ತಾ ಇದೆ. ಅವಳು ನೋಡಿದ್ರೆ ಮೈಯೆಲ್ಲ ಲಾವಣ್ಯದಿಂದ ತುಂಬಿ ತುಳುಕಾಡ್ತಾ ಇದ್ದಾಳೆ. ಲಾವಣ್ಯ ಅಂತಂದರೆ ಲವಣಸ್ಯ ಭಾವ ಅಂತ, ಉಪ್ಪಿನ ಭಾವ. ಉಪ್ಪು ನೀರು ಮೈಯೆಲ್ಲ ತುಳುಕಿದ್ರೆ ನಮಗೆ ದಾಹ ಆಗ್ತಾ ಇದೆ ಅಂತ. ದಾಹೋಸ್ಮಾಸು ವಿಜೃಂಭತೆ ಅಂತ. ಅಂದರೆ ನೋಡಿ, ಇದು ಬಹಳ ಸೊಗಸಾದಂಥ ವಿಭಾವನಾ ಅನ್ನುವ ಒಂದು ಅಲಂಕಾರ. ಕಾರ್ಯ ಒಂದು ಕಡೆ ಇದ್ದರೆ ಕಾರಣ ಒಂದು ಕಡೆ ಇದ್ದರೆ ಕಾರ್ಯ ಇನ್ನೊಂದು ಕಡೆ ಆಗುತ್ತದೆ. ಪೃಷ್ಠತಾಡನೆ ದಂತಭಂಗ ಅಂತ ಗಾದೆ ಇದೆಯಲ್ಲ, ಹಾಗೆ ಅವಳಿಗೇನೋ ಇದ್ದರೆ ಇವ್ರಿಗೇನೋ ಆಗುತ್ತದೆ ಅಂತ. ಒಂದು ಕಡೆ ಸುಭಾಷಿತ ರತ್ನಭಂಡಾಗಾರದಲ್ಲಿ ಒಂದು ಪದ್ಯ ಬರ್ತದೆ. ತಸ್ಯಾ ಸುತನು ಸರಸ್ಯಾಂ ಚೇತೋ ನಯನಂಚ ನಿಷ್ಪತಿತಂ ಗುರುಚೇತಸ್ತು ನಿಮಗ್ನಂ ಲಘುನೇತ್ರಂ ಸರ್ವತೋ ಭ್ರಮತಿ ಅಂತ. ಅವಳ ಸೌಂದರ್ಯ ಸರೋವರದಲ್ಲಿ ಕಣ್ಣು ಮನಸ್ಸು ಎರಡು ಬಿದ್ದುಬಿಟ್ವು. ಭಾರವಾದ ಮನಸ್ಸು ಮುಳುಗೇ ಹೋಯಿತು, ಹಗುರವಾದ ಕಣ್ಣು ಅಲ್ಲೇ ಭ್ರಮಿಸ್ತಾ ಇದೆ ಅಂತ. ಏನು ಸುಂದರವಾದ ಕವಿತೆಯನ್ನು ಬರೆದಿದ್ದಾನೆ ಕವಿ ನೋಡಿ. ಕಣ್ಣು ಬಿಡ್ತಾ ಇದ್ದಾನೆ ಅಂತಕ್ಕಂಥದ್ದು ಆ ರೀತಿಯಾಗಿ. ಆಮೇಲೆ ಇನ್ನೊಂದು ಪದ್ಯವನ್ನು ಕವಿ ಹೇಳ್ತಾನೆ. ಮಾನವ್ಯಾಧಿ ನಿಪೀಡಿತಾ ಮಧುನಾ ಶಕ್ನೋಮಿ ತಸ್ಯಾಂತಿಕಂ ನೋಗಂತುಂ ನ ಸಖೀ ಜನೋಸ್ತಿ ಚತುರೋ ಯೋಮಾಂ ಬಲಾನ್ನೇಷ್ಯತಿ ಮಾನೀಸೋಪಿ ಜನೋನ ಲಾಘವ ಭಯಾದಭ್ಯೇತಿ ಮಾತಸ್ವಯಂ ಕಾಲೋ ಯಾತಿ ಚಲಂಚ ಜೀವಿತಂ ಇತಿ ಕ್ಷುಣ್ಣಂ ಮನಶ್ಚಿಂತೆಯ. ಅಮ್ಮ ಅಂತ ಒಬ್ಬಳು ತಾಯಿ ಹತ್ತಿರ ಹೇಳ್ಕೊಳ್ತಾ ಇದ್ದಾಳೆ. ತಮಿಳಿನ ಕಾವ್ಯಗಳಲ್ಲಿ ಸಂಗಮ್ ಕವಿತೆಯಲ್ಲಿ ನಾಯಕ ನಾಯಿಕೆ ಕೆಲವೊಮ್ಮೆ ಸಖಿ, ಆದರೆ ಹೆಚ್ಚಾಗಿ ಬರತಕ್ಕಂಥದ್ದು ಚಿಕ್ಕಮ್ಮ, ಚಿತ್ತಿ ಅಂತ ಏನು ಕರಿತೀವಿ. ಅವಳು ಬಂದು ಸಹಾಯ ಮಾಡ್ತಾಳೆ ಅವಳ ಪ್ರಣಯಕ್ಕೆ. ಹಿರಿಯರು ಈ ಥರ ಒಂದು ಪ್ರಣಯಕ್ಕೆ ಸಹಾಯ ಮಾಡುವುದು ಅಂತನ್ನುವುದು ತುಂಬ ವಿಶಿಷ್ಟವಾದಂಥದ್ದು. ಅದು ತಮಿಳು ಕಾವ್ಯಗಳಲ್ಲಿ ಕಾಣುವ ಮಾಧುರ್ಯ. ಇವಳು ಆ ಥರ ಒಬ್ಬ ತಾಯಿ, ಚಿಕ್ಕಮ್ಮ ಅಂತ ಅನ್ಬೋದು, ಹಿರಿಯಳು. ಅವಳನ್ನು ಕೇಳ್ತಾ ಇದ್ದಾಳೆ. ಗಾಹಾ ಸಪ್ತಸೆಯಲ್ಲೆಲ್ಲ ಅತ್ತೆ ಮತ್ತೆ ಮತ್ತೆ ಬರ್ತಾಳೆ. ಅತ್ತ ಅಂತ ಕನ್ನಡ ತೆಲುಗುನಲ್ಲಿರ್ತಕ್ಕಂಥ ತಮಿಳಿನಲ್ಲಿರ್ತಕ್ಕಂಥ ಶಬ್ದ ಪ್ರಾಕೃತ ಶಬ್ದ, ಸಂಸ್ಕೃತ ಮೂಲದ್ದು. ಅತ್ತ ಅತ್ತ ನಿಮಜ್ಜಯಿ ಅಂತೆಲ್ಲ ಬರ್ತದೆ. ಅತ್ತ ಅಂತ ಅಂದರೆ ಅತ್ತೆ. ಅಲ್ಲಿ ನೋಡಿ ಅತ್ತೆ ಎಷ್ಟು ಪ್ರೀತಿಪಾತ್ರಳು ಅಂತ ಅನ್ನೋದು ಗೊತ್ತಾಗುತ್ತದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಈಚೆಗೆ ಒಂದು ಅಪಪ್ರತೆ ಬಂದಿದೆ. ತಮಿಳು ಬೇರೆ, ಸಂಸ್ಕೃತ ಬೇರೆ, ಪ್ರಾಕೃತ ಬೇರೆ, ಕನ್ನಡ ಬೇರೆ ಅಂತ. ಎಲ್ಲವೂ ಒಂದೇ ಮೂಲದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಗೋದಾವರಿ ತೀರದಲ್ಲಿ, ಆ ಒಂದು ಮಧ್ಯ ಭಾರತದಲ್ಲಿ, ಮಹಾರಾಷ್ಟ್ರ ಇವತ್ತಿನ ಪ್ರಾಂತ, ಅಲ್ಲಿ ಪ್ರತಿಷ್ಠಾನ ಆಸುಪಾಸಿನ ಶಾತವಾಹನರ ಸಾಮ್ರಾಜ್ಯದ ಕಾಲದಲ್ಲಿ 2300 ವರ್ಷಗಳಿಗೆ ಹಿಂದೆಯೇ ಆ ಒಂದು ಜೀವಂತವಾದ ಶೃಂಗಾರ ಝರಿ ಹರಿಯಿತು. ಗಾಹ ಸತ್ತಸೆಯಿ. ಅಲ್ಲಿ ಮತ್ತೆ ಮತ್ತೆ ಅವಳು ಹೇಳ್ತಾ ಇರ್ತಾಳೆ, ಪ್ರೀತಿ ಅನ್ನುವುದು ಮತ್ತೆ ಮತ್ತೆ ನೋಡ್ತಾ ಇರಬೇಕು, ಸೇರ್ತಾ ಇರಬೇಕು, ಕಾಣ್ತಾ ಇರಬೇಕು, ಇಲ್ಲದೇ ಇದ್ದರೆ ಉಳಿಯುವಂಥದ್ದಲ್ಲ. ಬೊಗಸೆಯಲ್ಲಿದ್ದ ನೀರು ನೋಡ್ತಾ ಇದ್ದಂಗೆ ಇಲ್ಲವಾಗಿಬಿಡುತ್ತೆ. ಹಾಗೆ ಪ್ರೀತಿ ಅನ್ನೋದು ಮತ್ತೆ ಮತ್ತೆ ಸಂಪರ್ಕ ಇಲ್ಲದೇ ಹೊರಟೋಗ್ಬಿಡುತ್ತದೆ ಅಂತ. ಬಹಳ ನಿಜವಾದ ಮಾತು. ನಾನು ನನ್ನ ಸ್ನೇಹಿತ ಸುಧೀರನ್ನು ಒಮ್ಮೆ ಕೇಳಿದ್ದೆ. ಈ ಸ್ನೇಹ ಮೀಮಾಂಸೆ ನಾನು ತುಂಬ ಮಾಡ್ತಾ ಇರ್ತೀನಿ. ಸ್ನೇಹ ಯಾವಾಗ ಹೋಗುತ್ತದೆ, ಸ್ನೇಹ ಭಂಗಕ್ಕೆ ಕಾರಣ ಏನು ಅಂದರೆ ಅವನು ಬಹಳ ಚೆನ್ನಾಗಿ ಹೇಳಿಬಿಟ್ಟು, ನೋಡು ತುಂಬ ಸರಳವಾದ ಕಾರಣ, ಫ್ರೀಕ್ವೆಂಟಿಂಗಾಗಿ ಇಲ್ಲದೇ ಇದ್ದರೆ ಅಂತ, ಫ್ರೀಕ್ವೆನ್ಸಿ ಕಡಿಮೆ ಆದರೆ ಅಂತ. ಬಹಳ ನಿಜ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಆಗಿಬಿಡುತ್ತೆ.
ಅದಕ್ಕೆ ನಾನು ಹೇಳ್ತಿರ್ತೀನಿ, ಏನೂ ಇಲ್ಲಪ್ಪ, ಮದುವೆ ಎಂಬುದು ನೆವ ನಿಜ ಶ್ರೀಪದದ ಕುರುಹ ತೋರುವುದು ಅಂತ ಕುಮಾರವ್ಯಾಸನ ಕೃಷ್ಣ ಹೇಳ್ತಾನಲ್ಲ, ಹಾಗೆ ಸ್ನೇಹಿತರು ಅಕಾರಣವಾಗಿ ಸೇರಬೇಕು. ಅಕಾರಣವಾಗಿ ಸೇರೋದಾಗದೇ ಇದ್ದರೆ ಯಾವುದೋ ಒಂದು ಕ್ಷುದ್ರ ಕಾರಣ ಇಟ್ಕೊಳ್ಬೇಕು, ಎಂಥದ್ದು ಒಂದು ಚಟವಾದರೂ ಇಟ್ಕೊಳ್ಬೇಕು. ನಾವು ಕೆಲವರು ಸ್ನೇಹಿತರು ಮಹಾಕಾವ್ಯಗಳನ್ನು ಓದುವ ಒಂದು ನೆವ ಇಟ್ಕೊಂಡು ಟೆಕ್ಸ್ಟ್ ಈಸ್ ಪ್ರಿಟೆಕ್ಸ್ಟ್ ಅಂತ ಅಷ್ಟೇ, ಇನ್ನೇನಿಲ್ಲ. ಜೀವ ಸಂವಾದ ಇಲ್ಲದೆ ಇದ್ದರೆ ಬದುಕು ಹೇಗೆ ಅಂತನ್ನುವಂಥದ್ದು ಇಲ್ಲಿ ಆ ರೀತಿಯಲ್ಲಿ ಗಾಹ ಸತ್ತಸಿ ಪ್ರೀತಿಯ ಬಗ್ಗೆ ಹೇಳುತ್ತದೆ. ಮತ್ತು ಇನ್ನೂ ಒಂದು ಮಾತನ್ನು ಹೇಳ್ತದೆ ಅದು ಗಾಹ ಸತ್ತಸಿ ಪ್ರೀತಿಯ ಬಗ್ಗೆ. ಈ ಪ್ರೀತಿ ಪ್ರೇಮ ಎಲ್ಲ ಕಡೆಗೆ ಸುಳ್ಳು ಅಂತ ಅನಿಸ್ಬಿಡ್ತದೆ. ವಿರಹದಿಂದ ಸತ್ತವರು ಯಾರು? ಸತ್ವಿ ಅಂತ ಹೇಳಿದವರೇ ಕಾಣ್ತಾರೆ. ವಿರಹ ಬಂದ ಮೇಲೆ ಬದುಕಬಾರ್ದು, ಬದುಕಿದ ಮೇಲೆ ವಿರಹ ಇರಬಾರ್ದು. ಇವೆಲ್ಲ ನಡೀತಾ ಇದೆ ಅಂತಂದರೆ ಇವೆಲ್ಲ ಕೂಡ ಮಾತಿನ ಬಣ್ಣ ಅಷ್ಟೇ ಅಂತ ಅನಿಸುತ್ತದೆ ಅಂತ ಒಬ್ಬಳು ಅತ್ತೆಗೆ ಹೇಳ್ತಾಳೆ ಅಂತ ಬರ್ತದೆ. ಇಲ್ಲಿ ನೋಡಿ, ಅವಳು ಪಾಪ ತನ್ನ ತಾಯಿಗೆ ಹೇಳ್ಕೊತಿದ್ದಾಳೆ, ಅಥವಾ ತಾಯಂಥ ಹಿರಿಯಳಿಗೆ ಹೇಳ್ತಿದ್ದಾಳೆ, ಮಾನವ್ಯಾಧಿ ನಿಪೀಡಿತ ಮಧುನ, ಹಮ್ಮು ಬಿಮ್ಮುಗಳ ಬಿಂಕ ಬಿಗುಮಾನದ ರೋಗವೇ ನನಗೆ ಬಡಿದಿದೆ. ಶಕ್ನೋಮಿ ತಸ್ಯಾ ಅಂತಿಕಂ ಗಂತುಂ ನಃ. ಅವನ ಬಳಿಗೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ, ಅವನೇ ಬರಲಿ ಅಂತಿದೆ, ನನಗೆ ಬಿಂಕವಾಗಿದೆ. ನ ಸಖೀ ಜನೋಸ್ತಿ ಚತುರಃ ಯೋಮಾಂ ಬಲಾನ್ ನೇಷ್ಯತಿ. ಹೋಗಲಿ, ನನ್ನನ್ನು ಬಲವಂತವಾಗಿ ಎಳ್ಕೊಂಡು ಅವನ ಹತ್ತಿರಕ್ಕೆ ಸೇರಿಸುವಂತಹ ಕಾಣ್ಮೆಯುಳ್ಳ ಸಖಿಯರು ಇಲ್ಲ ಅಂತ. ಎಷ್ಟೋ ಬಾರಿ ಸ್ನೇಹ ಕೆಟ್ಟಾಗ ಯಾರಾದರೂ ಮಧ್ಯಸ್ಥರು ಇರಬಾರ್ದಾ, ಸ್ನೇಹ ಮಾಡಿಸಬಾರ್ದಾ, ರಾಜಿ ಮಾಡಿಸಬಾರ್ದಾ ಅಂತಿರ್ತದೆ. ಆಗೋಲ್ಲ, ಅಯ್ಯೋ ನಮಗ್ಯಾಕೆ ಅವರೇ ಸರಿ ಮಾಡ್ಕೊಳ್ಬೇಕಾದದ್ದು ಅಂತನ್ನುವಂಥದ್ದಾಗ್ಬಿಡ್ತದೆ. ಒಟ್ಟಿನಲ್ಲಿ ಸಖಿಯರು ದೊಡ್ಡ ಪಾತ್ರ ವಹಿಸಬಹುದಾದರೆ ಅವರೂ ಇಲ್ಲವಾಗಿಬಿಟ್ಟಿದ್ದಾರೆ. ಅದು ಇಂಥವರು ತುಂಬ ಜಾಣ್ಮೆ ಇರುವವರು ಬೇಕು. ನಮ್ಮ ಬೆಂಗಳೂರಿಗೆ ತುಂಬ ಹತ್ತಿರದ ಮಾಗಡಿಯ ಸಮೀಪದಲ್ಲಿಯೇ ಒಂದು ಸಾತನೂರು ಅಂತ ಹಳ್ಳಿ ಇದೆ. ಅದಕ್ಕೆ ಇತ್ತೀಚೆಗೆ ಪಂಡರೀಕ ವಿಠ್ಠಲ ನಗರಿ ಅಂತ ಹೆಸರಿಟ್ಟಿದ್ದಾರೆ. ಅವನು ಪಂಡರೀಕ ವಿಠ್ಠಲ ಅಕಬರಿ ಕಾಳಿದಾಸ ಅಂತ ಪ್ರಖ್ಯಾತನಾದವನು. ಇಲ್ಲಿಂದ ಬಿಜಾಪುರ ಆದಿಲ್ ಶಾಹಿಗಳ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಗೌರವವನ್ನು ಪಡೆದು, ಮತ್ತು ಅಕ್ಬರ್ನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಅಕ್ಬರಿ ಕಾಳಿದಾಸ ಅಂತ ಬಿರುದು ಪಡೆದು ಸಂಗೀತ ನಾಟ್ಯಶಾಸ್ತ್ರಗಳನ್ನು ಎಷ್ಟೋ ಬರೆದಿದ್ದಾನೆ. ಸದ್ರಾಗ ಚಂದ್ರೋದಯ, ರಾಗಮಾಲ ಮತ್ತು ನರ್ತನ ನಿರ್ಣಯ ಇತ್ಯಾದಿ ಗ್ರಂಥಗಳನ್ನೆಲ್ಲ ಬರೆದಿದ್ದಾನೆ. ನಮ್ಮ ಮೈಸೂರಿನ ಮಹಾವಿದ್ವಾಂಸರಾದ ರಾ ಸತ್ಯನಾರಾಯಣ ಅವರು ಅದನ್ನೆಲ್ಲವನ್ನು ಕನ್ನಡಕ್ಕೆ ಪುಂಡರೀಕಮಾಲ ಅಂತ ಅನುವಾದವನ್ನು ಮಾಡಿದ್ದಾರೆ. ಇಂಗ್ಲೀಷ್ಗೂ ನರ್ತನ ನಿರ್ಣಯವನ್ನು ಮಾಡಿದ್ದಾರೆ. ಅವನು ದೂತೀಕರ್ಮ ಪ್ರಕಾಶ ಅಂತಲೇ ಒಂದು ಗ್ರಂಥ ಬರೆದಿದ್ದಾನೆ. ಈ ಶೃಂಗಾರ ಸಂಧಾನಕ್ಕೆ ಎಂತೆಂಥ ದೂತಿಯರಿರಬೇಕು ಅಂತ, ಅವರು ಮಿಗಿಲು ಜಾಣೆಯರಾಗಿರಬೇಕು, ಯಾವ ಬಗೆಯಲ್ಲಿರಬೇಕು ಅಂತ. ಭೋಜರಾಜ ಸುಮಾರು 1000 ವರ್ಷಗಳಿಗೂ ಕೆಳಗೆ ತನ್ನ ಮಹಾ ಉದ್ಘ ಗ್ರಂಥ ಎನ್ಸೈಕ್ಲೋಪೀಡಿಯಾಕ್ ವರ್ಕ್ ಅಂತಾರಲ್ಲ, ವಿಶ್ವಕೋಶಾತ್ಮಕವಾದ ಸಾಹಿತ್ಯ ಪ್ರಕಾಶ ಅಥವಾ ಶೃಂಗಾರ ಪ್ರಕಾಶದಲ್ಲಿ ವಿಸ್ತರಿಸಿ ಈ ದೂತೀಕರ್ಮ ವಿವರಗಳನ್ನು ಕೊಡ್ತಾನೆ. ಈ ಥರ ದೂತಿಯರು ಇಲ್ಲ. ಮಾನೀ ಸೋಪಿ ಜನಃ ನ ಲಾಘವ ಭಯ ದಭ್ಯೇತಿ ಮಾತಃ. ಇನ್ನು ಅವನು ಕೂಡ ಅದೇ ಥರ ಬಿಂಕ ಬಿಗುಮಾನದವನು. ನಾನೆಲ್ಲಿ ಇಲ್ಲ ಅಂದುಬಿಡ್ತೀನೋ ಅಂತ ಬರ್ತಾ ಇಲ್ಲ. ಅವನ ಬಳಿ ಹೋಗೋದು ಹೇಗೆ ಅಂತ ನನಗೆ ಸಂಕೋಚ, ಕೈ ತೋರಿಸಿ ಅವಲಕ್ಷಣ ಆದರೆ ಹೇಗೆ ಅಂತ ಅವನಿಗೆ ಸಂಕೋಚ. ಮಧ್ಯಸ್ಥರು ಯಾರೂ ಇಲ್ಲ. ಕಾಲೋ ಯಾತಿ, ಪರವಾಗಿಲ್ಲ ಕಾಯೋಣ ಅಂದರೆ ಕಾಲ ಹೊರಟೋಗ್ತಾ ಇದೆ. ಏನು ಮಾಡೋದು? ಒಬ್ಬ ಮುದುಕಿ ತಲೆ ಬೆನ್ನು ಬಾಗಿ ಪಾಪ ನಡೀತಾ ಇದ್ದಳಂತೆ. ತೆವಳುವುದೊಂದು ಬಾಕಿ ರಸ್ತೆ ಮೇಲೆ. ಯಾರೋ ಕೇಳಿದ್ರು, ರಸಿಕ ತರುಣ, ಅದಃ ಪಶ್ಯಸಿ ಕಿಂಬಾಲೆ ತವ ಕಿಂ ಪತಿತಂ ಭೂವಿ. ಏನೇ ಹುಡುಗಿ, ಕೆಳಗೆ ನೋಡ್ಕೊಂಡು ನಡೀತಿದ್ಯಾ, ಏನಾದರೂ ಬಿದ್ದೋಯ್ತಾ ಅಂತ ಮುದುಕಿಯನ್ನು ಹಾಗೆ ಚುಡಾಯಿಸ್ತಾ ಇದ್ದಾನೆ. ರೇ ಮೂರ್ಖ ನಜಾನಾಸಿ ಗತಂ ತಾರುಣ್ಯ ಮೌಕ್ತಿಕಂ. ಅಯ್ಯೋ ಪೆದ್ದೆ, ಗೊತ್ತಿಲ್ವಾ ಯವ್ವನ ಅನ್ನೋ ಮುತ್ತು ಜಾರಿ ಬಿದ್ದೋಯ್ತು, ಅದನ್ನು ಹುಡುಕೊಂಡು ಬೆನ್ನು ಬಾಗಿರೋದು ನನಗೇ ಗೊತ್ತು ಅಂತ. ಎಲ್ಲಕ್ಕಿಂತ ಕಷ್ಟ ಕಾಲ ಇರೋಲ್ಲ ಅಂತ. ತಿರುಮಶ್ರೀಕಂಠೇನವರು ಹೇಳ್ತಾರಲ್ಲ, ವಯಸ್ಸಾದ ಮೇಲೆ ಮತಿ ಪಕ್ವವಾಗಬಹುದು, ಆದರೆ ಸ್ಮೃತಿ ಮಂದವಾಗುತ್ತದೆ ಅಂತ. ಮಹಾ ಕಲಾವಿದರು, ಕವಿಗಳು, ವಿಜ್ಞಾನಿಗಳೆಲ್ಲ ತಮ್ಮ ನಿರ್ಭರ ಯೌವನದಲ್ಲಿ, ತುಂಬು ಜೌವನದಲ್ಲಿಯೇ ಘನಕಾರ್ಯಗಳನ್ನು ಮಾಡಿರತಕ್ಕಂಥದ್ದು. ಮತ್ತೆ ಮಾಡಿದ್ದೆಲ್ಲ ಆ ಯೌವನದಲ್ಲಿ ಮಾಡಿದ ಚಿಂತನೆಗಳ ಪ್ರಕಾಶನ ಅಷ್ಟೆ. ಇಟ್ಸ್ ಮ್ಯಾನಿಫೆಸ್ಟೇಷನ್ ಆಫ್ ದರ್ ಥಾಟ್ಸ್, ಅದೇ ಹೊರತು ಹೊಸತಲ್ಲ. ನನ್ನ ಪಾಲಿಗೂ ನಾನು ಹೇಳ್ತೀನಿ, ಏನು ಮಹಾ ಅಲ್ಲವಾದರೂ ನನ್ನದೆಲ್ಲ ಚಿಂತನೆಗಳು, ಆಲೋಚನೆಗಳು, ಕಲ್ಪನೆಗಳು 25-30 ವರ್ಷಕ್ಕೆ ಮುಗಿದೋಗಿವೆ. ಇನ್ನು ಸಾಧ್ಯವಾದರೆ ಹೊರಕ್ಕೆ ಬರಬೇಕಷ್ಟೇ ಹೊರತುನುವೆ ಹೊಸತು ಅನ್ನುವುದೇನೂ ಸಾಧ್ಯವಿಲ್ಲ.
ಕುತೋ ವಾ ನೂತನಂ ವಸ್ತು ವೈಮುತ್ಪೇಕ್ಷಿತು ಕ್ಷಮಾಹ ಆಗುವಂಥದ್ದಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಕಾಲೋ ಯಾತಿ ಚಲಂಚ ಜೀವಿತ ಮಿತಿ. ಇನ್ನು ಬದುಕು ಹಾಗೆ ಚಂಚಲ. ನಾಳೆ ಇನ್ಯಾರೋ ಚೆನ್ನಾಗಿರೋನು ಕಂಡು ಬಿಟ್ಟರೆ ನನ್ನ ಮನಸ್ಸು ಅಲ್ಲಿಗೆ ಹೋದೀತು, ಇನ್ನೊಬ್ಬಳು ಚೆನ್ನಾಗಿರೋಳು ಕಂಡ್ರೆ ಅವನ ಮನಸ್ಸು ಅಲ್ಲಿಗೆ ಹೋದೀತು. ಆದರೆ ಈಗ ಅವನು ಚೆನ್ನ ಅಂದಿದೆ, ಈಗ ಅವನಿಗೆ ನಾನು ಚೆನ್ನ ಅಂತಿದೆ, ನಾವು ಫಿಕ್ಸ್ ಆಗಿಬಿಡಬೇಕು ಅಂತ. ಅಂದರೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾ ಇದ್ದಾಳೆ, ಥಿಯರಿಟಿಕಲ್ಲಾದ ಪ್ರಾಬ್ಲಮ್ಸನ್ನು ಹೇಳ್ತಾ ಇದ್ದಾಳೆ. ಹಾಗಾಗಿ ಕ್ಷುಣ್ಣಂ ಮನಶ್ಚಿಂತೆಯ, ತುಂಬ ಕಸಿವಿಸಿ ಆಗ್ತಾ ಇದೆ, ನವದು ಹೋಗ್ತಾ ಇದೆ ಮನಸ್ಸು ಅಂತ. ಇವಳಿಗಿಂತಲೂ ಕುಸುಮ ಕೋಮಲಿಯಾದ ಮತ್ತು ಭಾವನಿರ್ಭರಿಯಾದವಳೊಬ್ಬಳು ಅಮರಕ್ಷತಕದಲ್ಲೇ ಬರ್ತಾಳೆ. ಆಸ್ತಾಂ ವಿಶ್ವಸನಂ ಸಖೀಷು ವಿದಿತಾಭಿಪ್ರಾಯ ಸಾರೇ ಜನೇ ತತ್ರಾಪ್ಯರ್ಪಯಿತು ದೃಶಂ ಸುರುಚಿರಂ ಶಕ್ನೋಮಿ ನೋವ್ರೀಡಯ ಲೋಕೋಪ್ಯೇಷ ಪರೋಪಹಾಸ ಚತುರ ಸೂಕ್ಷ್ಮೇಂಗಿತಜ್ಞೋಪ್ಯಲಂ ಮಾತಃ ಕಂ ಶರಣಂ ವ್ರಜಾಮಿ ಹೃದಯೇ ಜೀರ್ಣೋನುರಾಗಾನಲಃ. ನನ್ನ ಅಂತರಂಗವನ್ನು ಚೆನ್ನಾಗಿ ತಿಳ್ಕೊಂಡಿರುವ ಸಖಿಯರು ಇದಾರಲ್ಲ, ಅವ್ರ ಬಗ್ಗೆ ಏನು ಹೇಳೋಣ, ಅವ್ರ ಹತ್ರ ಹೇಳ್ಕೊಳ್ಳೋದಿರಲಿ. ಯಾರನ್ನು ನಾನು ಪ್ರೀತಿಸಿದ್ದೀನೋ ಅವನಲ್ಲಿಯೇ ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗ್ತಾ ಇಲ್ಲ. ನನ್ನ ಹೃದಯವನ್ನೇ ಬಲ್ಲ ಸಖಿಯರ ಹತ್ರ ಬಾಯಿ ಬಿಡೋಕ್ಕಾಗ್ತಾ ಇಲ್ಲ. ನನ್ನ ಹೃದಯವನ್ನೇ ಕದ್ದಿರೋ ಅವನನ್ನು ಮತ್ತೊಮ್ಮೆ ಕಣ್ಣು ಬಿಟ್ಟು ನೋಡೋಕ್ಕಾಗ್ತಾ ಇಲ್ಲ. ಇನ್ನು ಲೋಕವೋ ಪರೋಪಹಾಸ ಚತುರ, ಇನ್ನೊಬ್ಬರನ್ನ ಗೇಲಿ ಮಾಡೋಕ್ಕೆ ಕಾದಿದೆ. ಸೂಕ್ಷ್ಮೇಂಗಿತ ಜ್ಞೋಪ್ಯಲಂ, ಸು ಅಂದರೆ ಸುಕ್ಕಿನುಂಡೆ ಅಂತ ಅನ್ನುತ್ತದೆ. ಗಾಥಾ ಸಪ್ತಶತಿಯಲ್ಲಿ ಬರ್ತದೆ. ಈ ಲೋಕ ಎಷ್ಟು ಕೆಟ್ಟದ್ದು ಅಂದರೆ ಸೂಜಿ ಇಡೋ ಜಾಗದಲ್ಲಿ ಒನಕೆ ಇಟ್ಟುಬಿಡುತ್ತೆ, ಅಷ್ಟು ಅಕಾಮಿಡೇಷನ್ ಕೊಟ್ಬಿಡುತ್ತೆ. ಊಹಾಪೋಹ ವೈಶಾರದ್ಯ ತುಂಬ ಉಂಟು. ಅದರೊಳಗೂ ಗಾಸಿಪ್ ಮಾಡಬೇಕು, ಅದು ಲವ್ ಕನೆಕ್ಟೆಡ್ ಗಾಸಿಪ್ ಅಂತಂದರೆ ಕೇಳಲೇಬೇಕಾಗಿಲ್ಲ, ಸಿಪ್ಪಲ್ಲ ಅದು, ಇಟ್ ವಿಲ್ ಗಲ್ಪ್. ಹೀಗಿರುವಾಗ ಮಾತಕ್ಕಂ ಶರಣಂ ವ್ರಜಾಮಿ, ಅಮ್ಮ ನಾನು ಯಾರನ್ನು ಹೋಗಿ ಕೇಳಲಿ, ಹೃದಯೇ ಜೀರ್ಣೋನು ರಾಗ ಅನಲಹ, ಪ್ರೀತಿಯ ಬೆಂಕಿ ಎದೆಯಲ್ಲಿಯೇ ಆರೋಗ್ಬಿಡ್ತಾ ಇದೆ ಅಂತ. ಬೆಂಕಿ ಆದರೂ ಇದ್ದನೆ, ಇಫ್ ಯು ಹ್ಯಾವ್ ಫೈರ್ ಇಟ್ ವಿಲ್ ಡ್ರೈವ್. ಆಗಲಿಲ್ವಲ್ಲ, ಬೆಂಕಿಯೂ ಆರೋಗ್ಬಿಡ್ತಾ ಇದೆ ಅನ್ನೋ ಭಯವಾಗ್ತಾ ಇದೆ ಅಂತ ಅದನ್ನು ಹೇಳ್ತಾಳೆ. ಮತ್ತೊಂದು ಪದ್ಯ, ಕಾಂತೆ ಕಥಂಚಿದ್ ಗದಿತ ಪ್ರಯಾಣೆ ಕ್ಷಣಂ ವಿನಮ್ರ ವಿರಹಾರ್ತಿತಾಂಗಿ ತತಸ್ಸಮಾಲೋಕ್ಯ ಕದಾ ಗತೋಸೀತಿ ಆಲಿಂಗ್ಯ ಮುಗ್ಧ ಮುದ ಮಾಸಸಾದ. ಇವಳೊಬ್ಬಳು ಗಚ್ಚತ್ ಪತಿಕೆ, ಊರಿಗೆ ಹೋಗ್ತಕ್ಕಂಥ ಗಂಡನನ್ನು ಉಳ್ಳವಳು ಅಂತ. ಅಂದರೆ ಊರಿಗಿನ್ನೇನು ಹೊರಡಲಿರುವ ಗಂಡ, ಅವನ ಪತ್ನಿ ಮುಗ್ಧೆ. ಅವಳು ಊರಿಗೆ ಹೊರಡ್ತೀನಿ ನಾನು ಅಂತಂದಾಗ ಒಂದು ಕ್ಷಣ ಹೀಗೆ ಬಾಗಿ ಯಾವಾಗ ಬಂದೆ ಅಂತ ಕೇಳಿದ್ಲಂತೆ. ಅಂದರೆ ಹೋಗ್ತಿದ್ದೀನಿ ಅಂತ ಹೇಳಿ ಮುಗಿಸ್ತ ಒಂದು ಪಾಸಲ್ಲಿಯೇ ಅವಳಿಗೆ ವಿರಹ ಬಂದು ಅವನು ಮತ್ತೆ ಬಂದುಬಿಟ್ಟಿದ್ದಾನೆ ಅಂತ ಅನಿಸಿದೆ ಅಂತ. ಇಂಥ ಅತ್ಯುಕ್ತಿಗಳನ್ನು ಸಂಸ್ಕೃತ ಕವಿಗಳಲ್ಲದೆ ಮತ್ತಾರು ಮಾಡ್ಯಾರು ಹೇಳಿ. ತತಸ್ಸಮಾಲೋಕ್ಯ ಕದಾ ಗತೋಸಿ, ಯಾವಾಗ ಹೋಗಿ ಬಂದ್ರಿ ಅಂತಂದ್ರಳಲ್ಲ, ಅದು ಅವನಿಗೆ ಇಲ್ಲಿಲ್ಲದ ಸಂತೋಷವನ್ನು, ಸಂಕಟವನ್ನು ಕೂಡ, ದುಃಖವನ್ನು ಕೊಡ್ತು ಅಂತನ್ನುವಂಥದ್ದು ನಮಗೆ ತಿಳಿಯುತ್ತದೆ. ಮತ್ತು ಒಂದು ಪದ್ಯವನ್ನು ನಾವು ಕಾಣಬಹುದು. ತದ್ವಕ್ತ್ರಾಭಿಮುಖಂ ವಿನಮಿತಂ ದೃಷ್ಟಿಕೃತ ಪಾದಯೋ ತಸ್ಯಾಲಾಪ ಕುತೂಹಲಾಕುಲತರೆ ಶ್ರೋತ್ರೇ ನಿರುದ್ಧೇ ಮಯ ಪಾಣಿಭ್ಯಾಂ ಚ ತಿರಸ್ಕೃತಸ್ಸ ಪುಲಕಃ ಸ್ವೇದೋದ್ಗಮೋ ಗಂಡಯೋ ಸಖ್ಯ ಕಿಂ ಕರವಾಣಿ ಯಾಂತಿ ಶತಧಾ ಯತ್ ಕಂಚುಕೆ ಸಂಧಯ. ನೋಡ್ರೆ, ನೀವೆಲ್ಲ ಹೇಳಿಬಿಡ್ತೀರ, ಅವನ ಜೊತೆಗೆ ಸಲಿಗೆಯಿಂದ ನಡ್ಕೊಳ್ಬೇಡ, ಇಲ್ಲದೆ ಇದ್ದರೆ ಅವನು ಎಂದಿಗೂ ನಿನ್ನ ಮಾತು ಕೇಳೋದಿಲ್ಲ ಅಂತ. ಆಯ್ತಮ್ಮ, ಧ್ವನಿವರ್ಧಕ ಅಂತೂ ಕೆಲಸ ಮಾಡ್ತಾ ಇದೆ. ಒಂದು ದೀಪವಿದ್ದರೆ ನಮ್ಮ ಕೆಲಸನ ಮುಂದುವರಿಸಬಹುದು ಅಂತ ಅನಿಸುತ್ತೆ. ನನ್ನ ಮೊಬೈಲ್ಗೆ ಆ ಶಕ್ತಿ ಇಲ್ಲ. ಹಾಂ, ಧನ್ಯವಾದ. ಅವನ ಮುಖವನ್ನು ನೋಡೋದು ಬೇಡ ಅಂತ ಮುಖ ತಿರುಗಿಸ್ಕೊಂಡಿದ್ದಾಯಿತು, ತಲೆ ತಗ್ಗಿಸಿಕೊಂಡಿದ್ದಾಯಿತು. ಕಣ್ಣಿಗೆ ಅವನ ಆಸ್ಪದವೇ ಆಗಬಾರದು ಅಂತ ಕಾಲಿಗೆ ಕಣ್ಣೋಟ ಇಟ್ಕೊಂಡಿದ್ದಾಯಿತು. ದೃಷ್ಟಿಕೃತ ಪಾದಯೋ, ಕಿವಿಗೆ ಇನ್ನು ಅವನ ಮಾತನ್ನು ಕೇಳುವ ತವಕ ಅಂತ ಕಿವಿಯನ್ನೂ ಕೈಯಿಂದ ಮುಚ್ಚಿಕೊಂಡಿದ್ದಾಯಿತು. ಇನ್ನು ಮತ್ತೆ
ಅವನು ಸೋಂಕಿನಿಂದ ನನ್ನ ಮೈ ರೋಮಾಂಚನವಾದೀತು ಅಂತ ಹೇಳಿಬಿಟ್ಟು ಅವನು ಕೈ ಚಾಚದಂತೆ ಕೈಯಿಂದಲೇ ತಡೆದು ತಳ್ಳಿದ್ದು ಆಯಿತು. ಆದರೆ ಏನು ಮಾಡೋದೆ, ನನ್ನ ರವಿಕೆ ಸೀಳಿಕೊಂಡು ಹೃದಯ ಕಿತ್ತುಕೊಂಡು ಹೊರಗೆ ಬಂದುಬಿಡ್ತಾ ಇದೆ. ಅವನಲ್ಲಿಗೆ ಹೋಗಬೇಕು ಅಂತ ನಾನು ಏನು ಮಾಡಲಿ, ಹಾಳಾದ್ದು ನನ್ನ ಪ್ರಾಣ ಹೊರಟೋಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತಾಳೆ. ಅಂತಂದರೆ ಅದು ಎಷ್ಟು ಮಾರ್ಮಿಕವಾದ ಕವಿತೆಯನ್ನು, ಭಾವನಿರ್ಭರತೆಯನ್ನು ಕವಿ ತೋರ್ಪಡಿಸಿದ್ದಾನೆ ಎನ್ನುವುದು ನಮಗೆ ಗೊತ್ತಾಗುತ್ತದೆ. ಇನ್ನೊಂದು ಕಡೆ ಕವಿ ಹೇಳ್ತಾನೆ, ಧೀರಂ ವಾರಿಧರಸ್ಯ ವಾರಿ ಕಿರತಃ ಶ್ರುತ್ವ ನಿಶೀತೆ ಧ್ವನಿಂ ದೀರ್ಘೋಚ್ಛ್ವಾಸಂ ಉದಶ್ರುಣಾ ವಿರಹಿಣೀಂ ಬಾಲಾಂ ಚಿರಂ ಧ್ಯಾಯತ ಅಧ್ವನ್ಯೇನ ವಿಮುಕ್ತ ಕಂಠಮಖಿಲಾಂ ರಾತ್ರಿಂ ತಥಾ ಕ್ರಂದಿತಂ ಗ್ರಾಮೀಣೈ ಪುನರಧ್ವಗಾಯ ವಸತಿರ್ಗ್ರಾಮೆ ನಿಷಿದ್ಧಾಯಥ. ಇದು ಒಂದು ಪಾಂಥನ ಪಾಳಿ. ಹಾದಿಹೋಕ ಅವನು ಪಾಪ ಬಂದಿದ್ದಾನೆ. ಅವನು ಹೇಳ್ತಾ ಇದ್ದಾನೆ ಏನಂದರೆ, ಜಾಗ ಕೊಡ್ರಿ, ನಾನು ಹಾದಿಗ ಈ ಊರಿನಲ್ಲಿ ಇವತ್ತು ತಂಗಿ ಮರುದಿವಸ ಬೇರೆ ಕಡೆಗೆ ಹೋಗ್ತೀನಿ ಅಂತ. ಇಲ್ಲಪ್ಪ, ನಮ್ಮೂರಲ್ಲಿ ಈ ಮಳೆಗಾಲದಲ್ಲಿ ಯಾವ ಹಾದಿಗನಿಗೂ ಎಡೆ ಕೊಡಬಾರ್ದು ಅಂತ ಮಾಡಿದ್ದಾರೆ. ಯಾಕೆಂದರೆ ಹಿಂದೊಮ್ಮೆ ಈ ಥರವೇ ಒಬ್ಬ ತರುಣ ಪಾಂಥನಿಗೆ ಊರಿನಲ್ಲಿ ಎಡೆ ಕೊಟ್ಟಾಗ ರಾತ್ರಿ ಇದೇ ಥರ ಮಳೆ ಬಂದು ಒಂದು ಗುಡುಗಾಯಿತು. ಆ ಗುಡುಗಿನ ಸಿಡಿಲಿನ ಶಬ್ದವನ್ನು ಕೇಳಿದ ತಕ್ಷಣವೇ ಅಯ್ಯೋ, ಈ ಮಳೆಗಾಲ ಬಂದು ಗುಡುಗು ಸಿಡಿಲಿನ ಶಬ್ದ ಕೇಳಿದಾಗಲೂ ಅವಳು ಹೇಗೆ ಬದುಕಿರ್ತಾಳೆ ಅಂತ ಇವನು ನೆನೆದು ಎದೆ ಹೊಡೆದು ಸತ್ತು ಹೋಗ್ಬಿಟ್ಟ. ಆವತ್ತಿಂದ ನಾವು ಯಾರಿಗೂ ನಮ್ಮ ಊರಲ್ಲಿ ಅವಕಾಶ ಕೊಡಲ್ಲ, ದುರ್ಮರಣಕ್ಕೆ ಆಸ್ಪದ ಆಗಬಾರದಲ್ವಾ ಅಂತ. ಅಂದರೆ ಒಂದು ಮೋಡ ಕವಿದ ಆಕಾಶದಲ್ಲಿ ಗುಡುಗು ಕೇಳಿದ ತಕ್ಷಣವೇ ಎದೆ ಒಡೆಯುವಂಥ ಸಹೃದಯರು ಇದ್ದರು ಅಂತಂದರೆ ಅತ್ಯುಕ್ತಿಯೇ ಆಗಲಿ. ಹೀಗಿರಬೇಕು ನಮ್ಮ ಪಾಲಿಗೆ. ಯಾರಾದರೂ ಈ ಥರ ಕಾಯಬೇಕು, ಈ ಥರ ಸಾಯಬೇಕು ಅಂತ ಅನಿಸುತ್ತಲ್ವ. ಕಂಚ್ಯ ಗಾಢತರಾವನದ್ಧ ವಸನ ಪ್ರಾಂತ ಕಿಮರ್ಥಂ ಪುನರ್ಮುಗ್ಧಾಕ್ಷಿ ಸ್ವಪಿತೀತಿ ತತ್ಪರಿಜನಂ ಸ್ವೈರಂ ಪ್ರಿಯೇ ಪೃಚ್ಛತಿ ಮಾತಸ್ವಪ್ತುಮಪೀಹ ವಾರಯತಿ ಮಾಂ ಇತ್ಯಾಹಿತ ಕ್ರೋಧಯ ಪರ್ಯಸ್ಯ ಸ್ವಪ್ನಚ್ಛಲೇನ ಶಯನೆ ದತ್ತೋವಕಾಶಸ್ತಯ. ಇವಳು ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಅಪ್ ಟು ಡೇಟ್ ಆಗಿ ಟಾಪ್ ಟು ಬಾಟಮ್ ಅಲಂಕಾರ ಮಾಡಿಕೊಂಡು ಇವಳು ಹೀಗೆ ಹಾಸಿಗೆಯಲ್ಲಿ ಮಲಗಿದ್ದಾಳಲ್ಲ, ಕೋಪ ಬಂದಿರಬೇಕು ಗಂಡನ ಮೇಲೆ. ನೈಟಿ ಹಾಕ್ಕೊಂಡು ಮಲಗಬೇಕಾದವಳು ಸರ್ವಾಂಗ ಸಂಪನ್ನಿಯಾಗಿ ಮಲಗಿದ್ದಾಳೆ ಅಂತಂದರೆ ಏನರ್ಥ? ಹಾಗಾಗಿ ಇವಳಿಗೆ ಇಷ್ಟವಿಲ್ಲ ಅವನು ಬರುವಂಥದ್ದು ಮನೆಗೆ ಅಂತ ಸಖೀರ್ ಅಂದುಕೊಳ್ತಾ ಇದ್ದಾರೆ. ಆದರೆ ಅವನು ಬಾಗಿಲಿಗೆ ಬಂದಿದ್ದಾನೆ. ಇವಳಾಗ ಏನು ಮಾಡ್ತಾಳೆ ಅಂತಂದರೆ, ಸಖೀರನ್ನು ಮಾತಸ್ವಪ್ತು ಮೀ ಅಪೀಹ ವಾರಯತಿ. ಏನು ಮಾಡೋದು, ಈ ಹಾಳು ಸಖೀರು ಅವನು ಬಂದಿದ್ದಾನೆ, ನನಗವನು ಇಷ್ಟ, ಆದರೆ ಇಷ್ಟವಿಲ್ಲ ಅಂತ ಇವ್ರಿಗೋಸ್ಕರವಾಗಿ ಹೇಳಿ ತಳ್ತಾ ಇದ್ದೀನಿ. ಅದಕ್ಕೇನೆ ಅಲಂಕಾರ ಮಾಡಿಕೊಂಡು ನಾನು ಚೆನ್ನಾಗಿ ಅವನು ಇಲ್ಲದೇನೋ ಸೊಗಸಾಗಿರ್ತೀನಿ ಅನ್ನೋ ಥರ ಬಿಂಕ ಮಾಡಿಕೊಂಡು ಮಲಗಿದ್ದೀನಿ. ಈಗ ಅವನು ಬರ್ತಿದ್ದಾನೆ. ಬಂದಾಗ ಇವ್ರು ಓಡಿಸ್ಬಿಡ್ತಾರೆ. ಅವನಿಗಾದರೂ ಬಂದು ನುಗ್ಗೋಕ್ಕೊಂದು ಅವಕಾಶ ಇರಬೇಕು. ಹಾಗಾಗಿ ನಾನು ನಿದ್ರೆಯಲ್ಲೇ ಕನ್ವರ್ಸ್ಕೊಂಡು ಜರ್ಕೊಂಡು ಬಿಟ್ಟೆ. ಮಂಚ ಪೂರ್ತಿ ಮಲಗಿದ್ದವಳು ನಿದ್ರೆಯಲ್ಲೇ ಕನ್ವರ್ಸ್ಕೊಳ್ತಾ ಸ್ವಪ್ನಚ್ಛಲೇನ ಶಯನೆ ಅವಕಾಶ ಮಾಡಿಕೊಟ್ಬಿಟ್ಟೆ ಅಂತ. ಅಂದರೆ ಹಾಸಿಗೆಯಲ್ಲಿ ಆ ಕಡೆ ಈ ಕಡೆ ಹೊರಳಿಕೊಂಡು ನಿದ್ರೆಯಲ್ಲಿ ಕನ್ವರ್ಸ್ಕೊಂಡು ಬೇಡ ಕಾಣೆ, ಅವನು ಬರೋಲ್ಲ ಕಾಣೆ, ಅವನು ಇರಬಾರ್ದು ಕಾಣೆ ಅಂತ ಅಂದುಕೊಂಡು ಜಾಗ ಮಾಡಿಬಿಟ್ಟೆ ಅಂತ. ಅಂದರೆ ಜಾಣ್ಮೆ ಎನ್ನುವುದು ಕೋಪವನ್ನು ಮುಚ್ಚುವುದಕ್ಕೆ, ಕೋಪವನ್ನು ಹೆಚ್ಚಿಸುವುದಕ್ಕೆ ಎಲ್ಲಕ್ಕೂ ಕಾರಣವಾಗುತ್ತದೆ ಎನ್ನುವುದು ಅದೆಷ್ಟೆಷ್ಟು ಬಗೆಯಲ್ಲಿ ಕವಿ ಹೇಳಿದ್ರೂ ಅವನಿಗೆ ಸಮಾಧಾನವಾಗುವಂಥದ್ದಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಏಕಸ್ಮಿನ್ ಶಯನೆ ವಿಪಕ್ಷರಮಣಿ ನಾಮಗ್ರಹೇ ಮುಗ್ಧಯ ಸದ್ಯ ಕೋಪ ಪರಾಂಗುಖಂ ಗ್ಲಪಿತಯ ಚಾಟೂನಿ ಕುರ್ವನ್ನಪಿ ಆವೇಗಾದವಧೀರಿತ ಪ್ರಿಯತಮಸ್ತುಷ್ಟಿಂ ಸ್ಥಿತತತ್ಕ್ಷಣಾನ್ ಮಾಭೂನ್ ಮ್ಲಾನ ಇವೇತ್ಯ ಮಂದವಲಿತ ಗ್ರೀವಂ ಪುನರ್ವೀಕ್ಷಿತ. ನೆನ್ನೆ ಇದನ್ನು ಹೇಳಿದ್ದೆ ಅಂತ ಅನಿಸುತ್ತದೆ. ಪರಿಮ್ಲಾನೆ ಮ್ಲಾನೆ ಮುಖಶಿನಿ ತಸ್ಯಾ ಕರಧೃತೆ ಮಯಿ ಕ್ಷೀಣೋಪಾಯೇ ಪ್ರಣಿಪತನ ಮಾತ್ರೈಕ ಶರಣೆ ತಯಾ ಪಕ್ಷ್ಮಪ್ರಾಂತಧ್ವಜಪುಟ ನಿರುದ್ಧೇನ ಸಹಸ ಪ್ರಸಾದೋ ಬಾಷ್ಪೇಣ ಸ್ತನಟತಟ ವಿಶೀರ್ಣೇನ ಕಥಿತಃ. ನಾಯಕ ಹೇಳ್ತಾ ಇದ್ದಾನೆ ನಾಯಕಿಯ ಸ್ಥಿತಿಯನ್ನು. ಪರಿಮ್ಲಾನೆ ಮಾನೆ, ಅವಳ ಬಿಂಕ ಬಾಡಿತು. ಮುಖಶಶಿನಿ ತಸ್ಯಾ ಕರಧೃತೆ, ಆಗ ಅವಳ ಮುಖ ಚಂದ್ರನನ್ನು ಇವನು ಕೈಯಲ್ಲಿ ಹಿಡಿದ. ಇನ್ನು ಕ್ಷೀಣೋಪಾಯೇ ಪ್ರಣಿಪತನ ಮಾತ್ರೈಕ ಶರಣೆ, ತಾನೂ ಕೂಡ ಇನ್ನು ಬಿಂಕ ಮಾಡಬಾರ್ದು ಅಂತ ಎಲ್ಲ ಉಪಾಯಗಳನ್ನು ಬಿಟ್ಟು ಕನ್ವಿನ್ಸ್ ಮಾಡೋಕ್ಕೇನೇನೋ ಇರುತ್ತಲ್ಲ ಅದೆಲ್ಲ ಹೋಗಿ ಜಾಣ್ಮೆ ಹೋಗಿ
ಕೇವಲ ನಮ್ರತೆಯಿಂದ ಕಾಲಿಗೆ ಬೀಳಬೇಕು ಅಂತ ಅಂದುಕೊಂಡಿತ್ತು. ಆಗ ತಯ ಪಕ್ಷ್ಮಪ್ರಾಂತ ಧ್ವಜಪುಟ ನಿರುದ್ಧೇನ ಸಹಸ ಬಾಷ್ಪೇಣ, ಆಗ ಅವಳು ಕಣ್ಣಂಚಿನಲ್ಲಿ ಒಂದೆರಡು ಕಂಪನಿ ಹನಿ ಹಾಕಿಬಿಟ್ಲು. ಆಗ ಕಾಲಿಗೆ ಬೀಳೋದು ಮತ್ತೊಂದು ಮಗದೊಂದು ಯಾವುದು ಬೇಕಿಲ್ಲ, ಅಪರಾಧವನ್ನು ಕ್ಷಮಿಸಿದಳು ಅಂತ ಗೊತ್ತಾಯಿತು, ಸಮಾಧಾನವಾಯಿತು ಅಂತಂತಾನೆ. ಅಂದರೆ ಇಲ್ಲಿ ಸಂಸ್ಕೃತ ಕಾವ್ಯ ನಾಟಕಗಳಲ್ಲಿ ಮತ್ತೆ ಮತ್ತೆ ಗಂಡಸರ ಹೆಂಗಸರ ಕಾಲಿಗೆ ಬೀಳ್ತಾ ಇರ್ತಾರೆ. ಇದು ಈಚೆಗೆ ಕಾಣುವಂಥದ್ದಲ್ಲ. ಅವರಿಗೆ ಅಷ್ಟು ಒಲುಮೆ ಇತ್ತು ಅಂತ ಗೊತ್ತಾಗುತ್ತದೆ. ಅದು ಮಾತ್ರವಲ್ಲ, ಈ ಬಿಂಕ ಬಿಗುಮಾನವನ್ನು ಬಿಟ್ಟರೇನೆ ಪ್ರೀತಿ ಅನ್ನೋದು ಗೊತ್ತಿತ್ತು. ಎಲ್ಲಿವರೆಗೆ ಅಂತಂದರೆ ನಮ್ಮ ಜಯದೇವನ ಕೃಷ್ಣ ರಾಧೆಯ ಕಾಲಿಗೆ ಬಿದ್ದೊರ್ತು ಆ ಒಂದು ಕಾಮಜ್ವರ ಪಿತ್ತ ನೆತ್ತಿಗೇರಿದ್ದು ಇಳಿಯೋಲ್ಲ ಅಂತಂತಾನೆ. ಕೃಷ್ಣನಂತವನು ಕೂಡ ಸತ್ಯಭಾಮೆ ಕಾಲಿಗೆ ಬಿದ್ದು ಒದಿಸಿಕೊಂಡು ತನ್ನ ತಲೆ ರೋಮಾಂಚಿತವಾಗಿ ಆ ತಲೆಗೂದಲು ಮುಳ್ಳಂತೆ ಅವಳ ಕಾಲಿಗೆ ಚುಚ್ಚಿ ಎಲ್ಲಿ ನೋವಾಯಿತು ಅಂತ ಸಂಕಟ ಆಗ್ತಾ ಇದೆ ಅಂತ ಹೇಳಬಲ್ಲ. ಈ ಥರದ್ದೆಲ್ಲ ಉಂಟು. ಹೀಗಾಗಿ ಯಾವುದನ್ನೂ ಕೂಡ ನಾವು ಸಂಸ್ಕೃತ ಕಾವ್ಯದ ಸೌಕುಮಾರ್ಯದಲ್ಲಿ ಮೆಚ್ಚುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಅನಿಸುತ್ತದೆ. ಆಮೇಲೆ ಇನ್ನೊಂದು ಕವಿತೆ, ಭ್ರೂಭಂಗೇ ರಚಿತೇಪಿ ದೃಷ್ಟಿರಧಿಕಂ ಸೋತ್ಕಂಠಮುದ್ವೀಕ್ಷತೆ ವೃದ್ಧಾಯಾಮಪಿ ವಾಚಿ ಸಸ್ಮಿತಮಿದಂ ದಗ್ಧಾನನಂ ಜಾಯತೆ ಕಾರ್ಕಶ್ಯಂ ಗಮಿತೇಪಿ ಚೇತಸಿ ತನು ರೋಮಾಂಚಮಾಲಂಬತೆ ದೃಷ್ಟೇ ನಿರ್ವಹಣಂ ಭವಿಷ್ಯತಿ ಕಥಂ ಮಾನಸ್ಯ ತಸ್ಮಿನ್ ಜನೆ. ಹುಬ್ಬುಗಂಟು ಹಾಕ್ಕೊಳ್ಬೇಕು ಅಂತ ಅಭ್ಯಾಸ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಅದು ಹೇಗೋ ನೆಟ್ಟಗಾಗ್ಬಿಡುತ್ತೆ. ಅವನು ಬರ್ತಿದ್ದಂತೆಯೇ ಆ ಗಂಟು ಜಾರಿ ಸಡಿಲ ಆಗಿಬಿಡುತ್ತದೆ. ಅಷ್ಟು ಮಾತ್ರವಲ್ಲ, ಹುಬ್ಬಿನ ಕೆಳಗಿದೆಯಲ್ಲ ಕಣ್ಣು, ಅದು ಅರಳಿ ಆಸೆ ಪಡೋಕ್ಕೆ ಶುರು ಮಾಡುತ್ತೆ ಅಂತ. ನೋಡಿ, ಹುಬ್ಬಿನ ಕೈ ಕೆಳಗಿರ್ತಕ್ಕಂಥದ್ದು ಕಣ್ಣು, ಹುಬ್ಬಿನ ಸಬಾರ್ಡಿನೇಟ್ ಕಣ್ಣು. ಹಾಗಾಗಿ ಅದು ಹೇಳ್ದಂಗೆ ಕೇಳಬೇಕು. ಅಯ್ಯೋ, ನಮ್ಮ ಬಾಸೆ ಕಂಪ್ನಿ ಬದಲಾಯಿಸಿದ್ರೆ ನಾನು ಏನು ಮಾಡೋದು, ಕಂಪ್ನಿಯನ್ನು ಹರಾಜು ಹಾಕ್ತೀನಿ ಅನ್ನೋ ತರಹ ಅದು ಗಂಟು ಬಿಚ್ಚಿದ ತಕ್ಷಣ ಇದು ನಂಟನ್ನೇ ಏರ್ಪಡಿಸ್ಕೊಂಡು ಬಿಡ್ತಾ ಇದೆ. ವೃದ್ಧಾಯಾಮಪಿ ವಾಚಿ, ಇನ್ನು ಬಾಯಿ ಮಾತಾಡೋದೇ ಬೇಡ ಅಂತಂದರೂ ಹಾಳಾದ್ದು, ಗಂಟಲು ಧ್ವನಿ ಹೊರಡಿಸದೇ ಇದ್ದರೂ ತುಟಿ ಅಗಲ ಆಗಿಬಿಡುತ್ತಲ್ಲ, ಹಲ್ಲು ಕಿಸ್ದು ಬಿಡುತ್ತಲ್ಲ, ಏನು ಮಾಡುವುದು. ವಾಚಿ ಸಸ್ಮಿತಮಿದಂ ದಗ್ಧಾನನಂ ಜಾಯತೆ, ಈ ಹಾಳು ಬಾಯಿ ಹಾಗೆ ಕಿಸ್ದು ಬಿಡುತ್ತೆ, ತುಟಿ ಹಾಗೆ ಬೆರೆದು ಬಿಡುತ್ತೆ. ಕರ್ಕಶ್ಯಂ ಗಮಿತೇಪಿ ಚೇತಸಿ ತನು ರೋಮಾಂಚ ಮಾಲಂಬತೆ, ಇನ್ನು ಮನಸ್ಸು ಕಲ್ಲಂತೆ ಆದರೂ ಮೈ ಮಾತ್ರ ಹೂವಂತೆ ಆಗಿ ರೋಮಾಂಚ ಕಂಚುಕಿತವಾಗಿಬಿಡುತ್ತಲ್ಲ. ಏನು ಮಾಡೋದು, ಇದಂತೂ ಗೊತ್ತಾಗೋದಿಲ್ಲ. ನಾನು ನನ್ನ ಅಭಿಮಾನವನ್ನು, ಬಿಂಕವನ್ನು ಹೇಗೆ ಕಾಪಾಡಿಕೊಳ್ಳೋದು? ನನ್ನ ಮೈ ಮನಸ್ಸುಗಳೇ ನನ್ನ ವಿರುದ್ಧ ದಂಗೆ ಎದ್ದಿವೆ. ಹೀಗಾಗಿ ನಾನು ಕೆಟ್ಟ ಸೇವಕರ ಜೊತೆಗೆ ಕೆಲಸ ಮಾಡುವ ತರಹ ಆಗಿಬಿಟ್ಟಿದೆ ಅಂತ. ಇನ್ನೊಂದು ಬಹಳ ಮನೋಹರವಾದಂಥ ಒಂದು ಮುಗ್ಧ ನಾಯಿಕೆಯ ಪದ್ಯ. ಸಾ ಪತ್ಯು ಪ್ರಥಮೇಪರಾಧ ಸಮಯೇ ಸಖ್ಯೋಪದೇಶಂ ವಿನ ನೋಜಾನಾತಿ ಸವಿಭ್ರಮಂಗ ವಲನಾ ವಕ್ರೋಕ್ತಿ ಸಂಸೂಚನಂ ಸ್ವಚ್ಛೈರಚ್ಚ ಕಪೋಲ ಮೂಲ ಗಲಿತೈ ಪರ್ಯಸ್ತ ನೇತ್ರೋತ್ಪಲ ಬಾಲಾ ಕೇವಲಮೇವ ರೋದಿತಿ ಲುಟಲ್ಲೋಲೋದಕೈರಶ್ರುಭಿ. ಅವಳು ಎಷ್ಟು ಮುಗ್ಧೆ ಅಂದರೆ, ಅವಳ ಗಂಡ ಇವಳಿಗೆ ವಂಚನೆ ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ. ಪಾಪ ಇದನ್ನು ಸಖಿಯರು ಹೇಳಬೇಕು, ಸಖಿಯರು ಇಲ್ಲ. ಹಾಗಾಗಿ ಅವಳಿಗೆ ಹುಬ್ಬು ಗಂಟಿಡೋದು ಬಂದಿಲ್ಲ, ಮುಖ ತಿರುಗಿಸೋದು ಗೊತ್ತಿಲ್ಲ, ಮಾತು ಮುರಿಯೋದು ಗೊತ್ತಿಲ್ಲ, ಕಟುವಾಡೋದು ಗೊತ್ತಿಲ್ಲ, ಹೂವಿಂದ ಹೊಡೆಯೋದು ಗೊತ್ತಿಲ್ಲ, ಕಾಲಿಂದ ಒದೆಯೋದು ಗೊತ್ತಿಲ್ಲ, ಕುತ್ತಿಗೆ ಹಿಡಿದು ಬಾಗಲು ತಳ್ಳಿ ಅಗಳಿ ಹಾಕೋದು ಗೊತ್ತಿಲ್ಲ, ಏನೊಂದು ಗೊತ್ತಿಲ್ಲ. ಗೊತ್ತಿರೋದೊಂದೇ ಕಣ್ಣೀರಿಡ್ತಾ ಕೂತ್ಬಿಟ್ಟಿದ್ದಾಳೆ ಅಷ್ಟೇ ಅಂತ. ಆಮೇಲೆ ಮತ್ತೊಂದು ಪದ್ಯ. ಉರಸಿ ನಿಹಿತ ಸ್ತಾರೋ ಹಾರ ಕೃತ ಜಘನೇ ಘನೆ ಕಲಕಲವತಿ ಕಾಂಚಿ ಪಾದೋ ರಣನ್ಮಣಿ ನೂಪರು ಪ್ರಿಯಮಭಿಸರಸ್ಯೇವಂ ಮುಗ್ಧೆ ತ್ವಮಾಹಿತ ಡಿಂಡಿಮ ಯದಿ ಕಿಮಧಿಕ ತ್ರಾಸೋತ್ಕಂಪಂ ದಿಶಸ್ ಸಮುದೀಕ್ಷತೆ. ಅಭಿಸಾರಿಕೆ ಹೊರಟಿದ್ದಾಳೆ ಡೇಟಿಂಗಿಗೆ, ಬಾಯ್ ಫ್ರೆಂಡ್ ಎಲ್ಲಿದ್ದಾನೋ ಅಲ್ಲಿಗೆ ಹೊರಟಿದ್ದಾಳೆ. ಅಭಿಸಾರಿಕೆ ತುಂಬ ಮನೋಹರವಾದ ನಾಯಿಕೆ. ಕೊರಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ದಪ್ಪ ದಪ್ಪ ಮುತ್ತಿನ ಹಾರ ತೊಟ್ಟಿದ್ದಾಳೆ. ಝಲಕ್ ಝಲಕ್ ಅಂತ ಶಬ್ದ ಮಾಡ್ತಕ್ಕಂಥ ಗೆಜ್ಜೆಗಳನ್ನು ಕಟ್ಟಿರುವಂಥ ಡಾಬು ಒಡ್ಯಾಣವನ್ನು ಕಟ್ಟಿಕೊಂಡಿದ್ದಾಳೆ. ಇನ್ನು ಕಾಲಿಗಂತೂ ಮನ್ಮಥನ ಜಯಡಿಂಡಿಮ ಅನ್ನುವಂತೆ ಗೆಜ್ಜೆಗಳನ್ನೇ ತೊಟ್ಟಿದ್ದಾಳೆ. ಒಟ್ಟಿನಲ್ಲಿ ಅಡಿಯಿಂದ ಮುಡಿಯವರೆಗೆ ಅಲಂಕಾರ ಮಾಡಿಕೊಂಡು, ಅದು ಕಣ್ಣಿಗೆ ಮಾತ್ರವಲ್ಲದೆ ಕಿವಿಗೂ ಹಬ್ಬವಾಗುವಂತೆ ಸಶಬ್ದವಾಗಿದೆ ಅವಳ ಕ್ರಿಯೆ.
ಹೌದಮ್ಮ, ಇಷ್ಟೆಲ್ಲ ಇದೆ, ಇದನ್ನು ಮೀರುವಂತೆ ಎದೆ ಡಬಡಬ ಹೊಡ್ಕೋತಾ ಇದೆಯಲ್ಲ, ಈ ಅಲಂಕಾರದ ಧೈರ್ಯ ಅಲ್ಲಿಗೇನಾಯಿತು? ಯಾಕೆ ನೀನು ದಿಕ್ಕು ದಿಕ್ಕು ನೋಡಿಕೊಂಡು ಹಾಗೆ ಹೀಗೆ ಕಣ್ಣುಗಳನ್ನು ಸಾರಿಸಿಕೊಂಡು ನೋಡ್ತಾ ಇದೆಯಲ್ಲ, ಏನಿದು? ಕಿಂ ಅಧಿಕ ತ್ರಾಸೋತ್ಕಂಪಂ ದಿಶ ಸಮುದೀಕ್ಷಸೆ. ಒಂದು ಕಡೆಗೆ ಬಹಳ ಚೆನ್ನಾಗಿ ಸುಭಾಷಿತ ಸಂಕಲನ ಒಂದು ಹೇಳುತ್ತದೆ, ಸುಭಾಷಿತ ಸದುಕ್ತಿ ಕರ್ಣಾಮೃತ. ಅವಳು ಮಳೆಯಲ್ಲಿ ಅಭಿಸಾರಕ್ಕೆ ಹೊರಟಿದ್ದಾಳೆ. ವಾತೋದ್ಧೂತಮುಖಿ ಪ್ರಣಷ್ಟ ತಿಲಕ ಅಂತ ಬರುತ್ತದೆ. ಗಾಳಿ ಜೋರಾಗಿ ಬೀಸಿ ಅವಳ ಮುಖದ ಮೇಲೆ ಚಿತ್ರಿಸಿಕೊಂಡ ಮಕರಿಕಾ ಪತ್ರಗಳು ಯಾವುದಿವೆ ಅಂಟಿಸಿಕೊಂಡಿದ್ದಾಳೆ. ಎಳೆ ಚಿಗುರುಗಳನ್ನು ಹುಬ್ಬಿನಿಂದ ಕೆನ್ನೆವರೆಗೂ ಅಂಟಿಸಿಕೊಂಡಿದ್ದಾಳೆ. ಅವೆಲ್ಲ ಹಾರಿ ಹೋಗಿದೆ. ಮತ್ತು ಮಳೆ ಬಂದು ತಿಲಕ ಮೊದಲಾದ ಮುಖದ ಅಂಗರಾಗ ವರ್ಣ ಎಲ್ಲ ತೊಳೆದು ಹೋಗಿದೆ. ಇನ್ನಂತೂ ತಲೆಗೂದಲು ಚೆದರಿ ಹೋಗಿದೆ, ಹೂವು ಹಾರಿ ಹೋಗಿದೆ, ಮಂಡಿಯವರೆಗೆ ಒದ್ದೆ ಬಟ್ಟೆ ಸುರುಳಿ ಸುತ್ತಿಕೊಂಡು ಏರಿ ಬಂದುಬಿಟ್ಟಿದೆ. ಗೆಜ್ಜೆಗಳು ಕೆಸರಿನಲ್ಲಿ ಸಿಕ್ಕಾಕ್ಕೊಂಡು ಶಬ್ದ ಮಾಡುವುದನ್ನು ಮರೆತು ಬಿಟ್ಟಿವೆ. ಹೀಗೆಲ್ಲ ಆಗಿದೆ. ಆದರೂ ಅವಳು ಒಂದಿಷ್ಟು ಕೂಡ ಅಂಜದೆ ಅಲಂಕಾರ ಹೋಯಿತು ಅಂತ ಸಂಕೋಚ ಪಡದೆ ಬಂದಿದ್ದಾಳೆ. ಆ ಲತಾ ಮಂಟಪದಲ್ಲಿ ಅವನಿದ್ದಾನೆ. ಆದರೆ ಬಾಗಿಲಿಗೆ ಬಂದವಳು ಒಳಗೆ ಹೋಗುವ ಧೈರ್ಯ ಇಲ್ಲದೆ ಹೊರಗೆ ಆ ಗೆಜ್ಜೆಗಳನ್ನು ಹೇಗೋ ಶಬ್ದ ಮಾಡ್ತಾ ದ್ವಾರೇ ಸಂಶಬ್ದಯಂತಿ ಸ್ಥಿತ ಅಂತ. ಅಲ್ಲಿವರೆಗೂ ಬಂದಿರುವ ಧೈರ್ಯ ಇಲ್ಲಿಗೆ ಬಂದಿಲ್ಲ. ವೇದಭಾಷ್ಯಗಳನ್ನು ಬರೆದಂಥ ಮಹಾ ವಿದ್ವಾಂಸರು, ದಾರ್ಶನಿಕರು, ಆಚಾರ್ಯ ಸಾಯಣ ಅವರು ಬರೀತಾರೆ. ಅವರು ಮಹಾ ಶೃಂಗಾರ ಶಿಖಾಮಣಿ. ಅವರ ಒಂದು ರಾಸಿಕ್ಯದ ಬಗ್ಗೆ ಅವರ ತಮ್ಮ ಭೋಗನಾಥನೇ ಉದಾಹರಣ ಮಾಲಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಆ ಉದಾಹರಣೆಗಳನ್ನೆಲ್ಲ ಸಾಯಣಾಚಾರ್ಯರು ತಮ್ಮ ಅಲಂಕಾರ ಸುಧಾನಿಧಿ ಎನ್ನುವ ಗ್ರಂಥದಲ್ಲಿ ಸೇರಿಸಿಕೊಂಡಿದ್ದಾರೆ. ಅಲ್ಲೊಂದು ಕಡೆ ಬರುತ್ತದೆ, ಒಬ್ಬಳು ಅಭಿಸಾರಿಕೆ ರಾತ್ರಿ ಹೋಗಬೇಕಾಗಿದೆ ಪ್ರೀತಮನನ್ನು ನೋಡೋದಕ್ಕೆ. ಗೆಜ್ಜೆ ಇರಬಾರ್ದು, ಕಣ್ಣಂತೂ ಕಾಣಿಸೋಲ್ಲ, ಕತ್ತಲಲ್ಲಿ ಹೆಜ್ಜೆಯನ್ನು ಸದ್ದಿಲ್ಲದೆ ಇಟ್ಟುಕೊಂಡು ಹೋಗೋದು ಹೇಗೆ ಅಂತ ಅಭ್ಯಾಸ ಮಾಡೋದಕ್ಕೆ ಗೆಜ್ಜೆಯನ್ನು ತೆಗೆದು ಮಂಡಿಯವರೆಗೆ ಏರಿಸಿಕೊಂಡಿದ್ದಾಳಂತೆ. ಏಕೆಂದರೆ ಗೆಜ್ಜೆಯನ್ನು ಬಿಟ್ಟು ಓಡಾಡೋದು ಅಂತಂದರೆ ಮನೆಯಲ್ಲಿ ಕೇಳಿಯಾರು, ಯಾರು ಬಂದರೆ ತಕ್ಷಣ ಗೆಜ್ಜೆ ಎಲ್ಲೋಯ್ತು ಅಂತ ಕೇಳಿಯಾರು. ಅದಕ್ಕೋಸ್ಕರವಾಗಿ ಗೆಜ್ಜೆನ ಮಂಡಿವರೆಗೂ ಏರಿಸ್ಕೊಂಡಿದ್ದಾಳೆ. ಬಂದ ತಕ್ಷಣ ಈಗ ಸರಕ್ಕನ್ನು ಜಾರಿಸ್ಬಿಡ್ಬೋದು. ಹಾಗೆ ಮಂಡಿವರೆಗೂ ಏರಿಸ್ಕೊಂಡ್ರೆ ಶಬ್ದ ಬರೋಲ್ಲ. ಆಮೇಲೆ ಕಣ್ಣು ಮುಚ್ಚಿಕೊಂಡು ಮನೆಯಲ್ಲೇ ಓಡಾಡುವ ಅಭ್ಯಾಸ ಮಾಡ್ತಾ ಇದ್ದಾಳಂತೆ, ರಿಹರ್ಸಲ್ಲು. ಕತ್ತಲಲ್ಲಿ ಹೇಗೆ ನಡೆಯೋದು ಅಂತನ್ನುವುದನ್ನು. ಈ ರೀತಿಯಾದ ಅಭಿಸಾರಿಕೆಯರು ಇರ್ತಾರೆ. ಅಂಥ ವರ್ಗಕ್ಕೆ ಇವಳು ಸೇರಿದ್ದಾಳೆ. ಎಲ್ಲ ಅಲಂಕಾರ ಮಾಡಿಕೊಂಡಿದ್ದೀಯಾ, ಧೈರ್ಯವನ್ನು ಮಾತ್ರ ಎಲ್ಲಿಂದ ಪಡ್ಕೊಳ್ತೀಯಾ ಹೇಳು ಅಂತ ಕವಿ ಕೇಳ್ತಾ ಇದ್ದಾನೆ. ಮತ್ತೊಂದು ಪದ್ಯ. ಸಂದಷ್ಟೇಧರ ಪಲ್ಲವೇ ಸಚಕಿತಂ ಹಸ್ತಾಗ್ರಂ ಆಧುನ್ವತೋ ಮಾಮಾಮುಂಚ ಶಠೇತಿ ಕೋಪವಚನೈರ್ ಆನರ್ತಿತ ಭ್ರೂಲತಾ ಸಿತ್ಕಾರಾಂಚಿತ ಲೋಚನಾ ಸರಭಸಂ ಯಶ್ಚುಂಬಿತ ಮಾನಿನಿ ಪ್ರಾಪ್ತಂ ತೈರಮೃತಂ ಶ್ರಮಾಯ ಮಥಿತೋ ಮೂಢೈಸ್ವರೈಸ್ಸಾಗರ. ತಾನು ಮೆಚ್ಚಿ ಮದುವೆಯಾದ ಮುಗ್ಧೆಯಾದ ಹುಡುಗಿಯನ್ನು ಮೊದಲು ಚುಂಬಿಸುವಾಗ ಇರುವ ಆನಂದ ಇದೆಯಲ್ಲ, ಆ ಅಮೃತದ ಮುಂದೆ ದೇವತೆಗಳು ರಾಕ್ಷಸರು ಸುಮ್ಮನೆ ಪೆದ್ದರು ಯಾಕೆ ಸುಧಾ ಸಮುದ್ರವನ್ನು ಮಥನ ಮಾಡಿ ಅಮೃತ ಪಡ್ಕೊಂಡ್ರೋ ಗೊತ್ತಿಲ್ಲ ಅಂತ ಕವಿ ಹೇಳಿಬಿಡ್ತಾನೆ. ಮತ್ತೊಂದು ಪದ್ಯ ಸಖಿಗೆ ಹೇಳ್ತಾಳೆ. ಸುಪ್ತೋಯಂ ಸಖಿ ಸುಪ್ಯತಾಮಿತಿ ಗತಾಃ ಸಖ್ಯಸ್ತತೋಂತನಂತರಂ ಪ್ರೇಮಾವೇಶಿತಯ ಮಯಾ ಸರಳಯ ನ್ಯಸ್ತಂ ಮುಖೆ ತನ್ಮುಖೆ ಜ್ಞಾತೆ ಲೀಕ ನಿಮೀಲನೆ ನಯನಯೋ ಧೂರ್ತಸ್ಯ ರೋಮಾಂಚತೋ ಲಜ್ಜಾಸೀನ್ಮಮ ತೇನ ಸಾಪ್ಯಪಹೃತ ತತ್ಕಾಲ ಯೋಗ್ಯ ಕ್ರಮೈ. ಹೊಸದಾಗಿ ಮದುವೆಯಾಗಿದೆ, ಸಂಕೋಚ, ಮಲಗಿದ್ದಾನೆ ಅಂತ ಅಂದುಕೊಂಡು ಅವನ ಹತ್ತಿರಕ್ಕೆ ಬಂದು ಎದೆಗೆ ತಲೆ ಇಟ್ಟೆ ಕಣೆ ಅಷ್ಟೆ. ತಕ್ಷಣವೇ ಅವನು ಗಬಕ್ಕಂತ ಕೈಯಿಂದ ತಲೆ ಹಿಡಿದು ಬಿಡೋದೇನೆ, ಮುಚ್ಚಿದ ಕಣ್ಣನ್ನು ಹಾಗೆ ತೆಗೆದು ಬಿಡೋದ. ನನಗೆ ನಾಚಿಕೆ ಅಂತೂ ಆಯ್ತಮ್ಮ. ಆಮೇಲೆ ಅವನು ನಾಚಿಕೆಯನ್ನು ಅಪರಿಸಿಬಿಟ್ಟ. ಅದು ಹೇಗೆ ಏನು ಅನ್ನೋದು ನಿನಗೆ ಗೊತ್ತಲ್ಲ ಅಂತಂತಾಳೆ. ಆ ಕಾಲೋಚಿತವಾದ ಕ್ರಿಯೆಗಳಿಂದ ನಾಚಿಕೆ ಅಂತೂ ಹೋಗ್ಬಿಡ್ತು ಅಂತ. ಇನ್ನೊಂದು ನವವಧುವಿನ ಪದ್ಯ. ಪಟಾಲಗ್ನೇ ಪತ್ಯವು ನಮಯತಿ ಮುಖಂ ಜಾತ ವಿನಯ ಹಠಾಶ್ಲೇಷಂ ವಾಂಛತ್ಯಪಹರತಿ ಗಾತ್ರಾಣಿ ನಿಭೃತಂ ನ ಶಕ್ನೋತ್ಯಾಖ್ಯಾತುಂ ಸ್ಮಿತಮುಖ
ಸ್ಮಿತಮುಖ ಸಖೀ ದತ್ತನಯನ ಪ್ರಿಯಾ ತಾಮ್ಯತ್ಯಂತಹ ಪ್ರಥಮ ಪರಿಹಾಸೇ ನವವಧು. ಮೊತ್ತ ಮೊದಲ ಬಾರಿಗೆ ಸಖಿಯರ ಎದುರಿಗೆ ನವವಧುವಿಗೆ ನವವರ ಛೇಡಿಸುವುದು, ಚುಡಾಯಿಸುವುದು ಮಾಡಿದಾಗ ಏನಾಗುತ್ತದೆ ಅಂತ. ಅವನು ಸೆರಗು ಹಿಡಿದುಕೊಂಡು, ಅಂದರೆ ಸೆರಗನ ಗಂಟು ಹಾಕಿರ್ತಾರಲ್ಲ, ಅವನು ಮುಂದೆ ಹೋಗಬೇಕು ಅಂತ ಸರಕ್ಕಂತ ಸೆರಗನ್ನು ಎಳೆದಾಗ ಇವಳು ತಕ್ಷಣವೇ ಹಿಂದೆ ನಿಂತು ಬಿಡ್ತಾಳೆ, ತಲೆ ತಗ್ಗಿಸಿ ಬಿಡ್ತಾಳೆ. ಮತ್ತು ಕೈ ಹಿಡಿಯೋದಕ್ಕೆ ಹತ್ತಿರ ಬಂದಾಗ ನುಣುಚಿಕೊಂಡು ಹೋಗ್ತಾಳೆ. ಸಖಿಯರು ಗೇಲಿ ಮಾಡ್ತಾ ಇದ್ದರೆ ಹುಸಿಮುಣಸನ್ನು ತೋರ್ತಾ ಇದ್ದಾಳೆ. ಆದರೆ ಒಳಗಡೆ ಇದೆಲ್ಲ ಹೆಚ್ಚೆಚ್ಚು ಮಾಡಲಿ ಅಂತಕ್ಕಂಥದ್ದು ಇದೆ. ಈ ಮೊದಲನೇ ಪರಿಹಾಸದಲ್ಲಿ ಹೀಗುಂಟು ಅಂತ ಕವಿ ಹೇಳ್ತಾನೆ. ಇನ್ನೊಂದು ದುಃಖದ ವಿಯೋಗದ ಸಂದರ್ಭ. ಗತೆ ಪ್ರೇಮಾಬಂಧೆ ಪ್ರಣಯ ಬಹುಮಾನೇ ವಿಗಲಿತೆ ನಿವೃತ್ತೇ ಸದ್ಭಾವೇ ಜನೈವ ಜನೇ ಗಚ್ಚತಿ ಪುರಃ ತದುತ್ಪ್ರೇಕ್ಷೋತ್ಪ್ರೇಕ್ಷ್ಯ ಪ್ರಿಯಸಖಿ ಗತಾಂಸ್ತಾಂಶ್ಚ ದಿವಸಾನ್ ನ ಜಾನೆ ಕೋಹೇತುರ್ದರತಿ ಶತಧಾ ಎನ್ನ ಹೃದಯಂ. ಪ್ರೀತಿಯ ಬಂಧನ ಹೋಯಿತು, ಒಲವಿನ ಉಡುಗೊರೆ ಹೋಯಿತು, ಅವನು ನನ್ನ ಪಾಲಿಗಿದ್ದಾನೆ ಅನ್ನುವ ವಿಶ್ವಾಸ ಹೋಯಿತು. ಅವನು ಹೋಗ್ತಾ ಇದ್ದರೆ 10 ಜನದೊಡನೆ ಅವನೂ ಒಬ್ಬ ಅನ್ನುವಂತೆ ಆಗಿಬಿಡ್ತು. ಅದನ್ನು ಯೋಚನೆ ಮಾಡಿ 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 ಉತ್ಪ್ರೇಕ್ಷ ಮನಸ್ಸಿಗೆ ತಂದುಕೊಂಡು ಕಳೆದ ಆ ಒಳ್ಳೆಯ ದಿವಸಗಳನ್ನು ನೆನೆದು ಯಾಕಿನ್ನೂ ಹೃದಯ ಸೀಳಿ ಹೋಗಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ಇಲ್ಲಿ ನೋಡಿ, ಅವನನ್ನು ಬಿಟ್ಟಿದ್ದಾಗಿದೆ, ಮನಸ್ಸು ಗಟ್ಟಿಯೂ ಆಗಿದೆ, ಆದರೂ ಮತ್ತೆ ಜ್ಞಾಪಕ ಬರುತ್ತೆ. ಈ ಸೂಕ್ಷ್ಮಗಳನ್ನು ಮಹಾಕವಿಗಳಲ್ಲದೆ ಸಾಮಾನ್ಯರು ಹೇಳೋಲ್ಲ. ಪ್ರೀತಿ ಇದ್ದಾಗ ಸಂಕಟ ಆಗೋದು ಕಷ್ಟ. ಪ್ರೀತಿ ಹೋಗಿ ಒಂದಷ್ಟು ಅಭ್ಯಾಸವೂ ಆಗಿಬಿಟ್ಟಿದೆ ಇಲ್ಲದೇ ಇರತಕ್ಕಂಥದ್ದು. ಎಷ್ಟೋ ಜನರಲ್ಲಿ ಇಷ್ಟಪಟ್ಟಿದ್ದೊಬ್ಬರನ್ನ ಕಟ್ಟಿಕೊಂಡಿದ್ದೊಬ್ಬರನ್ನ ಅಂತ ಆಗಿರುತ್ತೆ. ಕಟ್ಟಿಕೊಂಡವ್ರು ಚೆನ್ನಾಗೂ ಇರುವ ಸಂದರ್ಭ ಇರ್ತದೆ. ಹಾಗಿದ್ದರೂ ಫಸ್ಟ್ ಲವ್ ಅಂತಾರಲ್ಲ, ಅದನ್ನು ಜ್ಞಾಪಿಸ್ಕೊಂಡಾಗ ಆ ಕ್ಷಣಕ್ಕೆ ಏನೋ ಹೇಗೋ ಆಗುತ್ತದೆ. ಬೇಲಿಯೊಳಗಣ ಹಾವು ಸುಳಿದ ಹಾಗೆ, ನೀರೊಳಗಿನ ವೀಣೆ ಮಿಡಿಯದ ಹಾಗೆ ಅಂತಾರಲ್ಲ, ಆ ರೀತಿ ಆಗುತ್ತದೆ ಅನ್ನೋದನ್ನು ಕವಿ ತೋರ್ಪಡಿಸ್ತಾನೆ. ಇದು ಹಳತು ಯಾವುದಿದೆ ಮೊದಲನೆಯ ಪ್ರಣಯ, ಅದರ ಸ್ವಾರಸ್ಯ ಅದು ಎಷ್ಟೋ ಬಾರಿ ಕೋರ್ಟ್ಶಿಪ್ಪಲ್ಲಿದ್ದ ಸ್ವಾರಸ್ಯ ಮದುವೆಯಲ್ಲಿರೋಲ್ಲ ಅನ್ನೋದನ್ನು ಶೀಲಾ ಭಟ್ಟಾರಿಕೆ ಭೋಜರಾಜರ ಆಸ್ಥಾನದಲ್ಲಿದ್ದ ಮಹಾಕವಿಯತ್ರಿ. ಅವಳ ಕೆಲವೊಂದು 4-5 ಪದ್ಯಗಳು ಮಾತ್ರ ಉಳಿದಿವೆ. ಇಂದೂ ಕೂಡ ಅವಳ ಪದ್ಯಗಳನ್ನು ಉನ್ನತೋನ್ನತವಾದ ಕಾವ್ಯದ ಲಕ್ಷಣ ಅಂತಲೇ ಮಮ್ಮಟ ಅಂತ ಮಹಾ ಕಟ್ಟುನಿಟ್ಟಾದ ವಿಮರ್ಶಕಾಗ್ರೇಸರ ಕೂಡ ಮೆಚ್ಚಿಕೊಂಡಿದ್ದಾರೆ. 1000 ವರ್ಷದಿಂದ ಅವಳನ್ನು ಮಹಾಕವಿಯತ್ರಿ ಅಂತ ಸಂಸ್ಕೃತ ಪ್ರಪಂಚ ಗೌರವಿಸಿದೆ. ಭಟ್ಟಾರಿಕಾ ಅಂತ ಹೆಸರಿಗೆ ಕಾರಣ ಅವಳು ಯಾವ ರಾಜನನ್ನೂ ಮದುವೆ ಆಗಿದ್ದಿರಬೇಕು, ಇಲ್ಲ ಅವಳ ವಿದ್ವತ್ತೆಗೆ ಒಂದು ದೊಡ್ಡ ಸ್ಥಾನ ಬಂದಿರಬೇಕು, ಕಾವ್ಯಕ್ಕೆ ಒಂದು ಸ್ಥಾನ ಬಂದಿರಬೇಕು ಅನಿಸುತ್ತದೆ. ಅವಳು ಹೇಳ್ತಾಳೆ, ಯಕ್ಕೌಮಾರ ಹರಹ ಸಯೇವ ಹಿವರಹ ತಾಯೇವ ಚೈತ್ರಕ್ಷಪಾಹ ತೇಜೋನ್ಮೀಲಿತ ಮಾಲತಿ ಸುರಭಯ ಪ್ರೌಢಃ ಕದಂಬಾನಿಲಾಹ ಸಾಚೈವಾಸ್ಮಿ ತಥಾಪಿ ಚೌರ್ಯ ಸುರತ ವ್ಯಾಪಾರ ಲೀಲಾವಿಧೌ ರೇವಾ ರೋಧಸಿ ವೇತಸಿ ತರುತಲೆ ಚೇತಸ್ಸ ಮುತ್ಕಂಠತೆ. ಯಾವನು ಮೊದಲು ನನ್ನ ಮೈಮನಗಳನ್ನು ಗೆದ್ದನೋ ಅವನೇ ಇವತ್ತು ನನ್ನ ಕೈ ಹಿಡಿದ ಪತಿ. ಅದೇ ಸೊಗಸಾದ ಮತ್ತೇರಿಸುವ ಜಾಜಿ ಹೂಗಳ ಪರಿಮಳ ಬರ್ತಾ ಇರತಕ್ಕಂಥ ರಾತ್ರಿಗಳು, ಅದೇ ಅರಳಿದ ಕದಂಬ ಪುಷ್ಪಗಳ ಮರಗಳ ಮೇಲಿಂದ ಬೀಸಿ ಬರ್ತಕ್ಕಂಥ ಮಾದಕವಾದ ಗಾಳಿ, ಅದೇ ಕಲಕಲ ಹರಿತಕ್ಕಂಥ ರೇವಾ ನದಿ, ನರ್ಮದಾ ನದಿಯ ತೀರ, ಅದೇ ತೀರದ ಹೆಬ್ಬಲಸಿನ ಪೊದೆಗಳು. ಹಾಗಿದ್ದರೂ ಮದುವೆಗೆ ಮುನ್ನ ನಾವು ಪರಸ್ಪರ ಭೇಟಿಯಾಗ್ತಾ ಇದ್ದದ್ದನ್ನು ನೆನೆದು ಎದೆ ಡವಡವನಿಸ್ತಾ ಇದೆ ಅಂತಂತಾಳೆ. ಇದಕ್ಕಿಂತಲೂ ಇನ್ನು ಯಾವ ವ್ಯಾಖ್ಯಾನವೂ ಬೇಕಾಗಿಲ್ಲ. ಎಷ್ಟೋ ಬಾರಿ ಮ್ಯಾರೇಜ್ ಈಸ್ ಅನ್ ಇನ್ಸಿಡೆಂಟ್, ಲವ್ ಈಸ್ ಅನ್ ಆಕ್ಸಿಡೆಂಟ್ ಅಂತ ಗೊತ್ತಾಗುತ್ತದೆ. ಆಕ್ಸಿಡೆಂಟನ್ನು ಹೇಗೆ ಮಾಡೋದು, ಹೇಗಾಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇನ್ಸಿಡೆಂಟನ್ನು ಎಲ್ಲರೂ ವಿವರಿಸ್ಬೋದು ಅಂತ ಆಗುತ್ತದೆ. ಆಮೇಲೆ ಕವಿ ಹೇಳ್ತಾನೆ, ಅಂಗಾನಾಮತಿತಾನವಂ ಕುತ ಇದಂ ಕಸ್ಮಾದಕಸ್ಮಾದಿದಂ ಮುಗ್ಧೆ ಪಾಂಡುಕಪೋಲಂ ಆನನಮಿತಿ ಪ್ರಾಣೇಶ್ವರೇ ಪೃಚ್ಛತಿ ತನ್ವ್ಯಾ ಸರ್ವಮಿದಂ ಸ್ವಭಾವತ ಇತಿ ವ್ಯಾಹೃತ್ಯ ಪಕ್ಷ್ಮಾಂತರ ವ್ಯಾಪಿ ಬಾಷ್ಪಭರಸ್ತಯ ವಲಿತಯ ನಿಶ್ವಸ್ಯ ಮುಕ್ತೋನ್ಯತಃ. ಅವನು ಒಳ್ಳೆಯವನೇ, ಆದರೆ ಸೂಕ್ಷ್ಮೇಂಗಿತ ಇರುವವನಲ್ಲ. ಇದು ಬಹಳ ಬಾರಿ ಬರುವಂಥ ಸಮಸ್ಯೆ.
ಗಂಡನೋ ಹೆಂಡತಿಯೋ ಒಳ್ಳೆಯವರೇ, ಸೂಕ್ಷ್ಮ ಇಲ್ಲ ಅವರಿಗೆ. ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರಿಗೆ ಮೂಗಿನ ಹೊಳ್ಳೆ ಒಳಗೆ ಗಾಢವಾದ ನಮ್ಮ ಮುಸ್ಲಿಂ ಬಂಧುಗಳು ಶುಕ್ರವಾರ ಹಚ್ಕೊಳ್ತಾರೆ, ಆ ಅತ್ತರನ್ನು ಹನಿ ಹನಿಯಾಗಿ ಬಿಟ್ಟೊರ್ತು ಅವ್ರಿಗೆ ಗೊತ್ತಾಗೋಲ್ಲ, ಪರಿಮಳ ಬರೋಲ್ಲ. ಕೇವಲ ಪಾರಿಜಾತವೋ ಅಥವಾ ಇನ್ನೂ ಹೆಚ್ಚು ನರಗೊಂಪಿನ ಇರುವಂತಿಗೆಯೋ ಜಾಚಿಯೋ ಅವ್ರಿಗೆ ಯಾವ ರೀತಿ ಆಗುತ್ತದೆ, ಆಗುವಂಥದ್ದಲ್ಲ. ಸ್ಟ್ರಾಂಗ್ ಕಾಫಿನ ಕುಡಿದೊರ್ತು ಕಿಕ್ಕೇರೋಲ್ಲ ಅಂತನ್ನೋರಿಗೆ, ಅದು ಬ್ಲ್ಯಾಕ್ ಕಾಫಿ ಕುಡಿದೊರ್ತು ಕಿಕ್ಕೇರೋಲ್ಲ ಅಂತನ್ನೋರಿಗೆ ಲೈಟಾಗಿರ್ತಕ್ಕಂಥ ಲೆಮನ್ ಟೀ ಮಾಡಿಕೊಟ್ರೆ ಎಲ್ಲಾಗುತ್ತದೆ, ಆಗುವಂಥದ್ದಲ್ಲ. ಈ ಥರ ಇರ್ತದೆ. ತಮಿಳರು, ರಾಜಸ್ಥಾನಿಗರು ಇವರೆಲ್ಲರಿಗೂ ಗಾಢವಾದ ಕಪ್ಪು, ಹಸಿರು, ಕೆಂಪು, ಹಳದಿ ಈ ರೀತಿಯಾದ ಬಣ್ಣಗಳು ಇಷ್ಟ. ಅವರಿಗೆ ಯುರೋಪಿಯನ್ ಕಲರ್ಸ್ ಅಂದರೆ ಅದು ಕಲರ್ಸೇ ಅಲ್ಲ, ಇದೇನು ಬಿಳಿ ಬಟ್ಟೆ ತೋರಿಸ್ತಾ ಇದ್ದೀರಾ, ಮಾಸಲು ಬಟ್ಟೆ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡು ಬಿಡ್ತಾರೆ. ಹಾಗೆ ಉಂಟು, ಸೂಕ್ಷ್ಮತೆ ಅನ್ನೋದು ಇರೋದಿಲ್ಲ. ಅವಳು ಪಾಪ ವಿರಹದಲ್ಲಿ ಸೊರಗಿದ್ದಾಳೆ. ಅಂಗಾನಾಮತಿ ತಾನವಂ, ದೇಹ ಸೊರಗಿದೆ. ಯಾಕೆ ಇಷ್ಟು ಸಣ್ಣಗಾಗಿದೆಯಾ? ಅಕಸ್ಮಾತ್ ಇದಂ, ಆಶ್ಚರ್ಯ, ಏನೂ ಕಾರಣ ಇಲ್ಲ. ಯಾಕೆ ಎಷ್ಟು ಬಡವಾಗಿಬಿಟ್ಟಿದೆಯಾ? ಏನು ಶುಗರ್ ಕಂಪ್ಲೇಂಟ್ ಬಂದಿಲ್ಲ, ಡಯಟ್ ಮಾಡಿಲ್ಲ, ಎಂಥದ್ದು ಇಲ್ಲ. ಪಾಂಡು ಕಪೋಲ ಮಾನನ ಮಿತಿ, ಅನಿಮಿಕ್ ಆಗಿಲ್ಲ, ಏನೂ ಇಲ್ಲ. ಕೆನ್ನೆ ಯಾಕೆ ಬಿಡಿಸ್ಕೊಂಡು ಬಿಟ್ಟಿದೆ? ಯಾಕೆ ಚಳಿಗಾಲನೂ ಅಲ್ವಲ್ಲ ಅಂತ ಮತ್ತೆ ಕೇಳಿದ್ರೆ ಅವಳು ಏನೂ ಇಲ್ಲ ಸರ್ವಮಿದಂ ಸ್ವಭಾವತ, ನಾನು ಇರೋದೇ ಹೀಗಲ್ವಾ ಅಂತ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡು ಕಣ್ಣಂಚಿನ ಕಂಪನಿಯನ್ನು ಹೀಗೆ ತೊಡ್ಕೊಂಡಿದ್ದಾಳೆ ಅಂತ. ಅಂದರೆ ಅವನು ಒಳ್ಳೆಯವನೇ, ಆದರೆ ನನಗಲ್ಲ ಅವನು ಅಷ್ಟೇ. ಇದು ಬರುವುದು ಕಷ್ಟ. ಅವರು ಒಳ್ಳೆಯವರು, ಆದರೆ ನಮ್ಮ ಪಾಲಿಗಲ್ಲ. ಈ ಜೋಡುಗಳಿರುತ್ತವಲ್ಲ, ಅವ್ರನ್ನ ಬಿಟ್ಟು ಹೋಗೋಕ್ಕಾಗೋಲ್ಲ, ಅದು ಕಷ್ಟ. ನುಂಗಲಾಗದ ಉಗಳಲಾಗದಂತಹ ಬಿಸಿ ತುಪ್ಪದಂಥ ಬದುಕಾಗ್ಬಿಡುತ್ತದೆ ಎನ್ನುವುದು ಕವಿ ತುಂಬ ಮಾರ್ಮಿಕವಾಗಿ ವರ್ಣಿಸುವಂಥದ್ದಾಗಿದೆ. ಆಮೇಲೆ ಮತ್ತೊಂದು ಪದ್ಯವನ್ನು ನಾವು ಗಮನಿಸೋಣ. ಆಯಾತೆ ದಯಿತೆ ಮನೋರಥ ಶತೈರ್ ನೀತ್ವಾ ಕಥಂಚಿತ್ ದಿನಂ ವೈದಗ್ಧ್ಯಾಪಗಮಜ್ಜಡೆ ಪರಿಜನೆ ದೀರ್ಘಾಂ ಕಥಾಂ ಕುರ್ವತಿ ದಷ್ಟಾಸ್ಮೀತ್ಯಭಿಧಾಯ ಸತ್ವರ ಪದಂ ವ್ಯಾಧೂಯ ಚೀನಾಂಶುಕಂ ತನ್ವಂಗ್ಯಾರ್ತಿ ಕಾತರೇಣ ಮನಸ ನೀತಃ ಪ್ರದೀಪಶ್ಯಮಂ. ತುಂಬ ದಿನವಾದ ಮೇಲೆ ಅವನು ಹೇಗೋ ಒಲೆದು ಬಂದುಬಿಟ್ಟಿದ್ದಾನೆ. ಈಗ ಸಖಿಯರು ಈ ಸೂಕ್ಷ್ಮೇ ಗೊತ್ತಿಲ್ಲದೆ ಸೇರಿಕೊಂಡು ಅದು ಇದು ಕಾಡಹರಟೆ ಮಾತು ಬೆಳೆಸ್ತಾನೇ ಇದ್ದಾರೆ. ಹಗಲಾಗ್ತಾ ಇದೆ, ಎದ್ದು ಹೋಗ್ತಾ ಇಲ್ಲ. ಏನು ಮಾಡೋದು? ಆಗ ಇವಳು ಇದ್ದಕ್ಕಿದ್ದಂಗೆ ಅಯ್ಯೋ ಯಾವುದೋ ಕಚ್ಚಿಬಿಡ್ತು, ಎಲ್ಲಿ ನೋಡ್ರಿ ಹಾವೋ ಚೇಳೋ ಜರಿಯೋ ಯಾವುದೋ ಗೊತ್ತಾಗಲಿಲ್ಲ ಅಂತ ಗಲಾಟೆ ಮಾಡಿ ತನ್ನ ಉತ್ತರೀಯವನ್ನು ಹಾಗೆ ಹೀಗೆ ಜಾಡಿಸಿ ದೀಪ ಆರಿಸ್ಬಿಟ್ಟಿದ್ದಾಳೆ ಅಂತ. ಅಲ್ಲಿ ಏನಾಯಿತು ಅನ್ನೋದನ್ನು ಮತ್ತೆ ಹೇಳಬೇಕಾಗಿಲ್ಲ. ಆ ಜಾಣ್ಮೆ ಉಂಟಲ್ಲ, ಗಾಥಾ ಸಪ್ತಶತಿಯಲ್ಲಂತೂ ಅದೆಂಥ ಜಾಣ್ಮೆ ಅಂತಂದರೆ, ಅಲ್ಲಿ ಪರಕೀಯ ನಾಯಕಿಯರು ಬೇಕಾದಷ್ಟು ಜನ ಬರ್ತಾರೆ. ಹಳ್ಳಿಯವರಿಗೆ ಧೈರ್ಯ ಹೆಚ್ಚು. ಅವಳಿಗೆ ಗಂಡನಲ್ಲಿ ಪ್ರೀತಿ ಇಲ್ಲ, ಮತ್ತೊಬ್ಬರಲ್ಲಿ ಪ್ರೀತಿ. ಇದ್ದಕ್ಕಿದ್ದಂತೆ ಚೇಳು ಕಚ್ಚಿತು ಅಂತ ಕೂಗ್ತಾ ಇದ್ದರೆ ಅಯ್ಯೋ ವೈದ್ಯರ ಮನೆಗೆ ಅಂತ ತಕ್ಷಣ ಸಖಿಯರು ಬಂದು ಹೌದು ಕರ್ಕೊಂಡು ಹೋಗ್ತೀವಿ ಅಂತ ನೇರವಾಗಿ ಅವಳ ಬಾಯ್ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ಅಂತ. ಇನ್ನೊಬ್ಬಳು ಮತ್ತೂ ದೂರ್ತಾ ಇದ್ದಾಳೆ. ಗಂಡ ಬಂದರೆ ಬೊಗಳು ಅಂತ, ಮಿಂಡ ಬಂದರೆ ಸುಮ್ಮನಿರು ಅಂತ ನಾಯಿಗೆ ಹೇಳಿಕೊಟ್ಟಿದ್ದಾಳೆ ಅಂತಲೂ ಬರುತ್ತೆ ಗಾಥಾ ಸಪ್ತಶತಿಯಲ್ಲಿ. ಇವರೆಲ್ಲ ಯಾವ ರೀತಿಯವರು ಅಂತಂದರೆ, ನಮ್ಮ ಜಾನಪದ ಗೀತದಲ್ಲಿ ಬರ್ತದಲ್ಲ, ಗೋನಹಳ್ಳಿ ದೇವರೇ ಗೊಂಬಿಯ ತೇರೋಳೆ ದಂಡಿಗೆ ಹೋದ ನನಮಿಂಡ ಸುಖವಾಗಿ ಬಂದರೆ ಗಂಡನ ಆಹುತಿ ಕೊಡವೇನು ಅಂತ ಹೇಳ್ತಾಳೆ. ಯುದ್ಧಕ್ಕೆ ಹೋಗಿರೋಂಥ ನನ್ನ ಬಾಯ್ ಫ್ರೆಂಡು ಕ್ಷೇಮವಾಗಿ ಬಂದರೆ ನನ್ನ ಗಂಡನ ನಿನಗೆ ಬಲಿ ಕೊಡ್ತೀನಮ್ಮ ಅಂತ. ಅರಮಿತ್ರ ಅವರು ಈ ಪದ್ಯಕ್ಕೆ ಹೇಳೋರು, ಅರೇಂಜ್ಡ್ ಮ್ಯಾರೇಜ್ ಬಗ್ಗೆ ಕಂಟೆಂಪ್ಟ್ಗೆ ಇನ್ನೇನು ಬೇಕಪ್ಪ ಇದಕ್ಕಿಂತ ಪದ್ಯ ಅಂತ. ಆ ರೀತಿಯಾದದ್ದಾಯಿತು. ಕೆಲವೊಮ್ಮೆ ಸಖಿಯರೇ ಡಬಲ್ ಕ್ರಾಸ್ ಮಾಡಿಬಿಡ್ತಾರೆ. ದೂತಿಯರಾಗಿ ಹೋದವರು ಅವ್ರನ್ನೇ ಒಲಿದು ಬಂದುಬಿಡ್ತಾರೆ. ಅದಾಗೋದುಂಟು. ಕೆಲವೊಮ್ಮೆ ತೀರ ಹಳೆಯ ಕಾಲದಲ್ಲಿ, ಈಗಲೂ ಆಗ್ಬೋದೇನೋ ಗೊತ್ತಿಲ್ಲ, ಅಪರೂಪಕ್ಕೆ ಮಗನಿಗೆ ಅಂತ ಹೆಣ್ಣು ನೋಡೋಕ್ಕೆ ಹೋಗಿ ತಂದೆ ಚಿಕ್ಕಮ್ಮನ ತಂದುಬಿಡ್ತಾ ಇದ್ದ. ಸಖಿಯರು ಹಾಗೆ ಡಬಲ್ ಕ್ರಾಸ್ ಮಾಡಿಬಿಡೋರು.
ನಿಶೇಷಚ್ಯುತಚಂದನಂ ಸ್ತನತಟಂ ನಿರ್ಮೃಷ್ಟರಾಗೋಧರೋ ನೇತ್ರೇ ದೂರಮನಂಜನೆ ಪುಲಕಿತ ತನ್ವಿ ತವೇಯಂ ತನು ಮಿಥ್ಯಾವಾದಿನಿ ದೂತಿ ಬಾಂಧವಜನಸ್ಯ ಅಜ್ಞಾತ ಪೀಡಾಗಮೆ ವಾಪಿಂ ಸ್ನಾತು ಮಿತೋ ಗತಾಸಿ ನ ಪುನಸ್ತಸ್ಯ ಅಧಮಸ್ಯ ಅಂತಿಕಂ. ಏನೇ ನೀನು ಎದೆಗಚ್ಚಿಕೊಂಡ ಚಂದನ ಹೊರಟೋಗಿದೆ, ತುಟಿಗಚ್ಚಿಕೊಂಡ ಬಣ್ಣ ಹೊರಟೋಗಿದೆ. ಆಗ ಲಿಪ್ಸ್ಟಿಕ್ ಎಲ್ಲ ಇತ್ತು, ಓಷ್ಠರಾಗ ಅಂತ ಬೇಕಾದಂಗೆ ಬಳಸ್ತಾಯಿದ್ರು. ಕಣ್ಣಿಗೆ ಕಾಡಿಗೆ ಹೊರಟೋಗಿದೆ, ಮೈಯೆಲ್ಲ ರೋಮಾಂಚಿತವಾಗಿದೆ, ಒದ್ದೆಯಾಗಿದೆ ತಲೆ. ಏನಿದು, ನೀನು ಅವನತ್ರಕ್ಕೆ ಹೋಗ್ತೀನಿ ಅಂತ ಅಂದೋಳು ಬಾವಿಗೇನಾದ್ರು ಹೋಗಿದ್ಯಾ ಅಂತ, ಸ್ನಾನ ಮಾಡೋಕ್ಕೆ ಹೋಗಿದ್ಯಾ ಅಂತ. ಅಂದರೆ ಸ್ನಾನ ಮಾಡಿದ್ರೆ ಹಚ್ಚಿಕೊಂಡ ಬಣ್ಣ ಎಲ್ಲ ಹೋಗುತ್ತದೆ, ತಣ್ಣೀರಲ್ಲಿ ಸ್ನಾನವಾದ್ದರಿಂದ ಮೈಯಲ್ಲಿ ರೋಮಾಂಚನ ಇರುತ್ತದೆ, ಮುಡಿ ಒದ್ದೆ ಆಗಿರುತ್ತದೆ, ಆಗಿರ್ತಕ್ಕಂಥದ್ದು ಅನ್ನುವಂಥ ಒಂದು ಗೇಲಿ. ಅಂದರೆ ನೀನು ಹೋಗಿ ಅವನನ್ನು ಬುಟ್ಟಿಗೆ ಹಾಕ್ಕೊಂಡು ಬಂದಿದ್ಯಾ, ನನ್ನ ಕಣ್ಣು ಕಿಸರಾಗಿದ್ದೀಯಾ ಅಂತ. ಇದಕ್ಕೆ ಪ್ರಾಯಶಃ ಇರಬೇಕು. ಒಮ್ಮೆ ಗೀತಗೋವಿಂದದ ಸಂಕೇತ ಪ್ರಪಂಚವನ್ನು ಪಾಪ ಜರ್ಮನಿಯ ಜನಕ್ಕೆ ಅರ್ಥ ಮಾಡಿಸೋದಕ್ಕೆ ನಮ್ಮ ಪದ್ಮಾ ಸುಬ್ರಹ್ಮಣ್ಯವರು ಪ್ರಯತ್ನಪಟ್ಟರು. ಗೀತಗೋವಿಂದದಲ್ಲಿ ರಾಧೆ, ಕೃಷ್ಣ, ಸಖಿ ಇವರು ಬರ್ತಾರೆ ಅಂತ ಹೇಳ್ತಾ, ಸಖಿ ಹೋಗಿ 1000 ಹೇ ತವ ದೀನ ಅಂತ ಕೃಷ್ಣನಿಗೆ ನಿವೇದನ ಮಾಡ್ತಾಳೆ, ರಾಧೆಯ ಪ್ರೇಮವನ್ನು ಒಪ್ಪಿಸ್ತಾಳೆ ಅಂತ ಅಲ್ಲಿ ಅವರು ಹೇಳಿ, ಅಲ್ಲಿದ್ದ ದ್ವಿಭಾಷಿ ಯಾರಿದ್ದಾರೆ ಇಂಟರ್ಪ್ರೆಟರು ಅವ್ರಿಗೆ ಇದನ್ನು ಹೇಳಿದ್ರು, ಇಂಗ್ಲೀಷ್ನಲ್ಲಿ ಹೇಳಿ ನೀವು ಜರ್ಮನಲ್ಲಿ ತಿಳಿಸಿಮ್ಮ ಅಂತ. ಹೇಳ್ತಾ ಇದ್ದಂತೆ ರಾಧಾ ವಿಲ್ ಸೆಂಡ್ ಎ ಮೆಸೆಂಜರ್ ಟು ಕೃಷ್ಣ ಹರ್ ಬಿಲವೆಡ್ ಅಂತಂದರೆ, ನೋ ದಿಸ್ ಕಾಂಟ್ ಬಿ ಪಾಸಿಬಲ್ ಅಂತಂದ್ಲಂತೆ. ಯಾಕೆ ಅಂತಂದರೆ, ಇಫ್ ಹರ್ ಫ್ರೆಂಡ್ ಹರ್ ಸೆಲ್ಫ್ ಡೇಟ್ಸ್ ವಿತ್ ಹಿಮ್ ಅಂತ ಕೇಳಿದ್ಲಂತೆ. ಇದಲ್ಲ, ಕೃಷ್ಣ ಅಂದರೆ ಪರಮಾತ್ಮ, ರಾಧೆ ಅಂದರೆ ಜೀವಾತ್ಮ, ಸಖಿ ಅಂದರೆ ಗುರು ಶಿಷ್ಯನಿಗೆ ಬಾಯಿಗೆಂದು ಮಣ್ಣು ಹಾಕೋದಿಲ್ಲ ಅಂತ ಇವರು ಹೇಳೋದ್ರೊಳಗೆ ಸಾಕು ಬೇಕಾಯ್ತಂತೆ. ಪುಷ್ಪೋದ್ಭೇದಮವಾಪ್ಯ ಕೇಲಿಶಯನ, ಈ ಪದ್ಯವೆಲ್ಲ ಇನ್ನೊಂದು ಪದ್ಯವನ್ನು ಓದಬೇಕು. ಸ್ವಿನ್ನಂಕೇನ ಮುಖಂ ದಿವಾಕರ ಕರೈಸ್ತೈರಾಗಿಣಿ ಲೋಚನೆ ರೋಷಾತ್ ತದ್ವಚನೋದಿತ ದ್ವಿಲುಲಿತ ನೀಲಾಲಕ ವಾಯುನ ಭ್ರಷ್ಟಂ ಕುಂಕುಮ ಮುತ್ತರೀಯ ಕಷಣಾತ್ ಕ್ಲಾಂತಾಸಿ ಗತ್ಯಾಗತೈ ಉಕ್ತಂ ತತ್ಸಕಲಂ ಕಿಮತ್ರ ವದಹೇ ದೂತಿ ಕ್ಷತಾಸ್ಯಾಧರೆ. ಇದು ಮತ್ತೆ ದೂತಿ ಪದ್ಯವೇ. ಏನು ಮುಖ ಬೆವತಿದೆ, ಅಯ್ಯೋ ಅಷ್ಟು ದೂರ ಹೋಗಿ ಬರಬೇಕಾಯ್ತಲ್ಲಮ್ಮ, ಸೂರ್ಯನ ಬಿಸಿಲು ಬೇರೆ ಇತ್ತಲ್ಲ ಅದಕ್ಕೆ. ಏನು ಕಣ್ಣು ಕೆಂಪಾಗಿದೆ, ಅವನು ತುಂಬ ಕೆಟ್ಟ ಮಾತಾಡಿಬಿಟ್ಟ ನಿನ್ನ ಬಗ್ಗೆ, ಅದಕ್ಕೆ ರೋಷ ಬಂದು ಕಣ್ಣು ಕೆಂಪಾಯಿತು. ಆಯಿತು, ಇದೇನು ತಲೆ ಕೂದಲೆಲ್ಲ ಚಿದುರಿದೆ, ತುಂಬ ಜೋರಾಗಿ ಗಾಳಿ ಬೀಸಿದೆ, ತಿಲಕ ಸೊಟ್ಟಾಗ್ಬಿಟ್ಟಿದೆಯಲ್ಲ, ಬೆವರು ಇನ್ನೇನೂ ಅಲ್ಲ. ಆಯಿತು, ಎಲ್ಲ ಸರಿ, ನೀನು ಅವನಲ್ಲಿ ಹೋಗಿ ಬಂದು ನನ್ನ ಪರಿಸ್ಥಿತಿಯನ್ನು ಹೇಳಿದೆ, ಆದರೆ ತುಟಿಯಾತಕ್ಕೆ ಗಾಯಗೊಂಡಿದೆ. ಈ ರೀತಿಯಾಗಿ ಅಮರುಕ ಕವಿಯ ಒಂದೊಂದು ಪದ್ಯವೂ ಒಂದೊಂದು ರಸಮಯವಾದ ಲೋಕ, ಅದಕ್ಕೆ ಸಮಾನವಾದ ನಾಕ ಮತ್ತಿನ್ಯಾವುದೂ ಇಲ್ಲ. ಇನ್ನು ಈ ಥರದ ಶೃಂಗಾರ ಪ್ರಪಂಚದಿಂದ ನಾವು ಒಂದಿಷ್ಟು ನೀತಿಯ ಲೋಕಕ್ಕೆ ಬರೋಣ. ಅದು ಸುಂದರ ಪಾಂಡ್ಯನ ನೀತಿ ದ್ವಿಷಷ್ಟಿಕ, ಸಂಸ್ಕೃತದ ನೀತಿ ಕಾವ್ಯಗಳಲ್ಲಿಯೇ ಬಹಳ ರಮಣೀಯವಾದದ್ದು. ಈ ನೀತಿ ದ್ವಿಷಷ್ಟಿಕ ಬರೆದ ಸುಂದರ ಪಾಂಡ್ಯ ನೇರವಾಗಿ ಹೆಸರೇ ಗೊತ್ತಾಗುವಂತೆ ದಕ್ಷಿಣ ಭಾರತದವನು, ತಮಿಳುನಾಡಿನವನು, ಪಾಂಡ್ಯ ದೇಶದವನು ಅಂತ ಗೊತ್ತಾಗುತ್ತದೆ. ಅವನು ಶಂಕರರಿಗೂ ಹಿಂದಿನವನು ಅಂತ ಶಂಕರರ ಭಾಷ್ಯಗಳಿಂದಲೇ ಅವನ ಉಲ್ಲೇಖ ಇದೆ. ಶಂಕರ ಪೂರ್ವದ ಅದ್ವೈತ ಆಚಾರ್ಯರಲ್ಲಿ ಒಬ್ಬ ಅಂತ ಕೂಡ ಗೊತ್ತಾಗುತ್ತದೆ. ಆಮೇಲೆ ಕೆಲವರು ಅದ್ವೈತ ಆಚಾರ್ಯರುಗಳು ಕೆಲವರು ಇವನ ಉಲ್ಲೇಖವನ್ನು ಮಾಡಿರುವುದು ಕಾಣುತ್ತದೆ. ಮತ್ತು ಇವನ ಒಂದು ಕೃತಿಯನ್ನು ಅನೇಕ ಸುಭಾಷಿತಗಳಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ನಾವು ನೋಡ್ತೀವಿ. ತುಂಬ ಜನಪ್ರಿಯವಾಗಿದ್ದ ಇವನ ಈ ನೀತಿ ದ್ವಿಷಷ್ಟಿಕ ಮತ್ತಿತರ ಕೃತಿಗಳಿಂದ ಅದು ಯಾವ ಕೃತಿಗಳು ಅಂತ ಗೊತ್ತಾಗೋಲ್ಲ. ಈ ನೀತಿ ದ್ವಿಷಷ್ಟಿಕ ಅನ್ನುವ ಹೆಸರು ಕೂಡ ಇವನಿಟ್ಟಿದ್ದ ಅಂತ. ಅಂದರೆ ನೀತಿ 120 ಅಂತ ಅರ್ಥ. ಇದನ್ನು ತುಂಬ ಚೆನ್ನಾಗಿ ಕನ್ನಡಕ್ಕೆ ನಮ್ಮ ಮೈಸೂರಿನ ಮಹಾವಿದ್ವಾಂಸ ಎಚ್ ವಿ ನಾಗರಾಜರಾಯರು ಅನುವಾದ ಮಾಡಿದ್ದಾರೆ. ಹಿಂದಿಯೇ ಡಾಕ್ಟರ್ ವಿನೋದ ಅಂತ ಕವ್ಯಂ ರಾಘವಾಚಾರ್ಯರ ಮಗಳು ಅವರು ಅನುವಾದ ಮಾಡಿದರು. ತೆಲುಗಿಗೆ ಪದ್ಯರೂಪದಲ್ಲಿ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರ ಅನುವಾದ ಮಾಡಿದರು. ಅದಾದ ಮೇಲೆ ಪುಲ್ಲೆಲ ರಾಮಚಂದ್ರರು ಅವರು ಪ್ರತಿಪದಾರ್ಥ ಸಮೇತ ತೆಲುಗಿಗೆ ಅನುವಾದ ಮಾಡಿದರು. ಇಂಗ್ಲೀಷ್ನಲ್ಲಿ ಡಾಕ್ಟರ್ ಎಸ್ ಜಯಶ್ರೀ ಎನ್ನುವರು ಅಡಿಯಾರ್ನಿಂದ ಅನುವಾದ ಮಾಡಿದ್ದಾರೆ. ಅಡಿಯಾರ್ ಪ್ರೆಸ್ಸಿಂದ ಅನುವಾದ ಆಗಿರ್ತಕ್ಕಂಥದ್ದು. ಇದು ಆರ್ಯ ಛಂದಸ್ಸಿನ ಚಿಕ್ಕ ಚೊಕ್ಕ ಮಾರ್ಮಿಕವಾದ ನೀತಿ ಪದ್ಯಗಳ ಸರಣಿ.
ಎಲ್ಲ ಮುಕ್ತಕಗಳು. ಒಳ್ಳೆಯ ಸಂಸ್ಕೃತದ ಶೈಲಿ ಏನು ಅಂತ ಗೊತ್ತಾಗಬೇಕು ಅಂತಂದರೆ ನನಗನ್ನಿಸುತ್ತದೆ ಈ ನೀತಿ ದ್ವಿಷಷ್ಟಿಕಾನ ನೋಡಬೇಕು. ಅಲ್ಲಿ ಅಷ್ಟು ಚಿಕ್ಕ ಚೊಕ್ಕ ಪದ್ಯಗಳು, ಅಸಮಸ್ತವಾದ ಪದಗಳು ಇವೆಲ್ಲ ಕಾಣಿಸುತ್ತವೆ. ಬಹಳ ಸರಳವಾದ ನೀತಿಯ ಹೇಳುವ ರೀತಿಯೇ ಸೊಗಸು. ಪರಪರಿವಾದ ಪರಿಷದಿನ ಕಥಂಚನ ಪಂಡಿತೇನ ಕರ್ತವ್ಯ ಸತ್ಯಮಪಿ ತನ್ನ ವಾಚ್ಯಂ ಯದುಕ್ತಮಸುಖಾವಹಂ ಭವತಿ. ಇದು ಒಳ್ಳೆ ಲೋಕನೀತಿ, ನಾನೆಂದಿಗೂ ಕಲಿಯದೇ ಇರತಕ್ಕಂಥದ್ದು. 10 ಜನರ ಮಧ್ಯದಲ್ಲಿ ಬೇರೊಬ್ಬರ ಬಗ್ಗೆ ಅಡ್ಡ ಮಾತು ಸತ್ಯವೇ ಆಗಿದ್ದರೂ ಆಡಬಾರದು, ಆಡಿದ್ರೆ ಒಳ್ಳೆಯದಾಗೋಲ್ಲ. ಆಪಸ್ತಂಭ ಧರ್ಮಸೂತ್ರದಲ್ಲಿ, ಆಮೇಲೆ ಬೋಧಾಯನ ಧರ್ಮಸೂತ್ರದಲ್ಲಿ ಬರುತ್ತದೆ, ಎಷ್ಟು ನಮಗೆ ಸತ್ಯ ಗೊತ್ತಿದ್ದರೂ ಸಭೆಯಲ್ಲಿ ಕಟುವಾಗಿ ಆಡಬಾರದು. ಯಾಕೆಂದರೆ ಅದು ಮತ್ತೊಬ್ಬರಿಗೆ ನೋವಾಗುತ್ತದೆ. ನೋವಾದ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ನಮಗೂ ಕೇಡು ಮಾಡಿಕೊಳ್ಳಬಹುದು, ತಾನೂ ಕೇಡು ಮಾಡಿಕೊಳ್ಳಬಹುದು ಆ ಕಾರಣದಿಂದ ಅಂತ. ಇದು ಪರೋಪದೇಶ ಪಾಂಡಿತ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಅನುಸರಿಸೋಕ್ಕಾಗಿಲ್ಲ. ಭೂಮಿಪಥ ವರ್ಥಪಥೋ ವಿದ್ಯಾವೃದ್ಧೆ ತಪೋಧಿಕೆ ಬಹುಶು ಮೂರ್ಖೇಶ್ವರಿಷು ಚ ಗುರುಷು ಚ ವಿದುಷಾ ನೈವೋತ್ತರಂ ವಾಚ್ಯಂ. ಒಳ್ಳೆಯ ನೀತಿ. ರಾಜರಲ್ಲಿ, ದುಡ್ಡಿರುವವರಲ್ಲಿ, ವಿದ್ಯೆ ಹೆಚ್ಚಾಗಿರುವವರಲ್ಲಿ, ತಪಸ್ಸು ಹೆಚ್ಚಾಗಿರುವವರಲ್ಲಿ, ಅವಿವೇಕಿಗಳಲ್ಲಿ, ಶತ್ರುಗಳಲ್ಲಿ, ಮನೆಯ ಹಿರಿಯರಲ್ಲಿ, ಗುರುಗಳಲ್ಲಿ ವಿವೇಕಿಯಾದವನು ಎದುರುತ್ತರ ಕೊಡಬಾರ್ದು. ನೋಡಿ, ಸ್ವಾಮಿ ರಾಜ, ಅವನಲ್ಲಿ ಎದುರುತ್ತರ ಕೊಟ್ಟರೆ ನಾಲಿಗೆನೇ ಹೋಗಿತ್ತು, ತಲೆಯೇ ಹೋದೀತು. ಇನ್ನು ದುಡ್ಡು ಕಾಸಿದ್ದವ್ರ ಹತ್ರ ಬಾಲ ಬಿಚ್ಚುವುದುಂಟ. ವಿದ್ವಾಂಸರ ಹತ್ರ ಬಾಯಿ ಬಿಚ್ಚಿದರೆ ವಿದ್ವಾಂಸೋ ಬ್ರಹ್ಮರಾಕ್ಷಸ ಪ್ರಾಣ ತೆಗೆದು ಬಿಡ್ತಾರೆ. ಇನ್ನು ತಪೋಧಿಕರಲ್ಲಿ ಶಾಪ ಕೊಟ್ಟಾರು. ಇನ್ನು ಮೂರ್ಖರು ಏನು ಮಾಡ್ಯಾರು ಅಂತ ಗೊತ್ತಾಗೋದಿಲ್ಲ. ವೈರಿಗಳಂತೂ ಒಳ್ಳೆ ಮಾತಾಡಿಯೇ ಶತ್ರುಗಳು, ಇನ್ನು ಕೆಟ್ಟ ಮಾತಾಡಿದ್ರೆ ಹೇಗೆ. ಇನ್ನು ಮನೆಯಲ್ಲಿ ಹಿರಿಯರಂತೂ ಎದುರುತ್ತರ ಕೊಟ್ಟರೆ ಮುಗದೇ ಹೋಯಿತು ಕಥೆ. ಇನ್ನು ಗುರುಗಳು ಪಾಠವೇ ಕಲಿಸದೇ ಇದ್ದರೆ ಏನು. ಹೀಗಾಗಿ ಇಷ್ಟು ಜನರಲ್ಲಿ ಎದುರುತ್ತರ ಕೊಡಬಾರ್ದು ಅಂತ ನಾನು ಎಲ್ಲರಲ್ಲೂ ಕೊಟ್ಟುಕೊಂಡು ಬೆಳೆದಿದ್ದೀನಿ. ಅಪ್ರಿಯ ಮುಕ್ತ ಪುರುಷ ಪ್ರಯತಂತೆ ದ್ವಿಗುಣಂ ಅಪ್ರಿಯಂ ವಕ್ತುಂ ತಸ್ಮಾದ ವಾಚ್ಯಂ ಅಪ್ರಿಯಂ ಅಪ್ರಿಯಮಶ್ರೋತು ಕಾಮೇನ. ತುಂಬ ಚೆನ್ನಾಗಿದೆ. ಅಪ್ರಿಯವಾದ ಸತ್ಯವನ್ನು ಹೇಳೋದಕ್ಕೆ ಹೊರಟಂಥ ಮನುಷ್ಯರು ಅದರ ದುಪ್ಪಟ್ಟು, 20, 3 ಪಟ್ಟು ಅಪ್ರಿಯವಾದ ಮಾತನ್ನು ಕೇಳೋಕ್ಕೆ ಸಿದ್ಧ ಇರಬೇಕು. ನಾಯಿ ಅಂತಂದರೆ ನೀನು ಹುಚ್ಚು ನಾಯಿ ಅಂತ ಬಯಸ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲದೇ ಇದ್ದರೆ ನಾವು ಮಾಡೋಕ್ಕೆ ಹೋಗಬಾರ್ದು ಅಂತ. ನೀನು ಅಂದರೆ ನಿಮ್ಮಪ್ಪ ಅಂತಂತಾರೆ ಅಂತ ಗೊತ್ತೇ ಇದೆ. ಹಾಗಾಗಿ ಒಬ್ಬರನ್ನ ಆಕ್ಷೇಪಿಸೋಕ್ಕೆ ಹೋಗುವಾಗ ಆಕ್ಷೇಪಗಳು ಬರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು ಅಂತ. ಹಾಗಾಗಿ ಅಪ್ರಿಯವನ್ನು ಕೇಳಬಾರ್ದು ಅನ್ನೋರು ಮೊದಲು ಹೇಳಬಾರ್ದು ಅಂತ. ಅಲ್ಪಾಕ್ಷರ ರಮಣೀಯಂ ಯಃ ಕಥಯತಿ ನಿಶ್ಚಿತಂ ಸಖಲು ವಾಗ್ಮಿ ಬಹುವಚನ ಮಲ್ಪಸಾರಂ ಯಃ ಕಥಯತಿ ವಿಪ್ರಲಾಪೀಸ ಮಿತಂಚ ಸಾರಂಚ ವಚೋಹಿ ವಾಗ್ಮಿತ. ಮಿತವಾಗಿ, ಹಿತವಾಗಿ, ಅಚ್ಚುಕಟ್ಟಾಗಿ ನುಡಿಯಬೇಕು. ಶಬ್ದಾರ್ಥ ಸೂಕ್ಷ್ಮವಸನ, ಸತ್ಯಾಭರಣ, ವಿಚಿತ್ರ ಹೇತ್ವಂಗಿ, ವಿದ್ವನ್ಮುಖ ನಿಷ್ಕ್ರಾಂತ, ಸುಸ್ತ್ರೀವ ವಿರಾಜತೆ ವಾಣಿ. ಒಳ್ಳೆ ಮಾತು ಮತ್ತು ಅರ್ಥಗಳ, ಮಾತು ಮತ್ತು ಹುರುಳು ಶಬ್ದಾರ್ಥಗಳ ನವರಾದ ಬಟ್ಟೆಯನ್ನು ಉಟ್ಟವಳು, ಸತ್ಯವೆಂಬ ಆಭರಣವನ್ನು ತೊಟ್ಟವಳು, ಬಗೆ ಬಗೆಯ ಅಲಂಕಾರಗಳೆಂಬ ಅಲಂಕಾರಗಳನ್ನು ತೊಟ್ಟಂಥವಳು. ಆ ರೀತಿಯಾದ ಸುಂದರಿಯ ಹಾಗೆ ಒಳ್ಳೆಯವರ ಬಾಯಿಂದ ಮಾತುಗಳು ಬರುತ್ತವೆ. ಅದೇ ದುರ್ಜನ ವದನ ವಿನಿರ್ಗತ ವಚನ ಭುಜಂಗೇನ ಸಜ್ಜನೋ ದಷ್ಟಃ ಔಷಧ ಶತೈರ ಸಾಧ್ಯ ಚಿಕಿತ್ಸ್ಯತೆ ಕ್ಷಾಂತಿ ಮಂತ್ರೇಣ. ಕೆಟ್ಟವನ ಬಾಯಿಂದ ಹೊರಟ ಮಾತೆಂಬ ಮಿಡಿನಾಗರ ಬಹಳ ಕಷ್ಟ. ಅದರ ವಿಷಕ್ಕೆ ಕ್ಷಮೆ ಅನ್ನೋದು, ತಾಳಿಕೆ ಅನ್ನೋದು ಬಿಟ್ಟರೆ ಬೇರೆ ಔಷಧಿಯೇ ಇಲ್ಲ ಅಂತ. ಅವಮಾನಾರಣಿ ಮಥಿತಂ ದುರ್ವಾಗ್ ಇಂಧನ ವಿವರ್ಧಿತ ಜ್ವಾಲಂ ಸತ್ಪುರುಷ ಕೋಪಾಗ್ನಿಂ ಜ್ಞಾನಾಂಬುಘಟೈ ಪ್ರಶಮಯಂತಿ. ಅವಮಾನ ಅನ್ನುವ ಅರಣಿಯ ಮಥನದಿಂದ ಬಂದಂಥದ್ದು, ಕೆಟ್ಟ ವಾದ ಅನ್ನುವ ಹವಿಸ್ಸಿಂದ ಹೆಚ್ಚಾಗತಕ್ಕಂಥದ್ದು ಆದ ಒಂದು ಸತ್ಪುರುಷರ ಕೋಪಾಗ್ನಿಯನ್ನು ಜ್ಞಾನ ಅನ್ನುವ ನೀರಿನಿಂದಲೇ ಉಪಶಮನ ಮಾಡಬೇಕು ಅಂತ. ಅಂದರೆ ಸಜ್ಜನರಿಗೆ ಅವಮಾನ ಆದಾಗ ಮತ್ತು ಅವರಿಗೆ ಕೆಟ್ಟ ಮಾತನ್ನು ಕೇಳಿದಾಗ ಕೋಪಾಗ್ನಿ ಕೆರಳುತ್ತದೆ. ಅದಕ್ಕೆ ನಾವು ವಿವೇಕ ಅನ್ನುವ ನೀರನ್ನು ಚೆಲ್ಲದೆ ತಂಪಾಗುವುದೇ ಇಲ್ಲ. ಪರುಷಾನೃತ ಪ್ರಗಲ್ಭ ದುರ್ಜನ ವದನಾತ್ ಪ್ರವೃತ್ತ ವಾಗುಲ್ಕ ಕುಗ್ರಹಾದಿವ ದುಷ್ಟಸ್ತ್ರೀ ತ್ವರಿತಗತಿರ್ ನಿಸ್ಸರತಿ ವಾಣಿ. ಹುಸಿ ಮತ್ತು ಹುರುಡು
ಅಂದರೆ ಪ್ರಗಲ್ಭತೆ, ಒರಟುತನ ಮತ್ತು ಕೆಟ್ಟ ನಡತೆ ಇವೆಲ್ಲದರಿಂದ ಕೂಡಿಕೊಂಡು ಬಂದ ಕೆಟ್ಟವರ ಬಾಯಿಯ ಮಾತು ಉಲ್ಕೆ ಇದ್ದ ಹಾಗೆ, ಕೆಟ್ಟ ಮನೆಯಿಂದ ಹೊರಟ ಹಾದಿಗೆಟ್ಟ ಹೆಣ್ಣಿನ ಹಾಗೆ ಅದನ್ನು ಯಾರೂ ಸರಿ ಮಾಡೋದಕ್ಕಾಗೋದಿಲ್ಲ ಅಂತ ಕವಿ ಹೇಳ್ತಾನೆ. ಮತ್ತು ಮೂರ್ಖರ ಬಗ್ಗೆ ಹೇಳ್ತಾನೆ ನೋಡಿ. ಮೂರ್ಖ ನ ದ್ರಷ್ಟವ್ಯ, ಮೂರ್ಖರನ್ನು ನೋಡಬಾರದು. ಮೂರ್ಖರು ಅಂದರೆ ಪೆದ್ದರು ಅಂತಲ್ಲ, ತಮ್ಮದೇ ಸರಿ ಅಂತ ಮೊಂಡುವಾದ ಮಾಡುವವರು, ಪ್ರತಿನಿಷ್ಠ ಬುದ್ಧಿ ಅಂತ ಮೊಂಡುತನ ಮಾಡುವವರನ್ನು ಮೂರ್ಖರು ಅಂತಾರೆ. ಮೊಂಡುತನ ಮಾಡುವವರನ್ನು ನೋಡಬಾರದು. ದೃಷ್ಟವ್ಯಾಶ್ಚೇತ್ ನತೇಸ್ತು ಸಹ ತಿಷ್ಟೇತ್, ನೋಡಿಬಿಟ್ರೆ ಅಕಸ್ಮಾತ್ ಅವ್ರ ಜೊತೆ ಇರಬಾರ್ದು. ಯದಿ ತಿಷ್ಟೇತ್ ನ ಕಥಯೇತ್, ಯದಿ ತಿಷ್ಟೇತ್ತು ನ ಕಥಯೇತ್, ಒಂದು ಪಕ್ಷ ಅವ್ರ ಜೊತೆ ನಿಲ್ಲಬೇಕಾಗಿ ಬಂದರೆ ಮಾತಾಡಬಾರ್ದು. ಯದಿ ಕಥಯೇತ್, ಮಾತಾಡುವ ಸಂದರ್ಭ ಬಂದಾಗ ಮೂರ್ಖವತ್ ಕಥಯೇತ್, ನಾವು ಅವರಂಗೆ ಮಾತಾಡಬೇಕು, ಅವ್ರಿಗೆ ಅವರದೇ ಸರಿ. ಕಾಂತಾರ ಪಾದಪಾನಾಂ ಯಥಾಫಲಂ ಮಾನುಷೈರ್ ಅನುಪಭೋಗ್ಯಂ ಏವ ಮನಾರ್ಯೇಶ್ವರ್ಥಾ ಮನಸಾಪ್ಯಾರ್ಯೈ ಅನುಪಭೋಗ್ಯ. ಕಾಡಿನ ಹೂವುಗಳಂತೆ, ಕಾಡಿನ ಹಣ್ಣುಗಳಂತೆ ಸಣ್ಣವರ ಸೌಭಾಗ್ಯ, ಸಣ್ಣ ಬುದ್ಧಿಯವರ ಸೌಭಾಗ್ಯ ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ. ಉಪಭೋಗ ಕಾತರಾಣಾಂ ಪುರುಷಾಣಾಂ ಅರ್ಥಸಂಚಯ ಪರಾಣಾಂ ಕನ್ಯಾರತ್ನಮೇವ ಗೃಹೇ ತಿಷ್ಠಂತ್ಯರ್ಥಾ ಪರಸ್ಯಾರ್ಥೆ. ತಾನು ಸುಖ ಪಡೋದಕ್ಕೆ ಹಿಂದೂ ಮುಂದೆ ನೋಡುವವರು, ಇನ್ನೊಬ್ಬರನ್ನು ಸುಖ ಪಡಿಸೋದಕ್ಕೆ ಎಂದೂ ಮನಸ್ಸು ಮಾಡದೇ ಇರತಕ್ಕಂಥವರ ಸಂಪತ್ತು ಎಂದೂ ಮದುವೆಯಾಗದ ಕನ್ಯಾರತ್ನದ ಹಾಗೆ ಅವ್ರ ಮನೆಯಲ್ಲೇ ಇರುತ್ತದೆ. ಆಮೇಲೆ ಅದು ಹಾದಿ ಬೀದಿಗೆ ಸೇರಿ 3 ಬಟ್ಟೆ ಆಗುತ್ತದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಭರ್ತೃ ಹೇಳ್ತಾನೆ. ದಾನ, ಭೋಗ, ನಾಶ, ದುಡ್ಡಿಗೆ ಇದು 3 ದಾರಿ. ಯಾರು ತಾನು ಕೊಡಲ್ಲ, ತಾನು ಉಡಲ್ಲ, ಉಣ್ಣಲ್ಲ, ಅವನ್ನ ದುಡ್ಡಿಗಾಗೋದು 3ನೇದೇ ದಾರಿ ಅಂತ. ಜ್ಞಾನವತಾಂ ಅತಿಥೀನಾಂ ಲೋಕಜ್ಞಾನಾಂ ಪ್ರಕಾಶವಂಶಾನಾಂ ಪ್ರಣಯಾತ್ ಗೃಹೇ ನಿವಸತಾಂ ಶೇಷಭುಜ ಸಂತು ನ ಸುಹೃದ. ನಮಗೆಂಥವ್ರು ಗೆಳೆಯರಾಗಬೇಕು ಅಂತನ್ನುವುದನ್ನು ಕವಿ ಹೇಳ್ತಾನೆ. ಅದು ನೋಡಿ, ತಿಳಿದಂಥವ್ರನ್ನ, ಲೋಕವನ್ನು ಬಲ್ಲಂಥವ್ರನ್ನ, ಒಳ್ಳೆಯ ಸಂಸ್ಕಾರ ಇರುವವರನ್ನು ಯಾರು ಮನೆಗೆ ಕರೆದು ಅವರಿಗೆ ಊಟ ತಿಂಡಿ ಕೊಟ್ಟು ಉಳಿದದ್ದನ್ನು ತಿಂತಾರೋ ಅಂಥವರು ನಮಗೆ ಸ್ನೇಹಿತರಾಗಿರಲಿ ಅಂತ. ತಿಳಿದವರನ್ನು, ಒಲಿದವರನ್ನು, ಸಜ್ಜನರನ್ನು, ಸರಸಿಗಳನ್ನು ಮನೆಗೆ ಬರಮಾಡಿಕೊಂಡು ಅವ್ರ ಜೊತೆ ತಿಂದು ಮತ್ತು ಅವ್ರ ಜೊತೆಗೆ ಹಂಚಿಕೊಂಡು ಉಳಿದದ್ದನ್ನು ರಾತ್ರಿ ಯಾರು ಊಟ ಮಾಡ್ತಾರಲ್ಲ ಅಂಥ ಜನ ನನ್ನ ಪಾಲಿಗೆ ಸ್ನೇಹಿತರಾಗಿರಲಿ ಅಂತ ಅನ್ನೋದು, ಈ ರೀತಿ ಕೋರಿಕೆಯೇ ರಮಣೀಯವಾದಂಥದ್ದು. ಆಮೇಲೆ ಮತ್ತೊಂದು ಪದ್ಯ ಹೇಳ್ತಾನೆ. ತ್ರುಟಿ ಮಾತ್ರಂ ಮಧು ಸಂಭ್ರಿಯತೆ ಯಥಾ ಮಧುಕರೀಭಿ ಸತತಂ ಸಂಭ್ರಿಯಮಾಣಂ ತತ್ ಕುಂಭಶತಾನಿ ಪೂರಯತಿ. ಲಿಟ್ಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಎ ಮೈಟಿ ಓಷನ್ ಅಂತ ಇದೆಯಲ್ಲ. ಹಾಗೆ ಜೇನು ಹನಿಹನಿಯಾಗಿ ಹಂಡೆ ಗಾತ್ರಕ್ಕಾಗುತ್ತದೆ. ಅದೇ ರೀತಿಯಲ್ಲಿ ಏವಂ ಉಪಚೀಯಮಾನಂ ಸ್ತೋಕಂ ವಿಚಿನ್ವತಃ ಪುಣ್ಯಂ ಸಂಪದ್ಯತೆ ವಿಶಾಲಂ ಶ್ರುತಮಪ್ಯೇವಂ ತಪೋಪ್ಯೇವಂ. ಅದೇ ರೀತಿ ಪುಣ್ಯವು ಹನಿಹನಿಯಾಗಿ, ಸಂಪತ್ತು ಹನಿಹನಿಯಾಗಿ, ಜ್ಞಾನವೂ ಹನಿಹನಿಯಾಗಿ ಬರುತ್ತದೆ ಅಂತ. ಪಾಂಡಿತ್ಯ ತುಂಬ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ತಂತಿದೆಯಲ್ಲ, ಒಂದೇ ಬಾರಿಗೆ ಸುನಾಮಿ ಬಂದಂಗೆ ಬಂದುಬಿಡೋದಿಲ್ಲ, ಯಾವುದು ಕ್ರಮವಾಗಿ ಬರ್ತಕ್ಕಂಥದ್ದು. ಅವಮಾನ ವಿಪತ್ತು ಮಾತ್ರ ಒಂದೇ ಬಾರಿಗೆ ಹಾಗೆ ಬಂದುಬಿಡುತ್ತೆ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳ್ತಾನೆ. ಗಂಧೈರ್ವ ಮಾಲ್ಯೈರ್ವ ಕಿಂ ಶೀಲವತೋ ಮುಹೂರ್ತ ರಮಣೀಯೈ. ಮುಹೂರ್ತ ರಮಣೀಯ ಅನ್ನುವ ಪದ ಎಷ್ಟು ಚೆನ್ನಾಗಿದೆ ನೋಡಿ. ದಿಶಿ ದಿಶಿ ಯಸ್ಯ ಪ್ರಸೃತೋ ಗುಣಾಧಿವಾಸೋ ಯಶೋಗಂಧ. ಎಷ್ಟು ಸೆಂಟು, ಎಷ್ಟು ಸೋಪು, ಎಷ್ಟು ಶ್ಯಾಂಪೂ, ಎಷ್ಟು ಹೂವು, ಎಷ್ಟು ಸ್ನೋ ಪೌಡರು, ಏನಾದರೂ ಕ್ಷಣಗಂಧ, ಅದು ಚಿರಗಂಧ, ಪುಣ್ಯಗಂಧ. ಅದರಿಂದಲೇ ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋವಾತಿ ಏವಂ ಪುಣ್ಯ ಕರ್ಮಣಃ ದೂರಾತ್ ಗಂಧೋವಾತಿ ಅಂತ ವೇದ ಹೇಳುತ್ತದೆ. ಅದು ಎಲ್ಲ ಕಡೆಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಇರುವಂಥದ್ದು ಅಂತ. ಇನ್ನೊಂದು ಪದ್ಯ ತುಂಬ ಚೆನ್ನಾಗಿದೆ. ಕೆಟ್ಟ ಸ್ನೇಹಿತನ ಲಕ್ಷಣ ಏನು ಅಂದರೆ ಮರ್ಮಾಂತ ಪರಿಹಾಸೋ ಯಾವತ್ ಕ್ರಿಯಮಾಣ ಭದ್ರಕತ್ವಂಚ ಸ್ಮರಣಂಚ ದುಷ್ಕೃತಾನಾಂ ತ್ರೀಣಿ ಕುಮಿತ್ರಸ್ಯ ಚಿಹ್ನಾನಿ. ಯಾರು ನಮಗೆ ನೋವಾಗುವವರೆಗೂ ಗೇಲಿಯನ್ನು ಎಳ್ಕೊಂಡು ಹೋಗ್ತಾರೋ ಅವರು ಕೆಟ್ಟ ಮಿತ್ರರು ಅಂತ. ಗೇಲಿ ಮಾಡಬೇಕು. ಯಾವಾಗ ಆ ಗೇಲಿ ಮಾಡುವಿಕೆ, ಪರಿಹಾಸ
ಅಪಹಾಸದ ಮಟ್ಟಕ್ಕೆ ಹೋಗುತ್ತಲ್ಲ, ಅಲ್ಲಿಗೂ ತರುವವರು, ಅಲ್ಲಿವರೆಗೂ ಮುಟ್ಟಿಸಲೇಬೇಕು, ಇವ್ರು ನೊಂದ್ಕೊಂಡು ಹೋಗೋವರೆಗೂ ಗೇಲಿ ಮಾಡಬೇಕು ಅನ್ನೋ ಸತಾವಣೆ ಇರುತ್ತಲ್ಲ ಅದು. ಮತ್ತು ಮಾಡುವವರೆಗೆ ಮಾತ್ರ ನಮ್ಮನ್ನು ಅಂಟುಕೊಂಡಿರ್ತಕ್ಕಂಥವ್ರು, ಏನಾದರೂ ಕೊಡ್ತಾ ಇರಬೇಕು ಅಲ್ಲಿವರೆಗೂ ಇರ್ತಾರೆ ಆ ಥರದ್ದು. ಮತ್ತು ನಾವು ಎಂದೋ ಮಾಡಿದ ಒಂದು ಅಪರಾಧವನ್ನು ಎಂದೂ ಮರೆಯದೇ ಇರತಕ್ಕಂಥವ್ರು. ಇದು 3 ಲಕ್ಷಣಗಳು ಕೆಟ್ಟ ಸ್ನೇಹಿತನದು ಅಂತ ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ಆದರೆ ಇಷ್ಟು ಚೆನ್ನಾಗಿ ಹಿಂಡಿ ಹಿಸುಕಿ ಅದನ್ನು ಪಿಂಡೀಭೂತವಾಗಿ ಮಾಡೋದಿದೆಯಲ್ಲ, ಅದು ಕವಿಕೌಶಲ. ಸಂಸ್ಕೃತ ಸುಭಾಷಿತಗಳ ಲಕ್ಷಣ ಅದೇ. ನಮ್ಮೆಲ್ಲರ ಬದುಕಿನಲ್ಲಿ ಬಂದದ್ದನ್ನು ಇಷ್ಟು ಚೆನ್ನಾಗಿ ಹರಳುಗಟ್ಟಿಸೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೋತೀವಿ. ಗುಣವಂತಹ ಸಮಶೀಲಾ ವಿಸ್ರಂಭ ಸುಖೋಪಚಾರ ಸಂಭೋಗಾ ಸಮದುಃಖ ಸುಖ ಸುಹೃದ ರಸಾಯನಂ ಜೀವಲೋಕಸ್ಯ. ಗುಣವಂತರು, ಸಮನಾಗಿ ನಮ್ಮ ಜೊತೆ ಸದಾ ಇರುವವರು, ಮತ್ತು ಹೇಳಿಕೊಳ್ಳೋದ್ರೊಳಗೆ, ಕೇಳಿಕೊಳ್ಳೋದ್ರೊಳಗೆ, ತಿನ್ನೋದ್ರೊಳಗೆ, ತಿನ್ನಿಸೋದ್ರೊಳಗೆ ಖುಲ್ಲಾಂ ಇರತಕ್ಕಂಥವ್ರು. ವಿಸ್ರಂಭ, ಫ್ರೀಯಾಗಿ, ಯಾವುದೂ ಮುಚ್ಚು ಮರೆ ಇಲ್ಲ, ಹೇಳ್ತಾರೆ ಕೇಳ್ತಾರೆ, ಅದೇನಿದೆ ಗುಟ್ ಹೇಳು ಅಂತಾರೆ, ತಿನ್ನೋ ಪರವಾಗಿಲ್ಲ ಅಂತಾರೆ, ತಾವೂ ತಿಂತಾರೆ. ಮನೆಗೆ ಬಂದು ಏನು ಅಷ್ಟೇನ ಇರೋದೋ ಪರವಾಗಿಲ್ಲ, ತಂಗಳೋ ಅಂಬಲಿನೋ ಗಂಜಿನೋ ಕೊಡು ಅಂತ ತಿಂದುಕೊಂಡು ಹೋಗ್ತಕ್ಕಂಥವರು. ಸುಖ ದುಃಖಗಳಲ್ಲಿ ಸಮನಾಗಿರ್ತಕ್ಕಂಥವರು ಬದುಕಿನ ರಸಾಯನ ಅಂತ. ರಸಾಯನ ಅಂತಂದರೆ ಯೌವನವನ್ನು ವೃದ್ಧಿ ಮಾಡುವುದು, ಆಯುಷ್ಯವನ್ನು ಹೆಚ್ಚಿಸುವುದು, ಟಾನಿಕ್ ಅಂತ. ಇಂಥ ಸ್ನೇಹ ಅಲ್ಲದೆ ಇನ್ಯಾವುದು ಬದುಕನ್ನು ಹೆಚ್ಚಿಸುತ್ತೆ? ಬದುಕಿಗೆ ಬೆಲೆ ಬರ್ತಕ್ಕಂಥದ್ದು, ಬಲ ಬರ್ತಕ್ಕಂಥದ್ದು ಇದರಿಂದ ಅಂತ. ವಾಂಗ್ಮಾತ್ರ ವತ್ಸಲಾನಾಂ ಶಸ್ತ್ರಾಶೀವಿಷ ಸಮಾನ ಹೃದಯಾನಾಂ ಅರ್ಥಾರ್ಥಮಾಶ್ರಿತಾನಾಂ ದಿಗಸ್ತು ಬತ ಪಾಪ ಮಿತ್ರಾಣಾಂ. ತುಟಿಯುಪಚಾರದವರು, ಮಸೆದ ಹಸಿಯಂತಹ ಮನಸ್ಸಿನವರು, ದುಡ್ಡು ಕಾಸಿಗೆ ಅವರು ಗೊಡ್ಡು ದನಗಳಂತೆ ಇರ್ತಕ್ಕಂಥವರು. ಇಂಥ ಮಿತ್ರರಿಗೆ ಧಿಕ್ಕಾರವಿರಲಿ. ಸ್ವಜನ ಇವ ಭವತಿ ನೀಚಃ ತಾವದ್ಯಾವತ್ ಸ್ವಕಾರ್ಯ ನಿಷ್ಪತ್ತಿ ಕೃತಕೃತ್ಯಸ್ತ್ವಪವೃತ್ತ ಪ್ರತಿಕಾರ ಭಯಾತ್ ಭವತಿ ಶತ್ರು. ಕೆಟ್ಟವನು ನಮ್ಮ ಬಂಧುವನಾಗಿರ್ತಾನೆ ತನ್ನ ಕೆಲಸ ಆಗೋವರೆಗೂ. ಕೆಲಸ ಆದಮೇಲೆ ತಾನೆಲ್ಲೂ ಉಪಕಾರ ಮಾಡಬೇಕು ಅಂತ ಶತ್ರುವೇ ಆಗಿಬಿಡ್ತಾನೆ ಅಂತ. ಆಮೇಲೆ ಭಿನ್ನಶ್ಲಿಷ್ಟ ಪ್ರೀತಿ ಯದ್ಯಪುಪಚಾರ ಬಹುಗುಣ ಭವತಿ ಚಿನ್ನ ವಿರೂಢೇವ ಲತಾ ಪೂರ್ವಚ್ಛಾಯ ನ ಪೂರಯತಿ. ಒಮ್ಮೆ ಸ್ನೇಹ ಪ್ರೀತಿ ಮುರುಟಿಕೊಂಡ್ರೆ ಮತ್ತೆ ಬಳ್ಳಿ ಹಾಗೆ ಬೆಳೆಸ್ಬೋದು, ಆದರೂ ಕುಡಿಮುರಿದ ಜಾಗದಲ್ಲಿ ಮತ್ತೆ ಚಿಗುರಲ್ಲ, ಪಕ್ಕದಲ್ಲೇ ಚಿಗುರಿರುತ್ತೆ ಅಂತ. ಎಷ್ಟು ಚೆನ್ನಾಗಿ ಗಮನಿಸಿದ್ದಾನೆ ನೋಡಿ. ಕುಡಿಮುರಿದ ಬಳ್ಳಿ ಅಲ್ಲಿಂದ ಒಡೆಯೋಲ್ಲ, ಪಕ್ಕದಿಂದ ಒಡೆಯುತ್ತದೆ, ಮತ್ತೊಂದು ರೀತಿ ಬರುತ್ತದೆ, ಮೊದಲಿನ ಸ್ವಾರಸ್ಯ ಇರೋಲ್ಲ ಅಂತ. ನಾನಂತೂ ತುಂಬ ಅನುಭವಿಸಿದ್ದೀನಿ, ನನ್ನಿಂದ ಎಷ್ಟು ಜನ ಅನುಭವಿಸಿದ್ದಾರೋ ಗೊತ್ತಿಲ್ಲ. ಉಪಚಾರ ಕರ್ತವ್ಯೋ ಯಾವದನುತ್ಪನ್ನ ಸೌಹೃದೋ ಭವತಿ ಉತ್ಪನ್ನ ಸೌಹೃದಾನಾಂ ಉಪಚಾರ ಕೈತವಂ ಭವತಿ. ಎಲ್ಲಿಯವರೆಗೆ ಉಪಚಾರ ಫಾರ್ಮ್ಯಾಲಿಟಿ ಬೇಕು ಅಂದರೆ ಸ್ನೇಹ ಬಲಿತಿಲ್ವೋ ಬೆಳೆದಿಲ್ವೋ ಅಲ್ಲಿವರೆಗೆ. ಸ್ನೇಹ ಬಲಿತು ಬೆಳೆದ ಮೇಲೆ ಉಪಚಾರ ಮಾಡಿದ್ರೆ ಅದು ಕೃತಕ ಕಪಟ ಅಂತ ಅನಿಸ್ಕೊಂಡು ಬಿಡುತ್ತದೆ ಅಂತ. ಅಲ್ಪಶ್ಚ ಗುಣ ಸ್ಫೀತಾ ಭವಂತಿ ಗುಣ ಸಮುಚ್ಛ್ರಿತೇಷು ಪುರುಷೇಷು ಶಿಖರಕೇಶ್ವಿವ ನಿಶಾಸು ಚಂದ್ರಾಂಶವ ಪತಿತಾ. ನಮ್ಮ ಪ್ರೀತಿಪತ್ರಾದವರಲ್ಲಿ ಅಲ್ಪ ಸ್ವಲ್ಪ ಗುಣವಿದ್ದರೂ ನಮಗದು ಬಹಳ ಚೆನ್ನಾಗಿ ಕಾಣಿಸುತ್ತದೆ. ಎಲ್ಲ ಬೆಟ್ಟಗಳ ಮೇಲೂ ಬೆಳದಿಂಗಳು ಬೀಳುತ್ತದೆ, ಆದರೆ ಬೆಳ್ಳಿಯ ಬೆಟ್ಟದ ಮೇಲೆ ಬೆಳದಿಂಗಳು ಬಿದ್ದರೆ ಅದರ ಸೊಗಸೇ ಬೇರೆ. ಹಾಗೆ ನಮ್ಮ ಸ್ನೇಹಿತರಲ್ಲಿರುವ ಗುಣಗಳು ನಮಗೆ ಮತ್ತೂ ಚೆನ್ನಾಗಿ ಕಾಣುತ್ತವೆ ಅಂತ ಹೇಳ್ತಾನೆ. ಇಂಥ ಮಾತು. ಶತಮಪ್ಯಪರಾಧಾನಾಂ ಸುಕೃತೆ ನೈಕೇನ ನಾಶಯತ್ಯಾರ್ಯ ನಾಶೈತಿ ಕೃತಶತಾನ್ಯಪಿ ನೀಚಸ್ತ್ವೇಕಾಪರಾಧೇನ. 100 ಅಪರಾಧಗಳನ್ನು ಒಳ್ಳೆಯವನು ಒಂದು ಒಳ್ಳೆ ಕೆಲಸ ಮಾಡಿ ಮುಗಿಸ್ಬಿಡ್ತಾನೆ, ಇಲ್ಲ ಅಂತ. ಆದರೆ ಕೆಟ್ಟವನು 100 ಒಳ್ಳೆಯದನ್ನು ಒಂದು ಕೆಟ್ಟ ಕೆಲಸ ಮಾಡಿ ನಾಶ ಮಾಡಿಬಿಡ್ತಾನೆ ಅಂತ. ಇವಕ್ಕೆ ವಿವರಣೆಯೇ ಬೇಕಿಲ್ಲ, ನಮ್ಮ ಬದುಕಿನಲ್ಲಿಯೇ ಕಾಣಿಸ್ತಾ ಇರ್ತವೆ. ಸಮರಸ ವಿಷಮ ಮಕುಟಿಲಂ ಅವಸ್ಥಿತಂ ತುಲ್ಯಶೀಲ ಸಾಮರ್ಥ್ಯಂ ಏಕಮಪಿ ಮಿತ್ರಮಚಲಿತ ಮುದಾರ ಮಾರ್ಯಸ್ಯ ಪರ್ಯಾಪ್ತಂ. ಡೊಂಕು ಕೊಂಕು ಹುಸಿ ಹಾಳು ಇಲ್ಲದ ಸಮಶೀಲವಾದ ಸಮಸುಖ ದುಃಖಿಯಾದ ಒಂದು ಗೆಳೆತನ ಸಾಕು, ಮತ್ತೆಂದೂ ಏನೂ ಬೇಡ ಅಂತ ಹೇಳ್ತಾನೆ. ವಿದ್ವಾನ್ ರುಜುರಭಿಗಮ್ಯೋ ವಿದುಷಿ ಶಠೇ ಚ ಅಪ್ರಮಾದಿನ ಭಾವ್ಯಂ ಮೂರ್ಖ ರಜವ ಅನುಕಂಪ್ಯಾ ಮೂರ್ಖಶಠ ಸರ್ವದಾ ವರ್ಜ್ಯ.
ಸರಳನಾದ ವಿದ್ವಾಂಸ ತುಂಬ ಬೇಕಾಗ್ತಾನೆ, ಸದಾ ನಾವು ಅವನ ಬಳಿಗೆ ಹೋಗಬೇಕು. ಕುಟಿಲನಾದ ವಿದ್ವಾಂಸನನ್ನು ಎಚ್ಚರದಿಂದ ಕಾಣಬೇಕು, ಅವನು ಬೇಕು ಆದರೆ ಎಚ್ಚರ ಇರಬೇಕು. ಸರಳನಾದ ಅವಿವೇಕಿ ಅನುಕಂಪನೀಯ, ಹಿ ಹ್ಯಾಸ್ ಟು ಬಿ ಪಿಟಿಡ್. ಆದರೆ ಕುಟಿಲನಾದ ಮೂರ್ಖ ಇದ್ದಾನಲ್ಲ, ಅವನು ಸದಾ ದೂರ ಇಡಬೇಕು ಅಂತಾನೆ. ಚಿರಜೀವಿತ್ವಂ ಅನರ್ಥ ಕಾಮೇಶು ಅನರ್ಥ ಕಾಮೇಶ್ಯಾಸಕ್ತ ಚೇತಸಾಂ ಪುಂಸಾಂ ಕರ್ಮಣ್ಯಸಮರ್ಥಾನಾಂ ಪರಿಭವ ದುಃಖಾಗ್ನಿತಪ್ತಾನಾಂ ತ್ಯಕ್ತವ್ಯಾಸ್ತೆ. ಚಿರವಜ್ಜೀವಿತ್ವಂ ಅನರ್ಥಂ, ಚಿರಕಾಲ ಬಾಳುವಂಥದ್ದು ಯಾರ ಪಾಲಿಗೆ ಕಷ್ಟ ಅಂದರೆ ಕಾಮ, ಅಸೂಯೆ ಮತ್ತು ಕಾರ್ಯದಕ್ಷತೆ ಇಲ್ಲದಿರುವಿಕೆ, ಆಮೇಲೆ ಅವಮಾನದ ದುಃಖವನ್ನು ಸದಾ ಪಡ್ತಾ ಇರೋದು. ಇಂಥವರಿಗೆ ಚಿರಜೀವಿತ್ವ ಬೇಡ ಅಂತ ಮತ್ತೆ ಹೇಳ್ತೀನಿ ನೋಡಿ. ತುಂಬ ಆಸೆ ಇದ್ದವರಿಗೆ ದೀರ್ಘಕಾಲದ ಬದುಕು ಇರಬಾರ್ದಂತೆ, ತುಂಬ ಹೊಟ್ಟೆ ಕಿಚ್ಚಿದ್ದವ್ರಿಗೂ ದೀರ್ಘಕಾಲದ ಬದುಕು ಬೇಡವಂತೆ, ಯಾರಿಗೆ ಕೆಲಸದಲ್ಲಿ ಶ್ರದ್ಧೆ ಇಲ್ಲವೋ ದಕ್ಷತೆ ಇಲ್ಲವೋ ಅವ್ರಿಗೂ ದೀರ್ಘಾಯುಷ್ಯ ಬೇಡವಂತೆ, ಮತ್ತು ಯಾರು ಅವರಂದರು ಅವ್ರು ಬೈದರು ಅವ್ರು ಹೊಡೆದ್ರು ಅಂತ ಸದಾ ಕಾಲ ನೆನೆಸ್ಕೊಂಡು ಅಳ್ತಾ ಇರ್ತಾರೋ ಅವ್ರಿಗೂ ದೀರ್ಘಕಾಲ ಆಯುಷ್ಯ ಬೇಡವಂತೆ. ಅಂದರೆ ಹೆಚ್ಚು ಆಸೆ ಪಡದೆ, ಹೆಚ್ಚು ಹೊಟ್ಟೆ ಕಿಚ್ಚು ಪಡದೆ, ಹೆಚ್ಚು ಹಳೆಯದನ್ನು ನೆನೆಸ್ಕೊಂಡು ಹಲಬದೆ ದುಡಿತಾ ಇದ್ದವರಿಗೆ ಬದುಕಿರಬೇಕು ಅಂತ. ಪಾಷಾಣ್ಯಶ್ವಿವ ರೇಖಾ ಮೂರ್ಖೈರ್ವೈರಂ ದೃಢಂ ಚಿರಂ ಭವತಿ ಜಲಮಧ್ಯೇಶ್ವಿವ ರೇಖಾ ಪ್ರಾಜ್ಞೇ ನಚಿರಂ ಭವತಿ ವೈರಂ. ಕಲ್ಲಿನಲ್ಲಿ ಎಳೆದ ಗೆರೆಯಂತೆ ಕೆಟ್ಟವನಲ್ಲಿ ವೈರ ಸದಾ ಇರುತ್ತದೆ, ನೀರಿನಲ್ಲಿ ಎಳೆದ ಗೆರೆಯಂತೆ ಒಳ್ಳೆಯವನಲ್ಲಿ ಕ್ಷಣಮಾತ್ರದಲ್ಲಿ ಮಾಯವಾಗುತ್ತದೆ. ಸಜ್ಜನರು ಹೇಗೆ ಅಂದರೆ ಇನ್ನೊಬ್ಬರನ್ನು ಹಳೆಯಬೇಕಾದರೆ ಮೂಕರಾಗ್ತಾರೆ, ಇನ್ನೊಬ್ಬರ ಹೆಂಡರನ್ನು ಕಾಣಬೇಕಾದರೆ ಹುಟ್ಟು ಗುರುಡರಾಗ್ತಾರೆ, ಇನ್ನೊಬ್ಬರನ್ನ ಹಳೆಯುವಲ್ಲಿ ಹುಟ್ಟು ಮೂಕರಾಗ್ತಾರೆ, ಇನ್ನೊಬ್ಬರ ಗುಟ್ಟನ್ನು ಕೇಳುವಲ್ಲಿ ಹುಟ್ಟು ಕಿವುಡರಾಗ್ತಾರೆ. ಇಂಥ ದೇವತೆಗಳು ಎಲ್ಲಿರ್ತಾರೆ ಅಂತ ಕವಿ ಕೇಳ್ತಾನೆ. ಇದಿ ತತ್ವೇನಾಕ್ರೋಶತಿ ಸೋಢವ್ಯಂ ಭವತಿ ತತ್ವಮಾಹೇತಿ ಅತಚೇನ್ ಮಿಥ್ಯಾಭಿಹಿತಂ ಕ್ಷಂತವ್ಯಂ ನೈತದಸ್ತೀತಿ. ಕೆಲವೊಮ್ಮೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ, ಕೆಲವರು ಇಶ್ಯೂ ಬೇಸ್ಡ್ ಆಗಿ ನಮ್ಮನ್ನು ಬೈದರೆ ಅದು ಇಶ್ಯೂ ಬೇಸ್ಡ್ ಬ್ಲೇಮ್ ಅಂತ ಒಪ್ಕೊಳ್ಬೇಕು, ತತ್ವನಿಷ್ಠವಾದ ಆಕ್ಷೇಪ ಅಂತ ಒಪ್ಕೊಳ್ಬೇಕು. ಇಲ್ಲ ಸುಳ್ಳನ್ನು ಇಟ್ಕೊಂಡು ಹೇಳಿದ್ರೆ ಅದು ಸುಳ್ಳಲ್ವಾ, ನಮಗೆ ತಟ್ಟೋಲ್ಲ ಅಂತ ಸುಮ್ಮನೆ ಇರಬೇಕು ಅಂತ. ಈ ಎರಡೂ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡಿರಬೇಕಾಗುತ್ತದೆ ಅಂತ ಹೇಳ್ತಾನೆ. ಮತ್ತು ಅದಕ್ಕೊಂದು ಒಳ್ಳೆಯ ನಿದರ್ಶನ ಕೊಡ್ತಾನೆ. ಶ್ವಾಯದಿ ದಶತಿ ಮನುಷ್ಯಾನ್ ನತೇ ಜನಾಸ್ತಂ ಪುನಃ ಪ್ರತಿದಶಂತಿ ಯದ್ಯಾಕ್ರೋಶತೆ ನೀಚೋ ನ ಸಜ್ಜನಸ್ತಂ ವದತಿ ಕಿಂಚಿತ್. ನಾಯಿ ನಮ್ಮನ್ನು ಕಚ್ಚಿದರೆ ನಾವು ಮತ್ತೆ ಅದನ್ನು ಕಚ್ಚೋಕ್ಕಾಗೋಲ್ವಲ್ಲ, ಹಾಗೆ ಕೆಲವರು ನಮ್ಮನ್ನು ಬೈದರೆ ತಪ್ಪಿಗಿರಬೇಕಾಗುತ್ತದೆ. ಆಮೇಲೆ ಹೇಳ್ತಾನೆ, ಪನಸಾಮ್ರ ಪಾಟಲ ಸಮಾಹ ಸ್ಯುಹು ಹ ಉತ್ತಮ ಮಧ್ಯಮ ಅಧಮಾಹ ಪುರುಷಾಹ ಫಲೈಃ ಕರ್ಮವಚ ಕರ್ಮ ವಾಗ್ಭಿರೇವ. ಹಲಸು, ಮಾವು ಮತ್ತು ಪಡವಲ ಈ ಹೂವುಗಳ ಹಾಗೆ ಉತ್ತಮ ಮಧ್ಯಮ ಅಧಮರು ಇರ್ತಾರೆ. ಪಡವಲದಲ್ಲಿ ಇರುವ ಗಂಡು ಹೂವಿನ ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದಾನೆ ಕವಿ. ಈ ಪಡವಲ ಮೊದಲಾದಂಥವು, ಅದರೊಳಗೂ ಪರಂಗಿ ಅಂಥವು ಎಲ್ಲ ಕೆಲವು ಗಿಡಗಳಿವೆ. ಅಲ್ಲಿ ಗಂಡು ಹೂ ಬೇರೆ ಹೆಣ್ಣು ಹೂವು ಬೇರೆ ಇರುತ್ತೆ. ಪರಂಗಿಯಲ್ಲಂತೂ ಗಂಡು ಮರವೇ ಬೇರೆ ಹೆಣ್ಣು ಮರವೇ ಬೇರೆ ಇರ್ತದೆ. ಗಂಡು ಮರ ನೆಟ್ಟು ಬಿಟ್ಟರೆ ನಮ್ಮ ಮನೇಲಿ ಹಾಗೆ ನೆಟ್ಟಿತ್ತು, ಅದು ಬಂಜೆ ಆಗುತ್ತದೆ. ತಾಳೆ ಮರವೂ ಹಾಗೇನೆ, ಗಂಡು ಮರ ಬಂತು ಅಂದರೆ ತಾಲವೃಕ್ಷ, ಅದು ಹೂವಾಗಿ ಬೀಳ್ತಾ ಇರುತ್ತೆ ಹೊರತು ಕಾಯಿ ಆಗೋಲ್ಲ. ಆ ರೀತಿಯಾದದ್ದನ್ನು ಹೇಳ್ತಾ ಇದ್ದಾನೆ. ಹಲಸು ಹೂವೇ ಬಿಡದೆ ಹಣ್ಣು ಬಿಡುತ್ತದೆ, ಸಜ್ಜನರು ಮಾತೇ ಆಡದೆ ಕೆಲಸ ಮಾಡ್ತಾರೆ. ಇನ್ನು ಮಾವು ಹೂ ಬಿಟ್ಟು ಹಣ್ಣು ಬಿಡುತ್ತದೆ, ಮಧ್ಯಮರು ಮಾತಾಡಿ ಕೆಲಸ ಮಾಡ್ತಾರೆ. ಅಧಮರು ಮಾತು ಮಾತ್ರ ಕೆಲಸ ಮಾಡೋದಿಲ್ಲ. ಅದು ಪಡವಲ ಅಥವಾ ಗಂಡು ಹೂ ಬಿಡತಕ್ಕಂಥ ಮರಗಿಡಗಳು ಇದ್ದಂತೆ ಅಂತ ಕವಿ. ಅವನ ಲೋಕ ಪರೀಕ್ಷಾ ಶಕ್ತಿ ತುಂಬ ಸ್ವಾರಸ್ಯ. ಇದೇ ಸಂವಾದಿಯಾದ ಪದ್ಯ ಸಂಘಂ ಕವಿತೆಗಳಲ್ಲಿ ಕಾಣುತ್ತದೆ. ಇವನು ತಮಿಳುನಾಡಿನವನು, ಅದು ತಮಿಳುನಾಡಿಂದು ಅಂತ ನಮಗೆ ಗೊತ್ತಾಗುತ್ತದೆ. ನಭವತಿ ಭವತಿ ಚ ನಚಿರಂ ಭವತಿ ಚಿರಂಚೇತ್ ಫಲೇ ವಿಸಂವದತಿ ಕೋಪಸ್ತತ್ಪುರುಷಾಣಾಂ ತುಲ್ಯ ಸ್ನೇಹೇನ ನೀಚಾನಾಂ. ಸಜ್ಜನರ ಕೋಪ ಆಗೋಲ್ಲ, ಅವರಿಗೆ ಬರೋಲ್ಲ. ಬಂದರೆ ಅದು ತುಂಬ ಕಾಲ ಇರೋಲ್ಲ, ತುಂಬ ಕಾಲ ಇದ್ದರೂ ನಮಗೆ ಅದು ಕೆಟ್ಟದ್ದು ಮಾಡೋಲ್ಲ. ಅದು ಹೇಗೆ ಅಂದರೆ ಸಜ್ಜನರ ಸ್ನೇಹ ಇದ್ದಂತೆ, ಅದು ಆಗೋಲ್ಲ, ಆದರೆ ತುಂಬ ಕಾಲ ನಿಲ್ಲೋಲ್ಲ. ತುಂಬ ಕಾಲ ನಿಂತರೆ ಅದು ವ್ಯತಿರೇಕ ಮಾಡದೇ ಇರೋಲ್ಲ. ಈ ಥರ ಅಂತ ಎಷ್ಟು ಚೆನ್ನಾಗಿ ಮಾತನ್ನು ತಿರುಗಿಸ್ತಾನೆ. ನ ಭವತಿ ಭವತಿನ ಭವತಿ ಚ ನ ಚಿರಂ ಭವತಿ ಚಿರಂ ಚೇತ್ ಫಲೇ ವಿಸಂವದತಿ.
ಕೋಪ ಸತ್ಪುರುಷಾಣಾಂ ತುಲ್ಯ ಸ್ನೇಹೇನ ನೀಚಾನಾಂ. ಸುಜನೋ ನಾಯಾತಿ ವೈರಂ ಪರಹಿತ ಬುದ್ಧಿಂ ವಿನಾಶಕಾಲೇಪಿ ಛೇದೇಪಿ ಚಂದನತರು ಸುರಭಯತಿ ಮುಖಂ ಕುಠಾರಸ್ಯ. ಸಜ್ಜನ ಇಂಥ ವಿಪತ್ತಿನಲ್ಲೂ ತನ್ನ ಗುಣ ಬಿಡೋಲ್ಲ. ಚಂದನ ವೃಕ್ಷವನ್ನು ಕತ್ತರಿಸುವಾಗಲೂ ಚಂದನ ಕೊಡಲಿಯ ಬಾಯಿಗೂ ಪರಿಮಳವನ್ನು ತಂಪನ್ನು ಕೊಡುತ್ತದೆ. ಅಭಿಮುಖ ಮಧುರತರೇಭ್ಯ ಪರಾಂಗುಖ ಕ್ರೋಶನಾರ್ಥಶೀಲೇಭ್ಯ ಅಭ್ಯಂತರ ಕಲುಷೇಭ್ಯೋ ಭೇತವ್ಯಂ ಮಿತ್ರಶತ್ರುಭ್ಯ. ಎದುರಿಗೆ ಚೆನ್ನಾಗಿ ಮಾತಾಡೋರು, ಹಿಂದೆ ನಮ್ಮನ್ನು ಹಳೆಯುವವರು, ಒಳಗೆ ಕಹಿಯಾಗಿದ್ದು ಹೊರಗೆ ಸಿಹಿಯಾದವರು, ಇಂಥವರಿಂದ ನಾವು ಹೆದರಬೇಕಷ್ಟೇ, ಬರೀ ಶತ್ರುಗಳಿಂದ ಅಲ್ಲವೇ ಅಲ್ಲ. ಮತ್ತೆ ಹೇಳ್ತಾನೆ, ಜ್ಞಾನಾಢ್ಯಂ ಅಲೋಕಜ್ಞಂ ಕೃಪಣಂ ಧನಿನಂ ದರಿದ್ರಂ ಅಭಿಜಾತಂ ಗುಣವಂತಂ ಶ್ರುತಹೀನಂ ಕಸ್ಮಾತ್ ಕೃತವಾನ್ ಕೃತಾಂತಸ್ಸಹ. ತುಂಬ ದೊಡ್ಡ ವಿದ್ವಾಂಸ, ಲೋಕಜ್ಞಾನ ಒಂದು ಚೂರೂ ಇಲ್ಲ. ತುಂಬ ದೊಡ್ಡ ಶ್ರೀಮಂತ, ತುಂಬ ಜಿಪುಣ, ತುಂಬ ಬಡವ, ಆದರೆ ಬಹಳ ಒಳ್ಳೆಯ ಮನಸ್ಸಿನವನು, ತುಂಬ ಗುಣವಂತ, ಆದರೆ ವಿದ್ಯಾವಂತ ಅಲ್ಲ. ಇಂಥವ್ರನ್ನ ಆ ವಿಧಾತ ಯಾಕೆ ಮಾಡ್ದ ಅಂತ. ಇದು ಕೊಟ್ಟು ಅದು ಕೊಡಲ್ಲ, ಇದು ಕಿತ್ಕೊಂಡು ಅದು ಕೊಡ್ತಾನಲ್ಲ, ಇದು ಯಾತಕ್ಕೆ ಅಂತ ಕವಿ ಕೇಳ್ತಾನೆ. ಸತ್ಯವಚನವ್ರತಾನಾಂ ಶೀಲಜಟ ಶೌಚವಲ್ಕಲಧರಾಣಾಂ ಸಂತೋಷಾಭಿರತಾನಾಂ ಕಿಮಾಶ್ರಮೈ ಕಾರ್ಯಂ ಆರ್ಯಾಣಂ. ಸತ್ಯವಚನದ ವ್ರತವನ್ನು, ಶೀಲದ ಜಟೆಯನ್ನು, ಶುಚಿತ್ವದ ಮಾತು ಮನಸ್ಸು ಕೃತಿಗಳ ಶುಚಿತ್ವದ ನಾರುಮಡಿಯನ್ನು ಉಟ್ಟಂತಹ ಸಂತೋಷದ ಪರ್ಣಶಾಲೆಯಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಋಷ್ಯಾಶ್ರಮಗಳು ಯಾಕೆ ಬೇಕು ಅಂತಾನೆ. ಯಸ್ಮಿನ್ನ ಬಾಷ್ಪಮೋಕ್ಷೋ ನಾಪಿ ರಹಸ್ಯಂ ನಚ ಪ್ರಣಯ ಜಾತಂ ತನ್ಮಿತ್ರಂ ತ್ಯಕ್ತವ್ಯಂ ಶ್ರಮೇಣ ಕಿನ್ನು ಅರ್ಥಹೀನೇನ. ಯಾರನ್ನು ಕಂಡಾಗ ಕಣ್ಣು ಮಿಂಚಲ್ವೋ, ಯಾರು ದೂರಾದಾಗ ಕಣ್ಣು ಹನಿಯಲ್ವೋ, ಯಾರಲ್ಲಿ ಹೃದಯ ಅರಳಲ್ವೋ ಅಂಥ ಮಿತ್ರನ ಇಟ್ಕೊಂಡು ಏನು ಪ್ರಯೋಜನ, ಸುಮ್ಮನೆ ದುಡ್ಡಿಗೆ ದಂಡ ಅಂತಂತಾನೆ. ಗುಣಕಲಶಿ ಸ್ನಾತಾನಾಂ ವಿನಯ ವಿಲೇಪನ ವಿಲಿಪ್ತ ಗಾತ್ರಾಣಾಂ ವಿದ್ಯಾವಿಭೂಷಿತಾನಾಂ ಕಿಮಲಂಕಾರೈ ಕುಲೀನಾನಾಂ. ಸದ್ಗುಣ ಕಲಶಗಳಿಂದ ನೀರೆತ್ತಿಕೊಂಡು ಸ್ನಾನ ಮಾಡಿದವರು, ವಿನಯ ಸದ್ವರ್ತನೆ ಅನ್ನುವ ಚಂದನ ಅಲಂಕಾರ ಮಾಡಿಕೊಂಡವರು, ವಿದ್ಯೆಯ ಒಡವೆ ತೊಡವೆಗಳು ತೊಟ್ಟವರು, ಇಂಥವರಲ್ಲವೇ ಕುಲೀನರು, ಅವರು ಬಿಟ್ಟು ಮತ್ತಾರು ಕುಲೀನರು ಅಂತಾನೆ. ನಹಿ ವಕ್ತ ಮೃದುವಕ್ತ ವಿಮೃಶ್ಯವಕ್ತ ನಚಾಪಿ ಬಹುವಕ್ತ ಋತವಕ್ತ ಗುಣವಕ್ತ ಹಿತವಕ್ತ ದುರ್ಲಭ ಪುರುಷ. ಹೆಚ್ಚು ಮಾತಾಡುವನಲ್ಲ, ಮಾತಾಡಿದ್ರೆ ಮೃದುತ್ವವೇ ಎಲ್ಲ. ಮತ್ತು ಮೃದುವಾದ ಮಾತಿನಲ್ಲಿ ಎಷ್ಟು ವಿಚಾರ ವಿಮರ್ಶೆ ಉಂಟು. ಹಾಗಿದ್ದು ಆಡಿದಂತೆ ಬಾಳುವವನು ಯಾವನಿದ್ದಾನೆ, ಮತ್ತು ಆ ಮಾತಿಂದ ನಮಗೆ ಮೇಲಾಗುವಂತೆ ಯಾರು ಮಾಡ್ತಾನೆ, ಅಂಥವನು ತುಂಬ ವಿರಳ ಅಲ್ವಾ. ಮತ್ತು ಹೇಳ್ತಾನೆ, ಮನುಷ್ಯರಿಗೆ ಒಪ್ಪು ತರುವುದು ಯಾವುದು? ಪ್ರತಿವಾದಿನೀಚ ಭಾರ್ಯ, ಸದಾ ಎದುರುತ್ತರ ಕೊಡೋ ಹೆಂಡತಿ ಅಥವಾ ಗಂಡ. ಪರಗ್ರಹ ಸೇವಾ, ಬೇರೊಬ್ಬರ ಮನೆಯಲ್ಲಿ ಸದಾ ಸೇವೆ ಮಾಡಿಕೊಂಡಿರೋದು, ಹೋಗಿ ಕೆಲಸ ಮಾಡಿಬರೋದು, ಮನೆಯಲ್ಲೇ ಇದ್ದು ಕೆಲಸ ಮಾಡೋದಿದೆ, ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಇನ್ ಸಮ್ ಅದರ್ಸ್ ರೆಸಿಡೆನ್ಸ್, ಅದು ಕಷ್ಟ. ಮತ್ತು ಪರಾನ್ನ ಪ್ರಾಪ್ತಿ, ದಿವಸವೂ ಪರಾನ್ನ ತಿನ್ನುವುದು. ಮತ್ತು ನೀಚೈರ್ವಾಸ, ಅಯೋಗ್ಯರ ಜೊತೆ ಬಾಳುವುದು, ನಿರಂತರವಾಗಿ ಪ್ರವಾಸ, ಟೂರ್ ಆನ್ ಜಾಬ್, ಇದು ಬೇಗ ಮನುಷ್ಯನನ್ನು ಮುಪ್ಪುಗೊಳಿಸುತ್ತದೆ ಅಂತಾನೆ. ಉಪಕೃತ ವತಾಪ್ಯ ಅನಾರ್ಯೇ ನಾಶ್ವಸಿತವ್ಯಂ ಕೃತಪ್ರಿಯೋಸ್ಮೀತಿ ಪಯಸಾಪಿ ಸಿಕ್ತಮೂಲೋ ನಭವತಿ ಮಧುರೋ ಹಿ ಪಿಚುಮಂತ. ಉಪಕಾರ ಮಾಡಿದ್ದೀನಿ ಇವನಿಗೆ, ಕೆಟ್ಟವನು ಆದರೂ ಒಳ್ಳೆಯದೇ ಮಾಡ್ತಾನೆ ಅಂತ ಅಂದುಕೊಳ್ಳೋದು ಸರಿಯಲ್ಲ. ಬೇವಿನ ಮರದ ಬುಡಕ್ಕೆ ಎಷ್ಟು ಕ್ಷೀರಾನ್ನವನ್ನು ಎರೆದರೂ, ಬಾದಾಮಿ ಹಾಲು ಸುರಿಸಿದ್ರು ಅದು ಕಹಿಯೇ. ಯೋ ನ ದದಾತಿ ನ ಭುಂಕ್ತೆ ವಿಭವೇಸತಿ ನೈವ ತಸ್ಯ ತದ್ದ್ರವ್ಯಂ ತೃಣಕೃತ ಕೃತ್ರಿಮ ಪುರುಷೋ ರಕ್ಷತಿ ಸಸ್ಯಂ ಪರಸ್ಯಾರ್ಥೆ. ಯಾರು ತಾನೂ ಕೊಡದೆ ಬೇರೆಯವ್ರಿಗೂ ತಾನೂ ತಿನ್ನದೆ ಬೇರೆಯವ್ರಿಗೂ ಕೊಡದೆ ಇರ್ತಾನೋ ಅವನು ತನ್ನ ಸಂಪತ್ತಿಗೆ ತಾನೂ ಒಡೆಯನಲ್ಲ. ಅವನದಲ್ಲ ಸಂಪತ್ತು. ಹೊಲ ಗದ್ದೆಗಳಲ್ಲಿ ಬೆದರುಗೊಂಬೆಯನ್ನು ಕಟ್ತಾರಲ್ಲ, ಅದು ಹೊಲದಲ್ಲಿ ಬೆಳೀತಕ್ಕಂಥ ಹಣ್ಣು ಹಂಪಲು ತಿನ್ನೋಲ್ಲ, ಬೇರೆಯವ್ರಿಗೂ ಕೊಡಿಸೋಲ್ಲ ಬೆದರುಗೊಂಬೆ, ಹಾಗಿರ್ತಾನೆ ಅಂತ ಹೇಳ್ಬಿಟ್ಟಂತಾನೆ. ಅತಿಕುಪಿತ ಅಪಿ ಸುಜನ ಯೋಗೇನ ಮೃದೋಭವಂತಿ ನತು ನೀಚಾಹ ಹೇಮ್ನ ಕಠಿಣಸ್ಯಾಪಿ ದ್ರವಣೋಪಾಯೋಸ್ತಿ ನ ತೃಣಾನಾಂ. ಸಜ್ಜನರು
ಕಠಿಣರಾದರೂ ಕೂಡ, ಕೋಪಗೊಂಡಾಗಲೂ ಕೂಡ ಗಟ್ಟಿ ಮನಸ್ಸು ಮಾಡಿಕೊಂಡ್ರು ಅವ್ರನ್ನ ಕರಗಿಸ್ಬೋದು. ಆದರೆ ಕೆಟ್ಟವರು ಕಲ್ಲಾಗಿಬಿಟ್ಟಾಗ ಕರಗಿಸೋಕ್ಕಾಗೋಲ್ಲ. ಬಂಗಾರವನ್ನು ಕರಗಿಸ್ಬೋದು, ಆದರೆ ಫುಲ್ಲನ್ನು ಕರಗಿಸೋಕ್ಕಾಗೋಲ್ಲ ಅಂತಾನೆ. ಫುಲ್ಲಿನಂತೆ ಹಗುರವಾದವರು ಹಲ್ಕಾ ಜನ ಅವ್ರನ್ನ ಕರಗಿಸೋಕ್ಕಾಗೋಲ್ಲ, ಬಂಗಾರದಂತೆ ಗಟ್ಟಿ ಜನ ಅವ್ರನ್ನ ಕರಗಿಸ್ಬೋದು ಅಂತ ಅನ್ನೋದು ಇದೆಯಲ್ಲ ಕವಿಯ ಸೂಕ್ಷ್ಮೀಕ್ಷಣೆ. ಅಣ್ವಪಿ ಗುಣಾಯ ಗುಣಿನಾಂ ಮಹದಪಿ ದೋಷಾಯ ದೋಷಿಣಾಂ ಸುಕೃತಂ ತೃಣಮಪಿ ದುಗ್ಧಾಯ ಗವಾಂ ದುಗ್ಧಮಪಿ ವಿಷಾಯ ಸರ್ಪಾಣಾಂ. ಸಜ್ಜನರಿಗೆ ಸ್ವಲ್ಪವೂ ಅಲ್ಪವೂ ಅನಲ್ಪ, ದುರ್ಜನರಿಗೆ ಅನಲ್ಪವೂ ಅಲ್ಪ. ಹುಲ್ಲು ಹಸುವಿಗೆ ಹಾಲಾಗಿ ಮಾರ್ಪಡುತ್ತೆ, ಹಾಲು ಹಾವಿಗೆ ವಿಷವಾಗುತ್ತದೆ ಅಂತಾನೆ. ಪರವಾದೇ ದಶವದನ ಪರರಂಧ್ರ ನಿರೀಕ್ಷಣೆ ಸಹಸ್ರಾಕ್ಷ ಸದ್ವೃತ್ತ ವಿತ್ತಹರಣೆ ಬಾಹು ಸಹಸ್ರಾರ್ಜುನೋ ನೀಚ. ಕೆಟ್ಟವನು ಬೇರೆಯವ್ರನ್ನ ಬೈಯೋದಕ್ಕೆ ದಶಕಂಠ ಆಗ್ತಾನೆ, ಬೇರೆ ಹೆಂಗಸರನ್ನು ನೋಡೋದಕ್ಕೆ, ಬೇರೆಯವರ ತಪ್ಪುಗಳನ್ನು ಹುಡುಕೋಕ್ಕೆ 1000 ಗಣ್ಣ ಇಂದ್ರ ಆಗ್ತಾನೆ. ಇನ್ನು ಬೇರೆಯವರ ಸಂಪತ್ತನ್ನು ಹೆಣ್ಣು ಹೊನ್ನು ಅಪಹರಿಸೋಕ್ಕೆ ಸಹಸ್ರಬಾಹು ಕಾರ್ತ್ಯವೀರ್ಯಾರ್ಜುನನೇ ಆಗಿಬಿಡ್ತಾನೆ ಅಂತಾನೆ. ಆಮೇಲೆ ಸಹವಾಸವತಾಮಪ್ಯಸತಾಂ ಜಲರುಹ ಜಲವದ್ಭವತ್ ಅಸಂಶ್ಲೇಷ ದೂರೈಪಿ ಸತಾಂ ವಸತಾಂ ಪ್ರೀತಿ ಕುಮುದೇಂದುವದ್ಭವತಿ. ಅಯೋಗ್ಯರ ಜೊತೆ ಎಷ್ಟು ವರ್ಷ ಇದ್ದರೂ ನಮಗೂ ಅವ್ರಿಗೂ ಅಂಟು ಬರೋಲ್ಲ. ಕಮಲ ನೀರಲ್ಲೇ ಹುಟ್ಟಿದ್ರೂ ನೀರದನ್ನು ಮೆತ್ಕೊಳ್ಳಲ್ಲ, ಜಾರು ಹೋಗುತ್ತೆ. ಅದೇ ದೂರದಲ್ಲಿದ್ದರೂ ಸ್ನೇಹ ಇದ್ದರೆ ಚಂದ್ರ ಮತ್ತು ನೈದಿಲೆಗಳ ಹಾಗೆ ಅದನ್ನು ನೋಡಿದ ತಕ್ಷಣ ಅರಳುತ್ತದೆ ಅಂತಾನೆ. ಅತಿಕ್ಸತ್ಕೃತ ಅಪಿ ಶಠಾಃ ಸಹ ಭುವಂ ಉಜ್ಜಂತಿ ಜಾತು ನ ಪ್ರಕೃತಿಂ ಶಿರಸಾ ಮಹೇಶ್ವರಾಣಾಂ ಅಪಿ ಅನಿಷಧೃತೋ ವಕ್ರ ಏವ ಶಶಿ. ಕೆಟ್ಟವ್ರನ್ನ ಎಷ್ಟು ದೊಡ್ಡ ಸ್ಥಾನದಲ್ಲಿಟ್ಟರೂ ಅವರು ಕೆಟ್ಟವರೇ ಆಗ್ತಾರೆ. ಶಿವನ ತಲೆ ಮೇಲಿದ್ದರೂ ಚಂದ್ರ ಡೊಂಕಾಗೇ ಇದ್ದಾನೆ, ನೆಟ್ಟಗಾಗಲಿಲ್ಲ ಅಂತಾನೆ. ಆಮೇಲೆ ಪರಮರ್ಮ ಘಟ್ಟನಾದವು ಖಲಸ್ಯ ಯತ್ ಕೌಶಲಂ ನ ತತ್ ಸಾಧೋ ಛಿದ್ರಂ ಕರೋತಿ ಸೂಚಿ ತದನು ಪಿಧತ್ತೆ ಸಪದಿ ತಂತು. ಗುಣವಿಲ್ಲದವರು, ಚುಚ್ಚು ಮಾತಿನವರು ಸೂಜಿ ಇದ್ದಂಗೆ ಎಂಥವ್ರನ್ನು ತೂತು ಮಾಡ್ತಾರೆ. ಆದರೆ ಗುಣವಿದ್ದವರು, ಗುಣ ಅಂದರೆ ನೂಲು, ಆ ತೂತನ್ನು ಮುಚ್ಚಿಕೊಂಡು ಹೋಗ್ತಾರೆ ಅಂತ. ಕೆಟ್ಟವನು ಸೂಜಿಯಂಗೆ ಚುಚ್ಚಿದರೆ ಒಳ್ಳೆಯವನು ದಾರದಂಗೆ ಬೆಸೀತಾನೆ ಅಂತ. ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೆ ಜನ್ಮ ಸ್ವಾಧೀನತಾ ಚ ಪುಂಸಾಂ ಮಹದೈಶ್ವರ್ಯಂ ವಿನಾಪ್ಯರ್ಥೈ. ಆರೋಗ್ಯ, ತಿಳುವಳಿಕೆ, ಸಜ್ಜನ ಮೈತ್ರಿ ಮತ್ತು ಸತ್ಸಂಸ್ಕಾರ ಇದು ದುಡ್ಡಿಲ್ಲದ ದುಡ್ಡಾಗಿ ಸಜ್ಜನರಿಗೆ ಸದಾಕಾಲವೂ ಇರುತ್ತದೆ ಅಂತಂತಾನೆ. ಈ ಅದ್ಭುತವಾದ ನೀತಿ ದ್ವಿಶಿಷ್ಟಿಕಾದಲ್ಲಿ ಕೆಲವೊಂದು ಚೆನ್ನಾಗಿರ್ತಕ್ಕಂಥ ಪ್ರಕ್ಷೇಪ ಪದ್ಯಗಳು ಕೂಡ ಸೇರಿಬಿಟ್ಟಿವೆ. ಅಂಥ ಒಂದೆರಡು ಪ್ರಕ್ಷೇಪ ಪದ್ಯಗಳನ್ನು ನಾನು ನಿಮ್ಮ ಮುಂದೆ ನಿವೇದನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ವಿಷಯಗಣ ಕಾಪುರುಷಂ ಕರೋತಿ ವಶತಾಂ ನಜಾತು ಸತ್ಪುರುಷಂ ಬದ್ನಾತಿ ಮಶಕಮೇಕಂ ಲೂತಾತಂತುರ್ನ ಮಾತಂಗಂ. ಈ ವಿಷಯ ಲಾಲಸೆಗಳು ಯಾವುದಿವೆ, ಸೆನ್ಷುಯಲ್ ಆಬ್ಜೆಕ್ಟ್ಸ್ ಅಂತ, ಅವು ಅಯೋಗ್ಯನನ್ನು ಸೆರೆ ಹಿಡಿಯುತ್ತವೆ, ಯೋಗ್ಯನನ್ನಲ್ಲ. ಜೇಡ್ರ ಬಲೆಯಲ್ಲಿ ಸೊಳ್ಳೆ ಸಿಕ್ಕಾಕೊಳ್ಳುತ್ತಷ್ಟೇ ಹೊರತು ಆನೆ ಅಲ್ಲ ಅಂತಾನೆ. ಎಂಥ ಮಾತು ಹೇಳಿದ್ದಾನೆ ನೋಡಿ. ಪ್ರಕ್ಷಿಪ್ತೇಪಿ ಸಮುದ್ರೇ ಗೃಹಾತಿ ಘಟಃ ಪ್ರಮಾಣತಸ್ತೋಯಂ ಭಾಗ್ಯಾನುರೂಪಮರ್ಥಂ ಕುಬೇರಮಪ್ಯಾಶ್ರಿತೋ ಲಭತೆ. ಸಮುದ್ರಕ್ಕೆ ಬಿಸಾಡಿದ್ರೂ ಬಿಂದಿಗೆ ಅದರಷ್ಟೇ ನೀರು ತಗೊಳ್ಳುತ್ತೆ. ನಮ್ಮ ಹಣೆ ಬರಹ ಹಾಗಿದ್ದರೆ ಕುಬೇರನ ಹತ್ರಕ್ಕೆ ಹೋದರೂ ನಮಗೆ ದಮ್ಮಡಿ ಮಾತ್ರ ಬರುತ್ತದೆ, ಇನ್ನೇನೂ ಇಲ್ಲ. ಅಪ್ರಿಯ ವಚನಾಂಗಾರೈರ್ದಗ್ಧೋಪಿ ನ ವಿಪ್ರಿಯಂ ವದತ್ಯಾರ್ಯ ಕಿಂ ದಹ್ಯಮಾನ ಮಗರು ಸ್ವಭಾವಸುರಭಿಂ ಪರಿತ್ಯಜತಿ. ಸಜ್ಜನಿಗೆ ಎಷ್ಟು ಕಷ್ಟ ಬಂದರೂ ಅವನದನ್ನು ಬಿಡೋಲ್ಲ. ಸಾಮ್ರಾಣಿಯನ್ನು ಬೆಂಕಿಗೆಸೆದರೂ ಅದು ಪರಿಮಳವನ್ನೇ ಸೂಸುತ್ತದೆ. ಮಿತ್ರಮಪಿ ಯಾತಿ ರಿಪುತಾಂ ಸ್ವಸ್ಥಾನಾತ್ ಪ್ರಚ್ಯುತಸ್ಯ ಪುರುಷಸ್ಯ ಕಮಲಂ ಜಲಾದಪೇತಂ ಶೋಷಯತಿ ರವಿರ್ನ ತೋಷಯತಿ. ಮಿತ್ರ ಅನ್ನೋದಕ್ಕೆ ಸೂರ್ಯ ಮತ್ತು ಗೆಳೆಯ ಅಂತ ಎರಡು ಶ್ಲೇಷ ಇದೆ. ಸ್ನೇಹಿತನಾಗಿದ್ದರೂ ನಾವು ಸ್ಥಾನ ಬಿಟ್ಟೋದಾಗ ನಮ್ಮನ್ನು ಶತ್ರುವಂತೆ ನೋಡ್ತಾನೆ. ಕಮಲ ಸ್ಥಾನದಲ್ಲಿದ್ದಾಗ, ನೀರಲ್ಲಿದ್ದಾಗ ಮಿತ್ರ ಅರಳಿಸ್ತಾನೆ. ನೀರಿಂದ ಸ್ಥಾನದಿಂದ ಆಚೆ ಬಂದಾಗ ಆ ಮಿತ್ರನೇ ಬಾಡಿಸ್ತಾನೆ. ಅತಿಪರಿಚಯಾದವಜ್ಞ ಭವತಿ ವಿಶಿಷ್ಟೇಪಿ ವಸ್ತುನಿ ಪ್ರಾಯ ಲೋಕಃ ಪ್ರಯಾಗವಾಸಿ ಕೂಪಸ್ನಾನಂ ಸಮಾಚರತಿ. ತುಂಬ ಪರಿಚಯ ಆಗಿಬಿಟ್ರೆ ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತಾರಲ್ಲ, ಹಾಗಾಗ್ಬಿಡ್ತದೆ. ಎಂಥ ವಿಶಿಷ್ಟವಾದ ವಸ್ತುವಿನ ಬಗ್ಗೆಯೂ ಹೊರಟೋಗ್ಬಿಡ್ತದೆ. ಪ್ರಯಾಗದಲ್ಲಿ ಇದ್ದಂಥ ಜನ ತೀರ್ಥರಾಜ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿಯೂ ಮನೆ ಬಾವಿನಲ್ಲಿ ಸ್ನಾನ ಮಾಡ್ತಾರೆ ಅಂತ.
ಅತಿಪರಿಚಯಾದವಜ್ಞ ಸಂತತಗಮನಾದ ಅನಾದರೋ ಭವತಿ. ಮತ್ತೆ ಹೋಗ್ತಾ ಇದ್ದರೆ ಹಾಕ್ಬಾ ನೂಕ್ಬಾ ಹಾಕ್ಮಣೆ ನೂಕ್ಮಣೆ ತಳ್ಳುಮಣೆ ಆಗುತ್ತದೆ. ಮಲೆಯೇ ಬಿಲ್ಲ ಪುರಂಧ್ರಿ ಚಂದನ ತರು ಕಷ್ಟಮಿಂಧನಂ ಕುರುತೆ ಅಂತ. ಮಲೆ ಪರ್ವತಗಳಲ್ಲಿ ಬೇಡ್ತಿ ಚಂದನ ವೃಕ್ಷವನ್ನು ಒಲೆಗೆ ಇಟ್ಬಿಡ್ತಾಳೆ, ಸಿಕ್ಕುತ್ತೆ ಬೇಕಾದಂತೆ ಅಂತ ಹೇಳ್ಬಿಟ್ಟಿದ್ನು. ತಕ್ಷಣಮಪಿ ನಿಷ್ಕ್ರಾಂತ ಕೃತದೋಷ ಇವ ವಿನಾಪಿ ದೋಷೇಣ ಪ್ರವಿಶಂತಿ ಶಂಕಮಾನ ರಾಜಕುಲಂ ಪ್ರಾಯಶೋ ಭೃತ್ಯಾ. ಅರಮನೆಯಲ್ಲಿ ನೋಡಿ ಬೇಗ ಹೊರಟೋಗ್ಬಿಡ್ತಾರೆ. ಆದರೆ ಒಳಗೆ ಹೋಗಬೇಕಾದ್ರೆ ಏನೋ ತಪ್ಪು ಮಾಡಿದಾರೋ ಎನ್ನುವಂತೆ ಹಾಗೆ ಹೀಗೆ ನೋಡ್ಕೊಂಡು ಬರ್ತಾರೆ. ಯಜಮಾನ್ರ ಹತ್ರಕ್ಕೆ ಹೋಗಬೇಕಾದ್ರೆ, ಅರಮನೆಗೆ ಹೋಗಬೇಕಾದ್ರೆ ಆಗೋದದೇನೆ ಅಂತ. ಸಬಾರ್ಡಿನೇಷನ್ ಅಂದರೆ ಎಂಥದ್ದು ಅಂದರೆ ತಪ್ಪು ಮಾಡಿಲ್ಲದೆ ಇದ್ದರೂ ಅವ್ರ ಹತ್ರಕ್ಕೆ ಹೋಗ್ಬೇಕಾದ್ರೆ ಆಚೆ ಈಚೆ ನೋಡ್ಕೊಂಡು ಹೋಗಬೇಕು, ಆ ಥರ ಮಾಡಿಬಿಡುತ್ತೆ ಫಾರ್ಮ್ಯಾಲಿಟೀಸ್. ಇನ್ನು ಅರಮನೆಗಳಿಗೆ ಹೋಗಬೇಕಾ, ಗಂತವ್ಯಂ ರಾಜಕುಲಂ, ಹೋಗಬೇಕು. ದೊಡ್ಡವರ ಜಾಗಕ್ಕೆ ಹೋಗ್ಬೇಕ್ರಿ, ದೊಡ್ಡವ್ರು ನೋಡಬೇಕು. ದ್ರಷ್ಟವ್ಯ ರಾಜಸಮ್ಮತ ಪುರುಷ, ಅಲ್ಲಿ ದೊಡ್ಡವ್ರ ಹತ್ತಿರದ ಜನವನ್ನು ಚೇಲಾಗಳನ್ನು ನೋಡಬೇಕು, ನೋಡ್ತಾ ಮಾತಾಡ್ಕೊಂಡು ಬರಬೇಕು, ಅವ್ರನ್ನ ಗುಡ್ ಬುಕ್ಸಲ್ಲಿ ಇಟ್ಕೊಳ್ಬೇಕು. ಯಾಕೆ, ಯದ್ಯಪಿ ನ ಭವಂತ್ಯರ್ಥ, ಪ್ರಯೋಜನ ಆಗದೇ ಇದ್ದರೂ ಭವಂತ್ಯನರ್ಥ ಪ್ರತೀಕಾರ, ತೊಂದರೆ ಮಾತ್ರ ಆಗೋದಿಲ್ಲ ಅಂತ. ನೋಡಲಿಲ್ಲ ಅನ್ನೋ ಕಾರಣಕ್ಕೆ ಹಿಂಸೆ ಮಾಡಿಬಿಡ್ತಾರಲ್ಲ. ಪ್ರಾಯಃ ಚಲಾಧಿಕಾರಾನ್ ಶತ್ರುಷು ಮಿತ್ರೇಷು ಬಂಧುವರ್ಗೇಶು ಪ್ರಾಪ್ಯ ಚಲಾನ್ ಅಧಿಕಾರಾನ್ ಶತ್ರುಷು ಮಿತ್ರೇಷು ಬಂಧುವರ್ಗೇಶು ನಾಪಕೃತಂ ನೋಪಕೃತಂ ನ ಸತ್ಕೃತಂ ಕಿಂ ಕೃತಂ ಏನ ತೇನ. ಸ್ಥಾನ ಅಧಿಕಾರ ಅಶಾಶ್ವತ, ಅದನ್ನು ಪಡ್ಕೊಂಡ ಮೇಲೆ ಶತ್ರುಗಳಿಗೆ ಅಪಕಾರ ಮಾಡಬೇಕು, ಮಿತ್ರರಿಗೆ ಉಪಕಾರ ಮಾಡಬೇಕು, ಬಂಧುಗಳಿಗೆ ಒಂದಷ್ಟು ಅನುಕೂಲ ಮಾಡಬೇಕು. ಹಾಗೇನೂ ಮಾಡದೇ ಇದ್ದರೆ, ಒಳ್ಳೆಯದು ಮಾಡಲಿಲ್ಲ ಕೆಟ್ಟದ್ದು ಮಾಡದಿದ್ದರೆ ಅಂದರೆ ಇನ್ನೇನು ಮಾಡಿ ಪ್ರಯೋಜನ, ಇನ್ಯಾಕೆ ಸುಮ್ಮನೆ ಅಧಿಕಾರ ಪಡ್ಕೊಂಡಿದ್ದು. ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಆತ್ಮೀಯರಿಗೆ ಲೋಕಕ್ಕೆ ಒಳ್ಳೆಯದಾದರೂ ಮಾಡಬೇಕು, ಅಥವಾ ನಮ್ಮ ಶತ್ರುಗಳಿಗೆ ಕೆಟ್ಟದ್ದಾದರೂ ಮಾಡಬೇಕು. ಸುಮ್ಮನಿದ್ದು ಏನು ಪ್ರಯೋಜನ ಅಂತಂತಾನೆ. ಕುಲಜೋಯಂ ಗುಣವಾನಿತಿ ವಿಶ್ವಾಸೋ ನಕ್ಷಮ ಖಲ ಪ್ರಕೃತೋ ನಮಲೆಯ ಚಂದನಾದಪಿ ಸಮುತ್ತಿತೋಗ್ನಿ ದಹತ್ಯೇವ. ಇವನು ಒಳ್ಳೆ ಜಾತಿಲಿ ಹುಟ್ಟಿದವನು ಅಂತ ಹೇಳ್ಬಿಟ್ಟು ಅವನು ಏನಾದರೂ ಪರವಾಗಿಲ್ಲ ಅಂತ ಮೆಚ್ಚಬಾರ್ದು. ಚಂದನ ವೃಕ್ಷಕ್ಕೆ ಬೆಂಕಿ ಬಿದ್ದರೆ ಅದು ನಮ್ಮ ಕೈ ಸುಡಲ್ವಾ, ಚಂದನ ಏನೋ ಹಚ್ಕೊಂಡ್ರೆ ತಂಪಾಗುತ್ತೆ. ಇದು ವಿನಯೇನ ವಿನ ಕಾಶ್ನಿ ಕಾನಿಶಾ ಶಶಿನಾ ವಿನ ರಹಿತ ಸುಖವಿತ್ವೇನ ಕೀದೃಶಿ ವಾಗ್ವಿದಗ್ಧತ. ಒಳ್ಳೆಯ ವರ್ತನೆ ಇಲ್ಲದೆ ಸಂಪತ್ತಿದ್ದ ಏನು ಪ್ರಯೋಜನ, ಬೆಳದಿಂಗಳಿಲ್ಲದ ರಾತ್ರಿ ಏನು ಪ್ರಯೋಜನ. ಹಾಗೆ ಕಾವ್ಯ ರಚನೆ ಬರದೇ ಇದ್ದ ಮೇಲೆ ಭಾಷಾ ಪಾಂಡಿತ್ಯ ಪಡೆದು ಏನು ಪ್ರಯೋಜನ ಅಂತಾನೆ. ಕಾವ್ಯಾಭ್ಯಾಸ ವಿಹೀನಾನಾಂ ಶಾಸ್ತ್ರಾಭ್ಯಾಸೋ ವೃಥಾಶ್ರಮ ಮುಗ್ಧಾನಿ ಲಬ್ಧ್ವಾ ಪುಷ್ಪಾಣಿ ಮುಂಡಿತ ಕಿಂ ಕರಿಷ್ಯತಿ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾರೆ. ವ್ಯಾಕರಣ ಓದ್ಬಿಟ್ಟು ಒಂದೆರಡು ಕವಿತೆ ಮೆಚ್ಚೋಕ್ಕಾಗಲಿಲ್ಲ, ಬರೆಯೋಕ್ಕಾಗಲಿಲ್ಲ ಅಂದರೆ ಏನು ಪ್ರಯೋಜನ. ಬೋಳ ಒಳ್ಳೆ ಹೂಮಾಲೆ ಇಟ್ಕೊಂಡಂತೆ, ತಲೆಗೆ ಏನು ಸುತ್ತಕೊಂಡ ಅವನು ಅಂತ. ಮುಂಡಿತ ಕಿಂ ಕರಿಷ್ಯತಿ ಅಂತಾನೆ. ಹಾಗಾಗಿ ಬಹಳ ಮುಖ್ಯ ಇದು. ಮಕ್ಷಿಕಾ ವ್ರಣಮಿಚ್ಛಂತಿ ಧನಮಿಚ್ಛಂತಿ ಪಾರ್ಥಿವಾಹ ನೀಚ ಕಲಮಿಚ್ಛಂತಿ ಸಂಧಿಮಿಚ್ಛಂತಿ ಸಾಧವ. ನೊಣಗಳಿಗೆ ಗಾಯ ಇಷ್ಟ ಅಂತೆ, ರಾಜರಿಗೆ ದುಡ್ಡಿಷ್ಟವಂತೆ, ನೀಚರಿಗೆ ಜಗಳ ಇಷ್ಟವಂತೆ, ಸಜ್ಜನರಿಗೆ ಸ್ನೇಹ ಇಷ್ಟ ಅಂತ. ಎಲ್ಲಕ್ಕೂ ಪ್ರಸಿದ್ಧವಾದ ಒಂದು ಸುಭಾಷಿತ ಇದೆ. ಸ್ವದೇಶೇ ಪೂಜ್ಯತೆ ಮೂರ್ಖ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅದು ಸುಂದರ ಪಾಂಡ್ಯನದೇ ಪದ್ಯ. ಈ ಥರದ ಇಷ್ಟೆಷ್ಟೋ ಪದ್ಯಗಳನ್ನು ಕೊಟ್ಟ ಮಹಾನುಭಾವನ ಕೆಲವೊಂದು ಪದ್ಯಗಳನ್ನು ಈ ಹೊತ್ತು ನೆನೆಯುವಂಥದ್ದು ತುಂಬ ಸಂತೋಷದ ಸಂಗತಿ. ಧನ್ಯವಾದ, ನಮಸ್ಕಾರ.